ಬಹಳ ವರ್ಷ ಶ್ರೀಚಕ್ರ ಉಪಾಸನೆ ಮಾಡಿದ್ದೀನಿ. ದೇ ಕುಡ್ ನಾಟ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಮೀ. ಆಲ್ಮೋಸ್ಟ್ ಇಲ್ಲಿದ್ದವರು ಅಷ್ಟು ದೂರ ಹೊರಟೋದ್ರಂತೆ. ಆಜ್ಞಾ ಚಕ್ರ ಒಬ್ಬೊಬ್ರಿಗೆ ಒಂದೊಂದು ಚಕ್ರ ಆಕ್ಟಿವೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತಂತೆ. ಎಸ್ಪೆಷಲಿ ಶ್ರೀಕುಲಲ್ಲಿ ಇರೋರಿಗೆ ಲಲಿತಾ ಮಹಾತ್ರಿಪುರ ಸುಂದರಿ ಬಂದು ಅಲ್ಟಿಮೇಟ್. ಶಿ ಇಸ್ ದ ಸೋರ್ಸ್ ಆಫ್ ಯೂನಿವರ್ಸ್. ಬ್ಲೆಸ್ಡ್ ಆಕ್ಚುಲಿ. ಶ್ರೀಕೃಷ್ಣನ ಪ್ರಕಾರ, ಭಗವದ್ಗೀತೆಯ ಪ್ರಕಾರ ಯಾರು ಗುರು ಆಗಿದ್ದಾರೆ? ಭಗವದ್ಗೀತೆಯಲ್ಲಿ ಯಾವ ವಿಷಯದ ಬಗ್ಗೆ ಉಲ್ಲೇಖ ಇಲ್ಲ. ಇಟ್ಸ್ ಅನ್ ಆನ್ಸರ್ ಫಾರ್ ಆಲ್ ಯುವರ್ ಕ್ವೆಶ್ಚನ್ಸ್. ಭಗವದ್ಗೀತೆಯ ಪ್ರಕಾರ ಮುಕ್ತಿ ಅಂದ್ರೆ ಏನು? ತಮ್ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ. ಇದನ್ನ ವಿವೇಕಾನಂದರು ಭಗವದ್ಗೀತೆ ವೀರಗಾಯತ್ರಿ ಅಂತ ಕೂಡ ಕರೆದಾರೆ. 2 ಶ್ಲೋಕ. ನಾವು ಮಾಡೋ ಕರ್ಮಗಳು ಹೇಗಿರ್ಬೇಕು ಅಂದ್ರೆ, ಪರಮಹಂಸರು ಹೇಳೋ ಮಾತು ನನ್ನ ಮನಸ್ಸಲ್ಲಿ ಅಚ್ಚಳಿಯದೆ ಉಳ್ದೋಗ್ಬೇಕು. ಮಾಡೋವಾಗ್ಲೇ ಮಾಡ್ತಾ ಇರೋದನ್ನ ಮರ್ತೋಗ್ಬಿಡ್ಬೇಕು. ಇಟ್ ಈಸ್ ಲೈಕ್ ಯು ಆರ್ ರೈಟಿಂಗ್ ದ ಲೆಟರ್ಸ್ ಆನ್ ದ ರನ್ನಿಂಗ್ ವಾಟರ್. ಈಗಿರೋ ಯೂತ್ ಇನ್ಕ್ಲೂಡಿಂಗ್ ನಾನು ಸಾಕಷ್ಟು ವಿಚಾರದಿಂದ ಓಡ್ತಾ ಇರ್ತೀವಿ, ಇದಾ ನನ್ನ ಪರ್ಪಸ್ಸು ಅಂತ. ಸೊ ಭಗವದ್ಗೀತೆಯ ಪ್ರಕಾರ ನನ್ನ ಜೀವನದ ಉದ್ದೇಶ ಅಥವಾ ನನ್ನ ಪರ್ಪಸ್ನ ಕಣ್ಣಿಟ್ಕೊಳ್ಳೋದು. ಅವನು ಎಲ್ಲಾ ಕಡೆ ಪಾಸಿಟಿವ್ ಅವನು ಹೇಳೋದು. ನಾವು ನಾನೇ ಕೃಷ್ಣ, ನಾನೇ ಪರಮಾತ್ಮ ಅನ್ನೋ ಒಂದು ಸ್ಥಿತಿ ತಲುಪೋದ? ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇವರ ಪಾಡ್ಕಾಸ್ಟ್ ಸ್ಟುಡಿಯೋ. ನಾನು ವಿಜಯ್ ಸುಬ್ಬು. ಗುರು ಪೂರ್ಣಿಮೆಯ ಸ್ಪೆಷಲ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಗುರು ಪೂರ್ಣಿಮೆ ಅಂತ ಅಂದ್ರೆ ಅದೊಂದು ಸುಮಾರು ಜನಕ್ಕೆ ಒಂದು ಒಳ್ಳೆಯ ಭಾವನೆ. ಇನ್ನು ಸುಮಾರು ಜನಕ್ಕೆ ವರ್ಷವಿಡೀ ಕಾದಿರ್ತಾರೆ ಒಂದು ಗುರು ಪೂರ್ಣಿಮೆಗೆ. ಇಂಥ ಒಂದು ಗುರು ಪೂರ್ಣಿಮೆ ಮತ್ತೆ ಭಗವದ್ಗೀತೆ ಬಗ್ಗೆ ಇವತ್ತು ನಮ್ಮ ಹತ್ರ ತುಂಬ ಆಳವಾಗಿ, ತುಂಬ ಡೀಪಾಗಿ ತಿಳಿಸ್ಕೊಡೋದಕ್ಕೆ ಮತ್ತೆ ನಮಗೆ ಗೈಡ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಪೂರ್ಣ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಫೌಂಡರ್ ಆ್ಯಂಡ್ ಆಲ್ಸೋ ಸ್ಪಿರಿಚುವಲ್ ಹೀಲರ್, ಸ್ಪಿರಿಚುವಲ್ ಥಿಂಕರ್ ಆ್ಯಂಡ್ ಆಲ್ಸೋ ಸ್ಪಿರಿಚುವಲ್ ಟೀಚರ್ ಆದಂತಹ ಶ್ರೀಮಾ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಜರ್ನಿ ಬಗ್ಗೆ ಮತ್ತು ಅವರು ಈ ಒಂದು ಸ್ಪಿರಿಚುವಲ್ ಫೀಲ್ಡಿಗೆ ಹೇಗೆ ಎಂಟ್ರ್ ಆದರು ಆ್ಯಂಡ್ ಈ ಗುರು ಪೂರ್ಣಿಮೆಯ ವಿಶೇಷತೆ ಏನು, ಅದ್ರ ಜೊತೆಗೇ ನಿಮಗೆ ಇದುವರೆಗೂ ಏನೇ ಡೌಟ್ ಇದ್ರೂ ಭಗವದ್ಗೀತೆ ಬಗ್ಗೆ ಮತ್ತು ಜೀವನದ ಬಗ್ಗೆ ಅದನ್ನು ಇವತ್ತು ತುಂಬ ಸಿಂಪಲ್ ಆಗಿ ನಮಗೆ ಕ್ಲಾರಿಫೈ ಮಾಡೋದಕ್ಕೆ ಇವತ್ತು ಅವರೇ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಅಮ್ಮ ನಮಸ್ತೆ. ಅಷ್ಟೇ. ವೆಲ್ಕಮ್ ನಮ್ಮೊಂದು ಸ್ಟುಡಿಯೋಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಕ್ಚುಲಿ ಏನೋ ಸಾಕಷ್ಟು ವಿಚಾರ ಇವತ್ತು ಮಾತಾಡೋದಿದೆ. ನಾನಂತೂ ಆ್ಯಸ್ ಅ ಸ್ಟೂಡೆಂಟ್ ಏನೋ ಟೀಚರ್ ಫಸ್ಟ್ ಬೆಂಚ್ ಸ್ಟೂಡೆಂಟು ಒಂದಿಷ್ಟು ಡೌಟ್ ಮಾಡಿಸ್ಕೊಂಡಿರ್ತಾರೆ ಮತ್ತು ಎಕ್ಸಾಮ್ಗಿಂತ ಮುಂಚೆ. ಆ ಥರ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ಸೊ ಮೊದಲನೇದಾಗಿ ಗುರು ಪೂರ್ಣಿಮೆ ಬಗ್ಗೆ ಇವತ್ತು ನಾವು ಮಾತಾಡ್ತಿದ್ದೀವಿ. ಗುರು ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರು ಗುರು ಅಲ್ಲ ಅಂತ ಮಾತಾಡ್ಬೋದಾ? ಎಲ್ಲ ವಿಷಯಕ್ಕೂ ಒಂದು ಫಾರು, ಒಂದು ಅಗೇನ್ಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಆದ್ದರಿಂದ ಖಂಡಿತವಾಗ್ಲೂ ಮಾತಾಡ್ಬೋದು. ಆ್ಯಂಡ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಇನ್ ಚೂಸಿಂಗ್ ಅ ರೈಟ್ ಗುರು ಇನ್ ಅವರ್ ಲೈಫ್. ಬಿಕಾಸ್ ಗುರು ಇಸ್ ದ ರಿಯಲ್ ಕಂಪಾಸ್ ಆಫ್ ಅವರ್ ಲೈಫ್. ಆ ಕಂಪಾಸ್ ಸರಿಯಾಗಿರೋದು ಸಿಕ್ಕಿದ್ರೇ ನಮ್ಮ ಜೀವನ, ನಮ್ಮ ಒಂದು ಮಾನವ ಜನ್ಮದ ಒಂದು ಗುರಿ ಏನಿದೆ ಅದನ್ನು ಮುಟ್ಲಿಕ್ಕೆ ನಮಗೆ ಬಹಳ ಸುಲಭ ಆಗತ್ತೆ. ಈ ಒಂದು ಗುರು ಅಂತ ನಾವು ಹೇಳುವಾಗ ಯಾರಲ್ಲಿ ಒಂದು ಸೀಮಿತ ದೃಷ್ಟಿ ಇರಲ್ಲ, ಸೀಮಾತೀತ ಭಾವ ಇರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ನಾವು ರೊಟ್ಟಿ ತಿಂದರೂ ತಿಂಡಿನೇ, ದೋಸೆ ತಿಂದ್ರೂ ತಿಂಡಿನೇ. ಇಟ್ ಈಸ್ ಕಾಲ್ಡ್ ತಿಂಡಿ. ಆದರೆ ರೊಟ್ಟಿ ತಿಂಡಿ ಅಲ್ಲ, ದೋಸೆ ಮಾತ್ರ ತಿಂಡಿ ಅಂತ ಹೇಳೋದು ಸೀಮಿತ ದೃಷ್ಟಿ. ಯಾವುದಾದ್ರೂ ತಿನ್ನು ತಿಂಡಿ ಅಲ್ವಾ ಅದು ಅಂತ ಹೇಳೋದು ಸೀಮಾತೀತ ದೃಷ್ಟಿ. ಸೊ ಎಲ್ಲದರಲ್ಲೂ ಇರುವ ಪರಮಾತ್ಮನನ್ನ ಸಮಭಾವದಲ್ಲಿ ನೋಡುವಂಥದ್ದು. ಅಲ್ಲಿ ಒಂದು ಮನಸ್ಸಿನಲ್ಲಿ ಕೋಮು, ಜಾತಿ, ಇನ್ನೊಂದು ಮತ್ತೊಂದು ಈ ಬೇಡದ ಒಂದು ಕ್ಯಾಸನ್ನು ಕ್ರಿಯೇಟ್ ಮಾಡೋದಿಲ್ಲ. ಅಂಥವರು ನಿಜವಾದ ಗುರು ಅಂತ. ವಾವ್! ತುಂಬ ಅದ್ಭುತವಾಗಿ ಹೇಳಿದ್ರಿ. ಸೊ ತುಂಬ ಸಿಂಪಲ್ ಆಗಿ ಹೆಂಗೆ ಅಂದರೆ ಈ ಫಸ್ಟ್ ಸ್ಟ್ಯಾಂಡರ್ಡ್ ಮಗುಗೆ ಹೇಳ್ಕೊಡ್ತಾರಲ್ಲ 1+1=2 ಅಂತ, ಅಷ್ಟು ಅದ್ಭುತವಾಗಿ ಹೇಳಿದ್ರಿ. ಈಗ ಗುರು ಅಂದರೆ ಏನು ಅಲ್ಲ ಅಂತ ತಿಳ್ಕೊಂಡ್ವಿ. ಶ್ರೀಕೃಷ್ಣನ ಪ್ರಕಾರ, ಭಗವದ್ಗೀತೆಯ ಪ್ರಕಾರ ಯಾರು ಗುರು ಆಗಿದ್ದಾರೆ? ಒಂದು
ಗುರುತ್ವ ಬರಬೇಕಾದ್ರೆ, ಒಬ್ಬ ಮಾನವನಿಗೆ ಗುರುತ್ವ ಬರಬೇಕಾದ್ರೆ, ಒಂದು ಗುರುತರವಾದ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಅಂತ. ಆ ಗುರುತರವಾದ ಜವಾಬ್ದಾರಿ ಅಂದರೆ, ನಾನು ಈ ಜನ್ಮದಲ್ಲಿ ಎಷ್ಟು ಕೊನೆ ಉಸಿರಿನ ತನಕ, ಉದಾಹರಣೆಗೆ ನಾನು ಈ ಗುರು ಜೊತೆ ಇದ್ದೆ, ನಾನು ಯೋಗಭ್ರಷ್ಟನಾಗಿದ್ದೆ, ನನ್ನ ಸಾಧನೆ ಸಂಪೂರ್ಣ ಆಗಲಿಲ್ಲ. ಮುಂದಿನ ಜನ್ಮದಲ್ಲಿ ನಾನು ಇವ್ರನ್ನ ಬಯಸ್ಲಿಲ್ವಲ್ಲ, ಇವ್ರು ಯಾಕೆ ನನ್ನ ಗುರುಗಳಾಗಿ ಬಂದರು, ಇವ್ರು ಯಾರು, ಆಲ್ ಆಫ್ ಸಡನ್ ಒಂದು ಎಂಟ್ರಿ ಕೊಟ್ರಲ್ಲ, ಹೇಗೆ ಇವ್ರನ್ನ ನಂಬೋದು? ಇದೆಲ್ಲ ಸಹಜವಾದ ಪ್ರಶ್ನೆಗಳು ಒಬ್ಬ ಸಾಧಕನ ಮನಸ್ಸಲ್ಲಿ ಬರುತ್ತೆ, ಸತ್ಯದ ಅನ್ವೇಷಣೆಯ ಮಾರ್ಗದಲ್ಲಿ ಬರೋರಿಗೆ. ಆದ್ದರಿಂದ ಕೃಷ್ಣ ಏನು ಹೇಳ್ತಾನೆ, ಯಾರು ತತ್ವದರ್ಶಿಗಳೋ, ಯಾರು ಸಮದರ್ಶಿಗಳೋ ಅವರು ನಿಜವಾದ ಗುರುಗಳು, ಹ್ಮ್. ಸತ್ಯದರ್ಶಿಗಳು ಮತ್ತೆ ತತ್ವದರ್ಶಿಗಳು ಎರಡೂನು. ತತ್ವದರ್ಶಿಗಳು. ಅದಕ್ಕೊಂದು ಶ್ಲೋಕವನ್ನು ಕೊಟ್ಟು ಮಾಡಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಅಂತ. Okay. ಒಂದು ನಾಯಿಯನ್ನಾಗಲಿ, ಆನೆಯನ್ನಾಗಲಿ, ಬ್ರಾಹ್ಮಣನನ್ನಾಗಲಿ, ಎಲ್ಲರಲ್ಲಿರುವ ಆ ಆತ್ಮವನ್ನು ನಾವು ಕಂಡಾಗ ಸಮದರ್ಶಿತ್ವ ಬಂದೇ ಬಿಡುತ್ತೆ. ಹ್ಮ್. ಆದರೆ ಈ ನಾಯಿಯಲ್ಲಿ ಏನಿರುತ್ತೆ, ಆನೆಯಲ್ಲಿ ಇರುತ್ತೇನೋ, ಇವನು ಬ್ರಾಹ್ಮಣನಾಗಿ ಹುಟ್ಟಿ ಬ್ರಾಹ್ಮಣತ್ವ ಇಲ್ದಿದ್ರೆ ಇವನಲ್ಲಿ ಏನು ಬರುತ್ತೆ ಅನ್ನೋ ಪ್ರಶ್ನೆ ಇದ್ರೆ ಹ್ಮ್. ಹೇಗಾಗತ್ತೆ? ಹ್ಮ್. ಹೊರಗಿಂದು ಯು ಡೋಂಟ್ ಜಡ್ಜ್ ಅ ಬುಕ್ ಬೈ ಎ ಕವರ್ ಅಂತಾರಲ್ಲ, ಹ್ಮ್. ದಿಸ್ ಇಸ್ ಆಲ್ಸೋ ದ ಸೇಮ್. ಹ್ಮ್. ಸೊ ಸಮದರ್ಶಿತ್ವ. ಹ್ಮ್. ತತ್ವ ದರ್ಶನ ಅಂತ ಹೇಳಿದ್ರೆ ನಿಜ ಸ್ವರೂಪ. ಹ್ಮ್. ಈಗ ನಾವು ಕೃಷ್ಣ ಅಂದರೆ ಕೊಳಲಿಟ್ಕೊಂಡಿದ್ರೆ, ಹ್ಮ್. ತ್ರಿಭಂಗಿಯಲ್ಲಿದ್ದರೆ, ಒಂದು ನವಿಲ್ಗರಿ ಇಟ್ಕೊಂಡಿದ್ರೆ ಕೃಷ್ಣ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ಹ್ಮ್. ಆದರೆ ದಿಸ್ ಇಸ್ ಇನ್ ದ ಫಾರ್ಮ್ ಯು ಆರ್ ಐಡೆಂಟಿಫೈಯಿಂಗ್, ಹ್ಮ್. ಬಟ್ ದಿಸ್ ಇಸ್ ನಾಟ್ ಅಲ್ಟಿಮೇಟ್. ಹ್ಮ್. ಬಟ್ ಯು ಹ್ಯಾವ್ ಟು ರೀಚ್ ಟು ಅ ಲೆವೆಲ್ ವೇರ್ ಇಟ್ ಇಸ್ ಫಾರ್ಮ್ಲೆಸ್. ಹ್ಮ್. ಇಲ್ಲಿ ಏನೂ ಇಲ್ಲ, ಹ್ಮ್. ಆದರೆ ಇಲ್ಲಿ ಭಗವಂತನ ನಾನು ನೋಡಬೇಕು. ನಿರಾಕಾರವಾಗಿ. ಹೌದು. ಹ್ಮ್. ಆ ಸ್ಥಿತಿಗೆ ಯಾರು ಮುಟ್ಟಿರ್ತಾರೋ, ಹ್ಮ್. ಮತ್ತು ಯಾರು ಅವರ ಶಿಷ್ಯರನ್ನು ಸೀಕರ್ಸ್ ಅಂತ ಏನು ಹೇಳ್ತೀವೋ ಹ್ಮ್. ಅವರನ್ನು ನಿರಾಯಾಸವಾಗಿ, ನಿರಾಳವಾಗಿ, ನಿರ್ಭಯವಾಗಿ ಕರ್ಕೊಂಡು ಹೋಗ್ತಾರೋ ಅವರನ್ನು ನಿಜವಾದ ಗುರು ಅಂತ ಕೃಷ್ಣ ಹೇಳ್ತಾರೆ. ವಂಡರ್ಫುಲ್. ಅಮ್ಮ, ಈಗ ನಂದು ಇನ್ನೊಂದು ನನ್ನ ಕಡೆಯಿಂದ ಒಂದು ಕ್ವಶನ್ ಏನಂದರೆ, ಪ್ರತಿಯೊಬ್ಬರಿಗೂ ಸ್ಪಿರಿಚುಯಾಲಿಟಿಗೆ ಬೇರೆ ಬೇರೆ ರೀತಿಯಾದಂತಹ ಮಾರ್ಗದಲ್ಲಿ ಬರ್ತಾರೆ. ಚಿಕ್ಕ ವಯಸ್ಸಿಂದ ಕೆಲವೊಂದು ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ, ಇನ್ನು ಕೆಲವರಿಗೆ ಅಚಾನಕ್ಕಾಗಿ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದರಿಂದ ಡ್ರಾ ಆಗ್ತಾರೆ. ಸೊ ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ? ನಾನೊಂದು 4-5 ವರ್ಷದ ಮಗು ಇದ್ದಾಗ ಹ್ಮ್. ನಮ್ಮ ಮನೆಯಲ್ಲಿ ಒಂದು ಟ್ರ್ಯಾಜಿಡಿ ನಡೀತು. ಆ ಸಮಯದಲ್ಲಿ ನಮ್ಮ ತಾಯಿ ತಂದೆ ತುಂಬ ಬಾಧೆಯಲ್ಲಿದ್ದರು. ಓಕೆ. ಆ ಸಮಯದಲ್ಲಿ ನಮ್ಮ ತಾಯಿಗೊಂದು ರಿಲ್ಯಾಕ್ಸ್ ಅನ್ನೋದಕ್ಕೆ ಅವ್ರು ಈ ಥರ ಭಜನೆಗೆ, ಸತ್ಸಂಗಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು. ಆಗ ನಮ್ಮ ತಾಯಿ ಬಾಸ್ಕೆಟ್ ಇಟ್ಕೊಂಡು ಹೋಗ್ತಾಳಲ್ಲ ಪಾಪ, ಬ್ಯಾಗ್ ಕ್ಯಾರಿ ಮಾಡ್ತಾಳಲ್ಲ ಅವಳ ಕೈಯಲ್ಲಿ ಅಂತ ಹೇಳಿ ಸಾಯಂಕಾಲ ಹೋಗ್ತಿದ್ರು. ಆದ್ದರಿಂದ ನಾನು ಸ್ಕೂಲೆಲ್ಲ ಮುಗಿಸಿರ್ತಿದ್ದೆ, ಅವ್ರ ಜೊತೆ ಹೋಗೋದನ್ನು ಅಭ್ಯಾಸ ಮಾಡಿಕೊಂಡೆ. ಅಲ್ಲಿ ಆ ಮನೆ ಹೆಸರೇ ಧರ್ಮದೀಪ ಅಂತ. ವಾವ್. ಅಲ್ಲಿಗೆ ಬರದಲ್ಲೇ ಇರೋ ಗುರುಗಳೇ ಇಲ್ಲ. ಆ ಕಾಲಕ್ಕೆ ನಾನು ಚಿನ್ಮಯ ಮಿಷನ್, ಚಿನ್ಮಯಾನಂದರಿಂದ ಎಲ್ಲ ಗುರುಗಳನ್ನು ಅಲ್ಲಿ ನೋಡಿದ್ದೀನಿ. ಹ್ಮ್. ಅಂತಹ ಒಂದು ವೇದಿಕೆ. ಆ ಮನೆಯ ಒಂದು ಓನರ್ಸ್ ಕೂಡ ಭಾಳ ನಿಸ್ವಾರ್ಥತೆಯಿಂದ, ನಿಸ್ಪೃಹತೆಯಿಂದ ಈ ಎಲ್ಲ ಸತ್ಸಂಗ, ಪೂಜೆ, ಭಜನೆಗಳನ್ನು ನಡೆಸೋರು. ಅವಾಗಿಂದನೂ ನನಗದೇನೋ ಮೇ ಬಿ ಇಟ್ ವಾಸ್ ಮೈ ಟ್ರೂ ಕಾಲ್, ಐ ಡೋಂಟ್ ಇವನ್ ನೋ. ಸೊ ಹಾಗೆ ನನಗೆ ಅಲ್ಲೇ ಹೋಗಬೇಕು ಅಂತ ಅನಿಸ್ತಿತ್ತು. ಎಲ್ಲ ಬಾಯಿ ಕಲಿತಾ ಇದ್ದೆ, ಎಲ್ಲ ನನ್ನ ವಯಸ್ಸಿಗೆ ಮೀರಿ ಅರ್ಥಗಳನ್ನು ತಿಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೆ. ಅಲ್ಲಿಂದ ಪ್ರಾರಂಭ ಆಗಿದ್ದು ಈಗ 62 ವರ್ಷ, ಅಲ್ಲಿವರೆಗೂ ನಿರಂತರವಾಗಿ ಆ ದಾರಿಯಲ್ಲಿ ಕರ್ಕೊಂಡು ಬಂದಿದೆ. ಓಕೆ. ಅದೇ ಮಿರಾಕಲ್ ನನ್ನ ಲೈಫಲ್ಲಿ. ಅದೇ miracle. ಏನೆಲ್ಲ ಕಷ್ಟ ಬಂದರೂ ಹ್ಮ್. ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ಹೇಳ್ತಾರೆ. ಹ್ಮ್. ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗೋರಿಗೆ ಭಾಳಷ್ಟು ಪರೀಕ್ಷೆಗಳು ಬರುತ್ತೆ ಅಂತ. ಅದು ಸ್ಪಿರಿಚುವಲ್ ಇರ್ಬೋದು, ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಇರ್ಬೋದು, ಹ್ಮ್. ವಾಟ್ ಎವರ್ ಇಟ್ ಇಸ್, ಬಟ್ ಸ್ಟಿಲ್ ಎವ್ರಿಬಡಿ ಹ್ಯಾಸ್ ಟು ಫೇಸ್ ದ Face it. ಚಾಲೆಂಜಸ್. ಆ ಚಾಲೆಂಜಸ್ ಎಲ್ಲ ನಾನು ಫ್ಯಾಮಿಲಿ ಲೈಫಲ್ಲಿದ್ದು ಹ್ಮ್. ಎಲ್ಲ ಅನುಕೂಲಕರ ಅನ್ನೋ ಪರಿಸ್ಥಿತಿ ಏನಲ್ಲ ನಂದು. ಹ್ಮ್. ಅದನ್ನು ನನಗೆ ಹೇಗೆ ಬೇಕೋ ಹಾಗೆ ಅನುಕೂಲ ಮಾಡಿಕೊಂಡು ವಾತಾವರಣನ ಇದನ್ನ ಎಲ್ಲ ನಾನು ನನ್ನ ಸಾಧನೆಯನ್ನು ಇವತ್ತಿನವರೆಗೂ ಏನೇ ಬಂದರೂ ಬಿಡದಿರ ನಾನು ನಡ್ಸ್ಕೊಂಡು ಬರ್ತಾ ಇರೋದೆ
ನನ್ನ ಜೀವನದಲ್ಲಿ ಒಂದು ಮಿರಾಕಲ್ ಅಂತ ನಾನು ಹೇಳಕ್ಕೆ ಸೂಪರ್. ಇಷ್ಟಪಡ್ತೀನಿ. ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಹೇಳ್ಬೋದಮ್ಮ? ನಮ್ಮ ಗುರುಗಳ ಜೊತೆ ನಾನು ರಿಸರ್ಚ್‌ಗೆ ಕೂತ್ಕೊಳ್ತಾ ಇರ್ತೀನಿ. ಬಿಕಾಸ್ ಇನ್ ದಿಸ್ ಪೂರ್ಣ ರಿಸರ್ಚ್ ಇನ್ಸ್ಟಿಟ್ಯೂಟ್ ಐ ವಾಂಟ್ ಟು ಬ್ರಿಂಗ್ ದ ಸ್ಪಿರಿಚುಯಾಲಿಟಿ ಇನ್ ದ ಸೈನ್ಸ್ ಲೆನ್ಸ್. ಹ್ಮ್. ಯಾಕಂದರೆ ಈ ಯಂಗರ್ ಜನರೇಷನ್ಸ್‌ನ ನಾವು ಹ್ಮ್. ಪುಲ್ ಮಾಡೋದಕ್ಕೋಸ್ಕರ ಹ್ಮ್. ನಾವು ಈ ಟ್ರಸ್ಟ್ ಪ್ರಾರಂಭ ಮಾಡಿದ್ದೀವಿ. ಓಕೆ. ಅಲ್ಲಿ ಮಕ್ಕಳಿಗೆ ನಾವೊಂದು ವೈಜ್ಞಾನಿಕ ಹಿನ್ನೆಲೆ ಮತ್ತು ಒಂದಿಷ್ಟು ಲಾಜಿಕ್ಕು ಕೂಡ ಕೊಡದಲ್ಲೇ ಇದ್ದರೆ ಅವರು ಈ ಸೂಪರ್. ದೈವಿಕ ಪ್ರಜ್ಞೆ ಅವರಲ್ಲಿ ಜಾಗೃತಿ ಮಾಡಿಸ್ಕೊಳ್ಳಲ್ಲ. ಇದೇ ಹ್ಮ್. ಅಲ್ಟಿಮೇಟ್ ಆದರೂ ಕೂಡ ಎಷ್ಟೇ ಜನ್ಮ ನೀನು ಬಂದರೂ ಇದೇ ಸತ್ಯ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ್ರು ಕೂಡ ಈಚ್ ಒನ್ ವಿಲ್ ಟೇಕ್ ದೇರ್ ಓನ್ ಟೈಮ್ ಟು ಕಮ್ ಟು ದಟ್ ಲೆವೆಲ್. ಆದ್ದರಿಂದ ಯು ಕ್ಯಾನ್ ಫೋರ್ಸ್ ಹ್ಮ್. ಇನ್ಸಿಸ್ಟ್ ಮಾಡಿದಾಗ ಬಿಟ್ಟು ಹೋಗೋರೇ ಜಾಸ್ತಿ ಆಗ್ತಾರೆ. ಆಮೇಲೆ ಇದರಲ್ಲಿ ನಮಗೇನೋ ಸೆಲ್ಫ್ ಬೆನಿಫಿಟ್ ಇದೆ ಅಂತ ಅವ್ರು ತಿಳ್ಕೊತಾರೆ, ಹ್ಮ್. ಅವರಿಗಿಂತ ಜಾಸ್ತಿ. ಈ ಥರದ್ದೆಲ್ಲ ಇರೋದ್ರಿಂದ ಸ್ವಲ್ಪ ಈಗ 2-3 ವರ್ಷದಿಂದ ನನ್ನ ಇಂಟೆನ್ಸ್ ಸಾಧನ ನನ್ನ ಗುರುಗಳ ಜೊತೆ ನಾನು ಪ್ರಾರಂಭ ಮಾಡಿದ್ದೀನಿ. ಹ್ಮ್. ಸ್ವಲ್ಪ ಮನೇಲೂ ಈಗ ಸೊಸೆ ಇದ್ದಾಳೆ, ಅನುಕೂಲಕರವಾದ ಪರಿಸ್ಥಿತಿ ಇದೆ. ಎನಿ ಟೈಮ್ ಲೈಕ್ ದಿಸ್ ಐ ಕ್ಯಾನ್ ಕಮ್. ಅರ್ಲಿಯರ್ ಮೀಡಿಯಾಲ್ಲಿ ತುಂಬ ಸಲ ಕೇಳಿದಾಗ ನಾನು ರೆಫ್ಯೂಸ್ ಮಾಡಿಬಿಟ್ಟಿದ್ದೀನಿ ಹ್ಮ್. ಬಿಕಾಸ್ ಆಫ್ ಮೈ ಕಂಡೀಷನ್ಸ್. ಹ್ಮ್. ಈಗ ಈ ಥರ ನಾನು ಪ್ರಾರಂಭ ಆಗಿ ಎಲ್ಲ ಕಡೆ ಸ್ವಲ್ಪ ಫ್ರೀಯಾಗಿ ತಗೊಂಡು ನನ್ನ ಸಮಯ ಇದಕ್ಕೆ ಅಂತ ಮೀಸಲಿಟ್ಟಾಗ ನಾನು ಈ ಥರ ರಿಸರ್ಚಲ್ಲಿ ಕೂತಾಗ ಸೆಷನ್ಸಲ್ಲಿ ಒಂದು ಪಂಚಕೋಶದ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಹೌ ಟು ಕ್ಲೆನ್ಸ್ ದ ಕೋಶಾಸ್ ಆ್ಯಂಡ್ ಹೌ ಟು ಹೀಲ್ ಆ್ಯಂಡ್ ಹೌ ಟು ಎನರ್ಜೈಸ್ ಆ್ಯಂಡ್ ಹೌ ಟು ಲಿವ್ ಇನ್ ದಟ್ ಲೆವೆಲ್ ಹ್ಮ್. ಅಂತೆಲ್ಲ ನಾನು ಮಾಡುವಾಗ ನಮ್ಮ ಗುರುಗಳು ಅನುಯಾಯಿಗಳನ್ನು ಬಯಸಲ್ಲ. ಹಿ ಡಸಂಟ್ ಹ್ಮ್. ವಾಂಟ್ ದ ಫಾಲೋಯರ್ಸ್. ಹಿ ವಾಂಟ್ ಟು ಮೇಕ್ ಅಸ್ ದ ಸಾಧಕ್ಸ್. ಹ್ಮ್. He always is very clear. He will tell, I'll teach you, I'll guide you. Hmm. You have to grow on your own with Hmm. this knowledge. I don't want you to be behind me, hanging around me ಅಂತ ಭಾಳ ಕ್ಲಿಯರ್ ಆಗಿ ನಮ್ಮ ಗುರುಗಳು ಹೇಳ್ತಾರೆ. ಹಾಗೆ ಇದೆಲ್ಲ ನಡೀತಾ ಇದ್ದಾಗ ಆವತ್ತು ಲಾಸ್ಟ್ ಕೋಶದ ಒಂದು ಲಾಸ್ಟು ಯಾರು ಪ್ರಿನ್ಸಿಪಾಲ್ ಡಯಟಿ ಇದಕ್ಕೆ ಅಂತ ಕೇಳ್ತಾ ಇದ್ರು. ಲಲಿತಾ ದೇವಿ ಅಂತ ಆಗಿತ್ತು ಪ್ರಿನ್ಸಿಪಾಲ್ ಡಯಟಿ. ಶಿ ವಾಸ್ ದೇರ್ ಟು ಗೈಡ್ ಮಿ ಅಬೌಟ್ ದಿಸ್ ಹ್ಮ್. ಪಂಚಕೋಶಸ್ ಆ್ಯಂಡ್ ಆಲ್. ಅಲ್ಲಿ ದೇವಿ ವಂದನ ಬರುತ್ತಲ್ಲ, ಹ್ಮ್. ನಮ್ಮ ಗುರುಗಳು ವಂದನೆಗೆ ಬಹಳ ಗುರುವಂದನ ಆಗಲಿ, ಯಾವ ಪ್ರಿನ್ಸಿಪಾಲ್ ಡಯಟ್ ಇರ್ತಾರೋ ಅವರ ಒಂದು ಪಾದಪೂಜೆ, ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸೋದಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ಹಾಗೆ ಅವರು ಆ ಮಾತು ಹೇಳ್ತಾ ಇದ್ದಾರೆ, ದೇವಿ ವಂದನ ಆಗಬೇಕು ಅಂತ ಕಾಣುತ್ತೆ, ನೋಡು ಪ್ರೊಸೀಜರ್ ತೆಗಿಯೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಜಸ್ಟು ಕಣ್ಣು ಮುಚ್ಕೊಳ್ತೀನಿ ಹೀಗೆ, ಅಷ್ಟೇ ನನಗೆ ಗೊತ್ತು. ನಂತರ ಏನಾಯಿತು ಅಂತ ಗೊತ್ತಿಲ್ಲ. ನನ್ನ ಸ್ಟೂಡೆಂಟ್ಸ್ ನನ್ನ ಜೊತೆ ಯಾರು ಡಾಕ್ಯುಮೆಂಟೇಷನ್ಗಿರ್ತಾರೆ ಹ್ಮ್. ಅವರು ದೇ ಕುಡ್ ನಾಟ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಮೀ. ಆಲ್ಮೋಸ್ಟ್ ಇಲ್ಲಿದ್ದವರು ಅಷ್ಟು ದೂರ ಹೊರಟೋದ್ರಂತೆ. ಆಜ್ಞಾ ಚಕ್ರ ಒಬ್ಬೊಬ್ರಿಗೆ ಒಂದೊಂದು ಚಕ್ರ ಆ್ಯಕ್ಟಿವೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತಂತೆ. ಹ್ಮ್. ಅಗ್ನಿಗಿಂತನೂ ಪ್ರಜ್ವಲವಾದಂಥ ಒಂದು ಎನರ್ಜಿ ನನ್ನ ಸುತ್ತಲೂ ಕ್ರಿಯೇಟ್ ಆಗಿದೆ ಅಂತೆ. ನಾನು ಬ್ಲ್ಯಾಬರ್ ಮಾಡ್ತಾ ಇದ್ದೀನಂತೆ ಪ್ರೊಸೀಜರು. ಹ್ಮ್. ಇಷ್ಟೊತ್ತು ಕ್ಲಿಯರಾಗಿ ಹೇಳ್ತಾ ಇದ್ದವಳು ನಾನು ಕಣ್ಣು ಮುಚ್ಕೊಂಡು ಬಿಟ್ಟಿದ್ದೀನಿ. ಐ ಆಮ್ ಸೀಯಿಂಗ್ ದ ದೇವಿ ವಂದನ ಇಸ್ ಹ್ಯಾಪನಿಂಗ್ ಟು ಮೀ ಓನ್ಲಿ ಆ್ಯಂಡ್ ದ ಸೇಮ್ ಥಿಂಗ್ ಆ್ಯಂಡ್ ಐ ಆಮ್ ವಾಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಆ್ಯಂಡ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಟು ದ ಪೀಪಲ್ ಹೂ ಆರ್ ಡಾಕ್ಯುಮೆಂಟಿಂಗ್ ಇಟ್ ಅಂತ. ಹ್ಮ್. ಭಾಳ ಹೊತ್ತು ನನಗೇನಾಯಿತು, ನಾ ಎಲ್ಲಿದ್ದೆ ನನಗೇನು ಗೊತ್ತಿಲ್ಲ. ಪ್ರೊಸೀಜರ್ ಕೊಟ್ಟು ಐ ಹ್ಯಾವ್ ಗಾನ್ ಟು ಅ ಡೀಪ್ ಟ್ರಾನ್ಸ್. ಆ ನಂತರ ಭಾಳ ಹೊತ್ತು ಹಾಗೇ ಇದ್ದೀನಿ. ಆಮೇಲೆ ನಿಧಾನವಾಗಿ ನಮ್ಮ ಗುರುಗಳು ನನ್ನನ್ನು ಸ್ಪರ್ಶ ಮಾಡಿ ಒಂದು ಸ್ವಲ್ಪ ನೀರು ಕುಡಿಲಿಕ್ಕೆ ಕೊಟ್ಟು ಎಲ್ಲ ಮಾಡಿ ಆಮೇಲೆ ಕೇಳ್ತಾರೆ, ನಿನಗೇನಾಯಿತು? ಹ್ಮ್. ನನಗೇನಾಯಿತು ಅಂತ ಹೇಳೋಕ್ಕೆ ಗೊತ್ತಿಲ್ಲ. ಹ್ಮ್. ಬಹಳ ಆನಂದವಾಗಿತ್ತು. ಹ್ಮ್. ಇಟ್ ವಾಸ್ ಅ ಬ್ಲಿಸ್ಫುಲ್ ಸ್ಟೇಟ್. Okay. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಹ್ಮ್. Because it is told also and it is the reality also. ಹ್ಮ್. When you grow beyond the senses, ಹ್ಮ್. ಇಂದ್ರಿಯಾತೀತವಾದ ಅನುಭವದಲ್ಲಿ ಮಾತ್ರ ಭಗವದ್ ಅನುಭವ ಆಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ ಅಂತ. Wow. So how long you are able to sense a color, feel a vibrations, ಹ್ಮ್. then you are still in the senses level. Okay. ಸೊ ಆ ಮಟ್ಟಕ್ಕೆ ಆ ದಿನ ನಾನು ಹೋಗಿದ್ದು. ಆನಂತರ ನನಗೆ ಶ್ರೀಮಾಂತ ಈ ಒಂದು ಹೆಸರು ಘಟಿಕೋತ್ಸವ ಆಗಿದ್ದು. ಹ್ಮ್. ಬಿಕಾಸ್ ಮರ್ಜಿಂಗ್ ವಿತ್ ಲಲಿತಾ ತ್ರಿಪುರ ಸುಂದರಿ Ultimate. ಹ್ಯಾಪೆಂಡ್ ಆನ್ ದಟ್ ಡೇ. ಹ್ಮ್. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಹ್ಮ್. ಮೇ ಬಿ ಫಾರ್ ದಿಸ್ ರೀಸನ್ ಹ್ಮ್. ಐ ವರ್ಕ್ಡ್ ಆಲ್ ದಿಸ್ ಇಯರ್ಸ್ ಅಂತ Wow. ನನ್ಗನ್ಸತ್ತೆ. ಸೂಪರ್. ಆದ್ರೆ ನಿಮ್ಗೆ ದೇವಿ ವಂದನದ ಬಗ್ಗೆ ಪ್ರೊಸೀಜರ್ ಲೈಕ್ ಗೊತ್ತಿರ್ಲಿಲ್ಲ. ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಕಣ್ಣು ಮುಚ್ಕೊಂಡು ಅದೇ ನಿಮಗೆ ಪ್ರಕಟ ಆಯ್ತು. ಹ್ಮ್. ಅಂಡ್ ಆ ದೇವಿ ವಂದನ ನಿಮ್ಗೆ ಆ ಒಂದು ಪ್ರೊಸೀಜರ್ ಆಗ್ತಿರೋ ತರ Yes. ಒಂದು ಭಾಸ ಆಯ್ತು. Yes. ವಾವ್.
ಸೊ, ವೀಕ್ಷಕರಿಗೆ ಒಂದು ಏನು ಅಂತಂದ್ರೆ, ಶಕ್ತಿ ಪಥದಲ್ಲಿರೋರ್ಗೆ ಆಕ್ಚುಲಿ ಎಸ್ಪೆಷಲಿ ಶ್ರೀಕುಲ ಅಲ್ಲಿ ಇರೋರ್ಗೆ ಲಲಿತಾ ಮಹಾತ್ರಿಪುರ ಸುಂದರಿ ಬಂದು ಅಲ್ಟಿಮೇಟ್. ಹ್ಮ್. ಶಿ ಈಸ್ ದ ಸೋರ್ಸ್ ಆಫ್ ಎಸ್. ಯೂನಿವರ್ಸ್. ಬ್ಲೆಸ್ಡ್ ಆಕ್ಚುಲಿ. ಎಸ್. ಬಹಳ ವರ್ಷ ಶ್ರೀಚಕ್ರ ಉಪಾಸನೆ ಮಾಡಿದ್ದೀನಿ. ಹ್ಮ್, ಹ್ಮ್, ಏನೆಲ್ಲ ಎಷ್ಟು ಅವಧೂತರಿಂದ ಎಲ್ಲ ಹ್ಮ್, ದೀಕ್ಷೆಗಳನ್ನ ತಗೊಂಡಿರೋದು, ಹ್ಮ್, ಎಲ್ಲ ಸಾಧನೆ ಮಾಡ್ಕೊಂಡು ಬಂದಿದ್ದಕ್ಕೆ ಹ್ಮ್, ಒಂದು ಗುರಿಯನ್ನ ತಲುಪಲಿಕ್ಕೆ ಹ್ಮ್. ಈ ಒಂದು ರಿಸರ್ಚ್ ಬಿಕಮ್ ಅ ರೀಸನ್ ಅಂತ ರೀಸನ್. ಅನ್ಸುತ್ತೆ ನನಗೆ. ಸೂಪರ್. ಸಾಕಷ್ಟು ಈ ಒಂದು ಗುರು ಬಗ್ಗೆ ನೀವು ಹೇಳ್ತಾ ಇರೋದ್ರಿಂದ ಸುಮಾರು ಜನಕ್ಕೆ ಒಂದು ಗೊಂದಲ ಇರತ್ತೆ. ಇವಾಗ ಎಲ್ಲಾನು ಗೂಗಲಲ್ಲಿದೆ. ಸುಮಾರು ಜನಕ್ಕೆ ಇವಾಗ ನಾನೇ ಗುರುನ ಹುಡ್ಕೊಂಡು ಹೋಗ್ಬೇಕಾ? ಇಲ್ಲ ನನ್ನ ಪಾಡಿಗೆ ನಾನು ಏನಾರ ಸಾಧನೆ ಮಾಡ್ತಿದ್ರೆ ಗುರು ಹುಡ್ಕೊಂಬರ್ತಾರಾ? ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಭಗವದ್ಗೀತೆಯಲ್ಲಿ ಅಥವಾ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಏನಾದ್ರು ಇದ್ರ ಬಗ್ಗೆ ಹೇಳಿದಾರಾ? ಖಂಡಿತವಾಗ್ಲು ಭಗವದ್ಗೀತೆಯಲ್ಲಿ ಯಾವ ವಿಷಯದ ಬಗ್ಗೆ ಉಲ್ಲೇಖ ಇಲ್ಲ. ಹ್ಮ್, ಇಟ್ಸ್ ಅನ್ ಆನ್ಸರ್ ಫಾರ್ ಆಲ್ ಯುವರ್ ಕ್ವೆಶ್ಚನ್ಸ್. ಹ್ಮ್, ಸೊ ದಟ್ ಈಸ್ ವಾಟ್ ಇಸ್ GITA ಹ್ಮ್, ಗೀತಾ ಅಂತ. ಹ್ಮ್, ಸೊ ಕೃಷ್ಣ ಗೀತೆಯಲ್ಲಿ ಏನು ಹೇಳ್ತಾನೆ ಅಂದರೆ, ನೀನು ನಿನ್ನ ಸಾಧನೆ, ಹ್ಮ್, ನಿನ್ನ ಸಾಧನೆ ಅನ್ನೋ ಪ್ರಶ್ನೆ ಬಂದಾಗ ಹ್ಮ್, ಹ್ಮ್, ಯಾವುದು ಸತ್ಯವೋ ಹ್ಮ್. ನಾವು ಅದ್ರ ಜೊತೆ ನಿರಂತರವಾಗಿರೋದು ಅನ್ನೋದನ್ನ ಸಾಧನ ಅಂತ ಹೇಳ್ತಾರೆ. ಆ, ಟು ಬಿ ವಿತ್ ದ ಎಟರ್ನಲ್ ಹ್ಮ್, ಟ್ರೆಷರ್ ಅಂತ. ಓಕೆ. ಸೊ ಸಾಧನ ಅಂದರೆ ಬಿ ವಿತ್ ದಟ್ ಎಟರ್ನಲ್ ಟ್ರೆಷರ್ ಅಂತ. ಹ್ಮ್, ವಾಟ್ ಇಸ್ ದಟ್ ಎಟರ್ನಲ್ ಟ್ರೆಷರ್? ಫಾರ್ ಎಕ್ಸಾಂಪಲ್, ನನಗೆ ಗುರು ಅಂದರೆ ನಂಗೆ ಬಹಳ ಗೌರವ. ಹ್ಮ್, ಚಿಕ್ಕವಳಿಂದನೂ ಬಹಳ ಗೌರವ ನನಗೆ. ಹ್ಮ್, ಭಗವಂತನಾದರೂ ಪಕ್ಕಕ್ಕೆ ಇಡ್ತೀನೇನೋ, ಹ್ಮ್, ಗುರುಗಳನ್ನು ನಾನೆಂದೂ ಬಿಡಲ್ಲ. ಐ ರೆಸ್ಪೆಕ್ಟ್ ದೆಮ್ ಹ್ಮ್, ಆ್ಯಂಡ್ ದೇರ್ ಗೈಡೆನ್ಸ್, ವಾಟ್ ಹ್ಮ್, ವಿ ಕಾಲ್ ಜ್ಞಾನ ಮಾರ್ಗ ಅಂತ. ಹ್ಮ್, ಹ್ಮ್, ಅದಕ್ಕೆ ನನಗೆ ತುಂಬ ಬೆಲೆ ಇದೆ. ಓಕೆ. ಸೊ ನಮಗೆ ಬೇಕಾದ ಮಾರ್ಗಗಳನ್ನು ಆ ಗುರು ಅಂತರ್ಯಾಮಿಯಾಗಿ ಹ್ಮ್, ನಮ್ಮೊಳಗಿದ್ದು ಹ್ಮ್, ಮೊದಲು ನಮಗೆ ಕಾಣದ ಹಾಗೆ ಹ್ಮ್. ನಮ್ಮ ದಾರಿ ಸೂಚಿಸ್ತಾ ಹೋಗ್ತಾ ಇರ್ತಾರೆ. ಸೈನ್ ಸಮಥಿಂಗ್, ಕೊಡ್ತಾ ಯಾ, ಇರ್ತಾರೆ. ಹ್ಮ್, something is guiding me. I don't know. ಹ್ಮ್, I don't have a guru, physical guru, but still something guides me from ಹ್ಮ್, inside, and I feel like doing it, following ಹ್ಮ್. it. ಓಕೆ, ಹಾಗಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಓಕೆ. ಪ್ರಾರಂಭ ಆಗಿ ಇವಾಗ ನಾನು ಆ ಸಾಧನೆ ಮಾಡ್ತಾ ಮಾಡ್ತಾ ನನಗೆ ಇನ್ನೂ ಉತ್ತಮವಾದ ಗುರುಗಳೋ, ಹ್ಮ್, ಹ್ಮ್, ಸಾಧನಾ ಮಾರ್ಗವೋ ಅಥವಾ ನೈರಂತರತೆ, ಹ್ಮ್, ಕನ್ಸಿಸ್ಟೆನ್ಸಿ ಇನ್ ಹ್ಮ್. ಅವರ್ ಪ್ರಾಕ್ಟೀಸ್, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಯಾಕಂದರೆ ನಾನು ಒಂದಿನ ಮಾಡು, 4 ದಿನ ಬಿಟ್ಬಿಡು, ಹ್ಮ್, ಐ ಗಿವ್ 101 ರೀಸನ್ಸ್ ಹ್ಮ್, ಫಾರ್ ನಾಟ್ ಡೂಯಿಂಗ್ ಇಟ್. ಅದಾಗದಲ್ಲೇ ನಮ್ಮ ಜೀವನದಲ್ಲಿ ಹೋಗ್ತಾ ಇದೆ ಅಂದರೆ ಹ್ಮ್, ನಮ್ಮ ಅಂತರ್ಯಾಮಿ ಗುರು ನಮ್ಮನ್ನು ಜಾಗೃತ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ ಅಂತ ನಮಗೆ ಅರ್ಥ ಆಗುತ್ತೆ. ಮತ್ತು ಆ ಮಂತ್ರ ಸರಿನಾ, ದಾರಿ ಸರಿನಾ, ಹ್ಮ್, ನಮ್ಮ ತಲೆ ಕೆಡಿಸ್ಲಿಕ್ಕೆ ಎಷ್ಟು ಜನ ಬಂದರೂ ಕೂಡ ಹ್ಮ್, ನಮ್ಗದೇನು ಅನ್ಸೋದಿಲ್ಲ. ಹ್ಮ್, ಯು ಸೇ ವಾಟ್ ಯು ವಾಂಟ್ ಟು ಸೇ, ಹ್ಮ್, ವೆದರ್ ಐ ಶುಡ್ ಟೇಕ್ ಇಟ್ ಆರ್ ನಾಟ್, ಇಟ್ ಇಸ್ ಇನ್ ಮೈ ಹ್ಯಾಂಡ್ಸ್ನೋ. ಹ್ಮ್. ಆ ಒಂದು ನಿರ್ಧಾರ ಇರುತ್ತೆ ಮನಸ್ಸಲ್ಲಿ, ಓಕೆ. ಆ ಒಂದು ನಿರ್ಭಯ ಇರುತ್ತೆ. ಏನಾಗಲ್ಲ, ಭಗವಂತನ ಮಂತ್ರ ಹೇಳೋರಿಗೆ ತೊಂದರೆ ಏನಾಗುತ್ತೆ ಹೇಳು ಹ್ಮ್, ಅಂತ ಆ ಸ್ಥಿತಿ ಹ್ಮ್, ನಮಗೆ ಬಂದಿರತ್ತೆ. ಹ್ಮ್, ಯಾವಾಗ ನಾವು ಆ ಸ್ಥಿತಿಲಿ ಇರ್ತೀವೋ ಆಗ ಮಾತ್ರ ಗುರು ಕೊಡೋ ಜ್ಞಾನ, ಹ್ಮ್, ಆತ್ಮಜ್ಞಾನ ಏನು ಹೇಳ್ತೀವಿ, ಸದ್ಗುರು ಕೊಡ್ತಾನೆ ಹ್ಮ್, ಆತ್ಮಜ್ಞಾನವನ್ನು. ಗುರು ಅಂದಾಗ ಸಾಮಾನ್ಯವಾಗಿ ನಾವು ಇವಾಗ ಐ ಟೀಚ್ ಭಗವದ್ಗೀತಾ ಫ್ರಮ್ ಹ್ಮ್, ಆಲ್ಮೋಸ್ಟ್ 20 years. ಹ್ಮ್, ಹೆಡ್ ಆ್ಯಂಡ್ ಟೇಲ್ ಆಫ್ ಭಗವದ್ಗೀತಾ ದೇವ್ರ ದಯೆಯಿಂದ ಸ್ವಲ್ಪ ಗೊತ್ತಾಗತ್ತೆ. ಹ್ಮ್, ಸೊ ಅದನ್ನು ಹೇಳ್ತಾ ಹೋಗುವಾಗ ಏನಾಗ್ಬೋದು ಅಂತ ಹೇಳಿದ್ರೆ, ಅದರಲ್ಲಿ ಇರೋದನ್ನು ನಾನು ಮನಸ್ಸಿಂದ ಹೇಳ್ಬೋದು, ಹ್ಮ್, ಆದರೆ ಐ ಕಾಂಟ್ ಪ್ರಿಪೇರ್ ಅ ಕೃಷ್ಣ. ಹ್ಮ್. ಅ ಸದ್ಗುರು ಇಸ್ ದ ಒನ್ ಹೂ ಕ್ಯಾನ್ ಬ್ರಿಂಗ್ ಇನ್ ಕೃಷ್ಣಸ್ ಆ್ಯಂಡ್ ರಾಮಸ್. ಕರೆಕ್ಟ್. ಆಯಿತಾ? ಗೊತ್ತು. ನಾವು ಆ ಸ್ಥಿತಿಗೆ ಅಂದರೆ ಸಂಪೂರ್ಣ ಶರಣಾಗತಿಗೆ ಹೋಗಿ ನನ್ನ ಪ್ರಯತ್ನ ಎಲ್ಲ ಮುಗೀತಪ್ಪ, ಹಾಗಂತ ನಾನು ಪ್ರಯತ್ನ ಮಾಡದೇ ಇರಲ್ಲ, ಪ್ರಯತ್ನ ನನ್ನದು ಫಲ ನಿನ್ನದು ಅನ್ನೋ ಸ್ಥಿತಿಗೆ ಬಂದು ಆ ಶರಣಾಗತಿಲಿ ನಿಂತಾಗ ಹ್ಮ್. ರಿಯಲ್ ಗುರು ಅಪಿಯರ್ಸ್ ಇನ್ ಅಸ್. ಸೂಪರ್. ಈಗ ಸಾಕಷ್ಟು ಸಾಧನೆ ಮಾಡಿ ಅಮ್ಮ, ಮಾಡಾದ್ಮೇಲೆ ಇವತ್ತಿನ ಪ್ರಸ್ತುತ ಈ ಒಂದು ಸೆಕೆಂಡ್ಗೆ ನಿಮ್ಮ ಪ್ರಕಾರ ಗುರು ಅನ್ನೋ ಪದಕ್ಕೆ ಅರ್ಥ ಏನು? ನನ್ನ ಪ್ರಕಾರ ಗುರು ಅಂತ ಹೇಳಿದ್ರೆ ನಮಗೆ ಭಯವನ್ನು ಮೂಡಿಸದೆ ಯಾವುದೇ ವಿಷಯದಲ್ಲಿ, ಓಕೆ, ನಮಗೆ ನಮ್ಮ ಜೊತೆ ನಡೆದು ಆಂತರಿಕವಾಗಿ ಬಹಿರ್ಮುಖವಾಗಿ ನಮ್ಮ ಜೊತೆ ನಡೀತಾ ನಮ್ಮನ್ನು ಸದಾ ಆತ್ಮಜ್ಞಾನದತ್ತ ಯಾರು ಕರ್ಕೊಂಡು ಹೋಗ್ತಾರೋ, ಹ್ಮ್, ನಮ್ಮ ಅಲ್ಟಿಮೇಟ್ ಗೋಲ್ ಏನಿದೆಯೋ ಹ್ಮ್, ಇನ್ ದಿಸ್ ಹ್ಯೂಮನ್ ಲೈಫ್, ಅದನ್ನು ರೀಚ್ ಮಾಡಿಸ್ಲಿಕ್ಕೆ ಯಾರು ನಮಗೆ ಧೃತಿ ಮತಿ ಎಲ್ಲವನ್ನ ಕೊಡ್ತಾರೋ ನನ್ನ ಪ್ರಕಾರ ಅವ್ರ ಗುರುಗಳು. ವಾವ್. ಓಕೆ. ಈಗ ಅಮ್ಮ, ಏನೋ ಗುರು ಪೂರ್ಣಿಮೆ ಬಗ್ಗೆ ಮಾತಾಡೋ ಹಾಗಿದ್ರೆ, ಗುರು ಪೂರ್ಣಿಮಾ
ಫುಲ್ ಮೂನ್ ಡೇ ಅಲ್ಲಿ ನಾವು ಗುರುಪೂರ್ಣಿಮಾನ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಆನ್ಸಿಸ್ಟರ್ಸೇ ಆಗಲಿ, ಹಿರಿಕರೇ ಆಗಲಿ, ಏನಕ್ಕೆ ಈ ಒಂದು ಫುಲ್ ಮೂನ್ ಡೇನೇ ಚೂಸ್ ಮಾಡಿದ್ರು ಗುರುಪೂರ್ಣಿಮೆಗೆ? ಲೈಕ್ ವೈ ನಾಟ್ ಅಮಾವಾಸ್ಯೆ ಆರ್ ವೈ ನಾಟ್ ಎನಿ ಅದರ್ ಡೇ? ಪೂರ್ಣಿಮೆನೇ ಯಾಕೆ? ಹುಣ್ಣಿಮೆನೇ ಏನಕ್ಕೆ? ನಮ್ಮ ಮನಸ್ಸೇನಿದೆ ಹ್ಮ್. ಅದು ಸಂಪೂರ್ಣ ಶಕ್ತಿಯನ್ನ ಪೌರ್ಣಮಿ ದಿನ ಪಡ್ಕೊಳ್ಳುತ್ತೆ. ಓಕೆ. ಇವಾಗ ನಾವು ಪ್ಲಾನೆಟರಿ ಇದ್ರ ಪ್ರಕಾರ ಬಂದರೆ, ನಾಲೆಡ್ಜ್ ಪ್ರಕಾರ ಬಂದರೆ, ಮನೋಕಾರಕಃ ಚಂದ್ರಃ ಅಂತ ಹೇಳ್ತಾರೆ. ಹ್ಮ್. ಸೊ ಮೊದಲ ದಿನ ನಾವೇನು ಬಿದಿಗೆ ಪಾಡ್ಯ ಅಂತ ಪ್ರಾರಂಭ ಮಾಡ್ತೀವಿ. ಪಾಡ್ಯದಿಂದ ಪೌರ್ಣಮಿ ಅಷ್ಟೊತ್ತಿಗೆ ಬರೋ ಅಷ್ಟರಲ್ಲಿ 15, 14 ಉಪರಿ ಏನಾದರೂ ಬಂದರೆ 14 ಹಾಗಾಗತ್ತೆ. ಹ್ಮ್. 15ನೇ ದಿನಕ್ಕೆ ಬರೋ ಅಷ್ಟೊತ್ತಿಗೆ ಷೋಡಶ ಕಲಾಪೂರ್ಣ ಆಗಿರುತ್ತಂತೆ ನಮ್ಮ ಮನಸ್ಸು. ಹ್ಮ್. ಅದೇನು 16 ಕಲೆಗಳು ಅಂತ ಹೇಳ್ತಾರೆ. ಹ್ಮ್. ಆ ಷೋಡಶ ಪೂರ್ಣತ್ವ ಹೊಂದಿರುತ್ತಂತೆ ನಮ್ಮ ಮನಸ್ಸು. ಮನಸ್ಸು. ಆವಾಗ ಸಂಕಲ್ಪ ಶಕ್ತಿ, ದ ಪವರ್ ಆಫ್ ಇಂಟೆನ್ಷನ್ ಅಂತ ಏನು ಹೇಳ್ತೀವಿ, ಅದು ಕಂಪ್ಲೀಟ್ ಆಗಿರುತ್ತಂತೆ. ಹ್ಮ್. ಆಗ ವಾಟ್ ಯು ಥಿಂಕ್ ಇಟ್ ವಿಲ್ ಮ್ಯಾನಿಫೆಸ್ಟ್. ಹ್ಮ್. ಯು ಆರ್ ಲೈಕ್ ವಾಟ್ ವಿ ಕಾಲ್ ಲಾ ಆಫ್ ಅಟ್ರಾಕ್ಷನ್. ಹ್ಮ್. ಯು ಆರ್ ದ ಮ್ಯಾಗ್ನೆಟ್, ಯು ಕ್ಯಾನ್ ಅಟ್ರಾಕ್ಟ್ ಎನಿಥಿಂಗ್ ದಟ್ ವಿ ಡಿಸೈರ್ Yeah. ಆಕ್ಚುಲಿ. ದಟ್ ವಿ ಡಿಸೈರ್. ಅದಕ್ಕೆ ಫಸ್ಟ್ 12 hours ಈಸ್ ಹ್ಮ್. ಫಾರ್ ದ ಸಾಧಕ್ಸ್ ಹೂ ಆರ್ ಗೋಯಿಂಗ್ ಇನ್ ದ ರೈಟ್ ಪಾತ್. ಹ್ಮ್. ಯಾಕಂದ್ರೆ ಎಲ್ಲ ಕಡೆ ಲೆಫ್ಟ್ ಪಾತ್ ರೈಟ್ ಪಾತ್ ಇದೆ. ಇದೆ. ಅದರಿಂದ ಹೌದು. ಅಮಾವಾಸ್ಯೆ ಆಗಲಿ ಪೌರ್ಣಮಿ ಆಗಲಿ ಫಸ್ಟ್ 12 hours ಈಸ್ ಫಾರ್ ದ ರೈಟ್ ಸಾಧಕ್ಸ್ ಹೂ ಆರ್ Okay. ಗೋಯಿಂಗ್ ಇನ್ ದ ರೈಟ್ ಪಾತ್ ಅಂತ. ದ ನೆಕ್ಸ್ಟ್ 12 hours ಈಸ್ ಫಾರ್ ದೋಸ್ ಹೂ ಗೋ ಇನ್ ದ ಲೆಫ್ಟ್ ಲೆಫ್ಟ್ ಪಾತ್. ಪಾತ್. ಓಕೆ. ಸೊ ಬೇಸಿಕ್ಲಿ ಈ ಕಡೆ ಸಮಯಾಚಾರದಿಂದ ಹಿಡಿದು ಇನ್ನೊಂದು ಮಿಕ್ಕಿದ ಪ್ರಾಕ್ಟೀಸಸ್ಗೆ ಲೆಫ್ಟ್ ಸೈಡ್ ಅಂತ. ಓಕೆ. ಅಮ್ಮ, ಈಗ ಶ್ರೀಕೃಷ್ಣನ ನಾವು ಗುರು ಅಂತ ನಾವು ಏನೋ ವಿಶ್ವಗುರು ಅಂತಾನೆ ನಾವು ಕನ್ಸಿಡರ್ ಮಾಡ್ಬೋದು ಶ್ರೀಕೃಷ್ಣ ಪರಮಾತ್ಮನ. ಏನೋ ನಮ್ಮ ವೆಸ್ಟರ್ನ್ ಕಲ್ಚರಲ್ಲೂ ಸುಮಾರು ಜನ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಈಸ್ ದ ಗ್ರೇಟೆಸ್ಟ್ ಫಿಲಾಸಫರ್ ಎವರ್ ಅಂತ ಹೇಳ್ತಾರೆ. ಸೊ ಈ ಕಾನ್ವರ್ಸೇಷನ್ ಬಂದು ಭಗವದ್ಗೀತೆದು ನಡೆಯೋದು ಬ್ಯಾಟಲ್ ಫೀಲ್ಡಲ್ಲಿ. ಈ ಬ್ಯಾಟಲ್ ಫೀಲ್ಡಲ್ಲಿ ಕಾನ್ವರ್ಸೇಷನ್ ನಡಿಬೇಕಾದ್ರೆ ಶ್ರೀಕೃಷ್ಣ ಅರ್ಜುನ ಕಂಪ್ಲೀಟಾಗಿ ಸರೆಂಡ್ರೆನ್ಸ್ ಆಗ್ತಾನೆ. ಸರೆಂಡರ್ ಆದ್ಮೇಲೇನೆ ಏನಕ್ಕೆ ಈ ಒಂದು, ಬಿಕಾಸ್ 2 ಥರ ಸರೆಂಡ್ರೆನ್ಸ್ ಬರುತ್ತೆ. ಒಂದು ಸರೆಂಡ್ರೆನ್ಸ್ ಆದಮೇಲೆ ಗೀತೆ ಸ್ಟಾರ್ಟ್ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಬೋಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಆದಮೇಲೆ ವಿರಾಟ ರೂಪ ವಿಶ್ವರೂಪ ದರ್ಶನ ಆದಮೇಲೆ ಇನ್ನೊಂದು ಥರ ಸರೆಂಡ್ರೆನ್ಸ್ ಬರುತ್ತೆ. ಯಾಕೆ ಸರೆಂಡ್ರೆನ್ಸ್ ಇಷ್ಟೊಂದು ಇಂಪಾರ್ಟೆಂಟ್ ಅಂತ? ಓಕೆ. ಸರೆಂಡ್ರೆನ್ಸು ಒಂದು ಮನುಷ್ಯನಲ್ಲಿ, ಇವಾಗ ನೀವು ಕೊಟ್ಟಿರೋ ಕಾಂಟೆಕ್ಸ್ಟಲ್ಲೇ ನಾನು ಹೇಳಬೇಕು ಅಂದರೆ, ಹ್ಮ್. ನನಗೆ ಭಯ ಆಗಿ ನನಗಿನ್ನೇನು ದೆರ್ ಇಸ್ ನೋ ಅದರ್ ಗೋ ಅಂದಾಗ ಫಸ್ಟು ಅರ್ಜುನ ಅವನ ಕಾಲಿಗೆ ಬೀಳ್ತಾನೆ, ಕೃಷ್ಣನ ಪಾದಕ್ಕೆ ಬೀಳ್ತಾನೆ. ಹ್ಮ್. ಅಪ್ಪ ನನ್ನ ಕೈಯಲ್ಲಿ ಏನು ಆಗ್ತಿಲ್ಲ, ಹ್ಮ್. ನನಗೆ ತುಂಬ ಇಷ್ಟವಾದ ನನ್ನ ಶಕ್ತಿಯ ಸಂಕೇತವಾದ ಗಾಂಡೀವ ಹ್ಮ್. ತಾನೇ ಬಿದ್ದೋಗ್ತಾ ಇದೆ. ಯಾವತ್ತೂ ಆಗಿರಲಿಲ್ಲ ನನ್ನ ಜೀವನದಲ್ಲಿ ಈ ಅನುಭವ. ತಾನಾಗಿ ಬಿದ್ದೋಗ್ತಾ ಇದೆ. ನಾನು ನಿಜವಾಗ್ಲೂ ಶಸ್ತ್ರ ಇದ್ದು ನಿಶಸ್ತ್ರನಾಗಿದ್ದೀನಿ. ಹ್ಮ್. ನಾನು ಕ್ಷತ್ರಿಯನಾಗಿ ಭಯ ಅನ್ನೋದೇ ನನ್ನ ಡಿಕ್ಷನರಿಲಿ ಇರಬಾರ್ದು. ಹ್ಮ್. ಅಂಥವನು ನಾನು ಭಯದಲ್ಲಿ ನಡುಗ್ತಾ ಇದ್ದೀನಿ. ಹ್ಮ್. ನನ್ನ ಒಂದೊಂದು ರೋಮನೂ ಸುಡ್ತಾ ಇದೆ. ಹ್ಮ್. ನಾನು ಈ ಪರಿಸ್ಥಿತಿಲಿರೋವಾಗ ನನಗೆ ಇವಾಗ ಏನು ಅನಿಸ್ತಾ ಇಲ್ಲ, ನನಗೆ ನೀನೇ ನನಗೆ ಎಲ್ಲದಕ್ಕೂ ದಾರಿ ತೋರಿಸ್ಬೇಕು ಅನ್ನೋ ಅಜ್ಞಾನದ ಆ ಭಾವದಲ್ಲಿ, ಹ್ಮ್. ಭಯದ ಭಾವದಲ್ಲಿ ಅವನು ಬಂದು ಶರಣಾಗತಿ ಮಾಡ್ಕೊಳ್ಳೋದು. ಓಕೆ. ವಿಶ್ವರೂಪ ದರ್ಶನ ಕಾಣಿಸಿದ ಮೇಲೆ ಹ್ಮ್. ಅಯ್ಯೋ ನಿನ್ನನ್ನು ನನ್ನ ಫ್ರೆಂಡು ಅನ್ಕೊಂಬಿಟ್ಟೆ, ನಿನ್ನನ್ನು ಏನೇನೋ ಅನ್ಕೊಂಬಿಟ್ಟೆ, ಹೆಂಗೆಂಗೋ ಕರೆದೆ, ನಿನ್ನ ಜೊತೆ ಆಟ ಆಡ್ಬಿಟ್ಟೆ, ನಿನ್ನ ಜೊತೆ ಎಷ್ಟು ಸಲಿಗೆಯಿಂದ ಮಲಗ್ಬಿಟ್ಟೆ, ಏನೆಲ್ಲ ಮಾಡಿಬಿಟ್ಟೆ ಕೃಷ್ಣ. ಆದರೆ ನಿನ್ನಲ್ಲಿ ನೀನು ಇಂಥ ಶಕ್ತಿವಂತ ವಿರಾಟ್ ಪುರುಷ, ಇಷ್ಟೆಲ್ಲ ನಿನ್ನಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಆಗ ಅವನಲ್ಲಿ ಬರೋ ಶರಣಾಗತಿ. ಇನ್ನು ನಿನ್ನಲ್ಲೇ ಎಲ್ಲವೂ ಇದೆ, ನೀನೇ ಸರ್ವಸ್ವ ಅಂತ ಹೇಳಿದ್ಮೇಲೆ, ನೀನೇ ಕಾಲಾತೀತ, ಎಲ್ಲವೂ ನೀನೇ ಅಂತ ಆದ ನಂತರ ನನಗೆ ಇನ್ಯಾರು ಬೇಕು? ಅದು ನೀನು ನನ್ನ ಹತ್ರ ಸ್ನೇಹಿತನಾದ್ರ ರೀತಿಯಲ್ಲಿದೆಯಾ, ಬಂಧು ರೀತಿಯಲ್ಲಿದೆಯಾ, ಬಾಂಧವನ ರೀತಿಯಲ್ಲಿದೆಯಾ, ಎಲ್ಲ ರೋಲ್ಸಲ್ಲೂ ನೀನು ನನ್ನ ಜೊತೆ ಇದೆಯಾ. ಐ ಆಮ್ ಸೋ ಬ್ಲೆಸ್ಡ್. ವೈ ಶುಡ್ ಐ ನೀಡ್ ಅನ್ ಅದರ್ ಗುರು? ಹೂ ಕ್ಯಾನ್ ಬಿ ಅ ಬೆಟರ್ ಗುರು ದ್ಯಾನ್ ಯು ಅಂತ 2 ರೀತಿಯಲ್ಲಿ ಅವನು ಶರಣಾಗತಿ ಮಾಡ್ಕೊಳ್ತಾನೆ. ಡಿಡ್ ಐ ಆನ್ಸರ್ ಯುವರ್ ಕ್ವೆಶ್ಚನ್? ವೆರಿ ಮಚ್. ಸೊ ಶರಣಾಗತಿನೂ ಸಹ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಬರುತ್ತೆ. ಎಸ್, ಆಫ್ ಕೋರ್ಸ್. ಬಟ್ ಇನಿಷಿಯಲ್ ಶರಣಾಗತಿನೂ ತುಂಬಾ ಇಂಪಾರ್ಟೆಂಟ್. ದಟ್ ಈಸ್ ದ Yes. ಬಿಗಿನಿಂಗ್ ಪಾತ್. ಓಕೆ. ಗುರು ಅಂತ ಅಂದಿದ ತಕ್ಷಣ ಯಾರಾದ್ರೂ ಒಬ್ರು ಟೀಚರ್ ನಮಗೆ ಗುರು ಆಗ್ಬೋದಾ, ಇಲ್ಲ ಜೀವನದ ಯಾವುದೋ ಒಂದು ಇನ್ಸಿಡೆಂಟ್ ಗುರು ಆಗ್ಬೋದಾ, ಅಥವಾ ಪುಸ್ತಕ ಗುರು ಆಗ್ಬೋದಾ ನಮಗೆ? ಖಂಡಿತ ಇದೆಲ್ಲವೂ ಕೂಡ ಗುರು ಆಗ್ಬೋದು ನಮಗೆ. ಓಕೆ. ನೀವು ನಿಮ್ಮ ಸಮಯ ಬಂದಿರಬೇಕು. ಹ್ಮ್. ಒಂದು ಹೇಳ್ತಾರೆ ನೋಡಿ, 3 ವಿಷಯ ಹೇಳ್ತಾರೆ: ಕಾಲ, ದೈವ, ಪ್ರಯತ್ನ ಅಂತ.
ಈ 3 ಕೂಡಿ ಬರೋದನ್ನ ನಾವು ಯೋಗ ಅನ್ನೋ ಪದದಲ್ಲಿ ಹೇಳ್ತೀವಿ. ವಾವ್! ಓಕೆ. ಕಾಲ, ದೈವ, ಪ್ರಯತ್ನ. ಆ ಸಮಯನೂ ಬಂದಿರಬೇಕು. ಆ ಭಗವಂತನ ಅನುಗ್ರಹನೂ ನಿಮಗೆ ಬರೋ ಇದಾಗಿರಬೇಕು. ಹ್ಮ್. ಆಮೇಲೆ ನಿಮ್ಮ ಪ್ರಯತ್ನವೂ ಸರಿಯಾದ ರೀತಿಯಲ್ಲಿರಬೇಕು. ಗೈಡೆಡ್ ಎಫರ್ಟ್ ಹ್ಮ್. ಅಲ್ವಾ? ಆ 3 ಸೇರ್ಕೊಂಡಾಗ ಅದನ್ನ ಒಂದು ಪದದಲ್ಲಿ ಹೇಳೋದು ಯೋಗ ಅಂತ ಹೇಳ್ತೀವಿ. ಹ್ಮ್. ಇದು ಶಾಸ್ತ್ರದ ಮುಖಾಂತರ ಬರ್ಬೋದು, ಡೈರೆಕ್ಟ್ಲಿ ಗುರುವಿನ ಮುಖಾಂತರ ಬರ್ಬೋದು, ಹ್ಮ್. ನಿಮ್ಮದೇ ಜೀವನದ ಅನುಭವದಿಂದ ಕೂಡ ಬರ್ಬೋದು. ಬರ್ಬೋದು. ಈಗ ಒಬ್ಬ ಗುರು ತನ್ನ ಜೀವನದ ಅನುಭವದಿಂದ ಹ್ಮ್. ಎಷ್ಟೋ ಶಿಷ್ಯರನ್ನ ತಯಾರು ಮಾಡ್ತಾನಲ್ಲ. ಹೌದು. ತನ್ನ ಶಾಸ್ತ್ರದ ಜ್ಞಾನದಿಂದ ಕೂಡ. ಹ್ಮ್. ಈಗ ಕೆಲವರು ತುಂಬಾ ಹೆಂಗಿರ್ತಾರೆ ಅಂತಂದ್ರೆ, ಶಾಸ್ತ್ರ ಏನ್ ಹೇಳುತ್ತೋ ಅದು ಹೇಳಿದ್ರೆ ಮಾತ್ರನೇ ಅವ್ರ ಗುರು ಮೇಲೆ ಅವ್ರಿಗೆ ನಂಬಿಕೆ ಬರೋದು, ಹ್ಮ್. ಫಾಲೋ ಮಾಡೋದು ಎಲ್ಲ. ಈಗ ಹ್ಮ್. ಪೂಜೆ ಮಾಡಬೇಕು ಅಂತಂದ್ರೆ, ಬಳೆ ಹಾಕೋಬೇಕು, ಕುಂಕುಮ ಇಟ್ಕೋಬೇಕು, ಕೂದಲು ಟೈ ಮಾಡ್ಕೊಂಡಿರ್ಬೇಕು, ಸೀರೆನೇ ಉಟ್ಕೊಳ್ಬೇಕು. ತುಂಬಾ ಶಾಸ್ತ್ರೀಯವಾದ ರೀತಿಯಲ್ಲಿ ಕೆಲವರು ಭಗವಂತನ ನೋಡ್ತಾರೆ. ನೋಡ್ತಾರೆ. ಹ್ಮ್. ಅಂಥವ್ರಿಗೆ ಶಾಸ್ತ್ರ ವಿಲ್ ಬಿಕಮ್ ದ ಟೀಚರ್. ಹ್ಮ್. ಈಗ ಒಬ್ಬ ಗುರು ಅವ್ರು ನಡ್ಕೊಳ್ತಾ ಇದ್ದಾರೆ, ಅವ್ರು ಹೇಳೋ ಮಾತು ನಾವ್ ಯಾಕೆ ಡೌಟ್ ಬೀಳ್ಬೇಕು? ಹ್ಮ್. 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 ಗಾಟ್ ಇಟ್. ಅಸಂಶಯಾತ್ಮ ವಿನಶ್ಯತಿ ಅಂತ ಹ್ಮ್. ಸಂಶಯಾತ್ಮ ವಿನಶ್ಯತಿ ಅಂತ ಹ್ಮ್. ಹೇಳ್ಬಿಡ್ತಾನೆ ಕೃಷ್ಣ. ನೀನ್ ಕಣ್ಣು ಮುಂದೆ ನೋಡ್ತಾ ಇದೀಯಾ, ಹ್ಮ್. ಈಸ್ ದ ಎಂಬಾಡಿಮೆಂಟ್ ಆಫ್ ದ್ಯಾಟ್. ಬಟ್ ಸ್ಟಿಲ್ ಯು ಡೌಟ್ ಅಂದ್ರೆ ಹ್ಮ್. ಏನ್ ಪ್ರಶ್ನೆ ಅದ್ರಲ್ಲಿ? ಹ್ಮ್. ಆದ್ರಿಂದ ಒಬ್ಬ ಏನು ಪ್ರೀಚ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಅದನ್ನ ನಡ್ಕೊಳ್ತಾ ಇದ್ದಾನೆ, ಹ್ಮ್. ಅವನೇ ನಿಜವಾದ ಗುರು. ಅವನೇ ನಮ್ಗಿಲ್ಲಿ ರೋಲ್ ಮಾಡೆಲ್ ತರ ನಿಂತ್ಕೊಂಡಿದ್ದಾನೆ. ಹ್ಮ್. ಗುರುತಿಸ್ಬೇಕಷ್ಟೇ, ನಾನು ಹ್ಮ್. ಗೌರವಿಸ್ಬೇಕಷ್ಟೇ. ಓಕೆ. ಆದ್ರಿಂದ ಗುರು ಕೂಡ ನಮಗೆ ಮಾರ್ಗದರ್ಶಕ ಆಗ್ತಾನೆ. ಇನ್ನು ನಮ್ಮ ಜೀವನದ ಇನ್ಸಿಡೆನ್ಸಸ್, ಈಗ ಹ್ಮ್. ನಾನೊಂದು ಹಣ ಕಳ್ಕೊಂಡಿರ್ತೀನಿ, ಗೌರವ ಹ್ಮ್. ಕಳ್ಕೊಂಡಿರ್ತೀನಿ. ನನ್ನ ಮಕ್ಕಳಿಗೆ, ನನ್ನ ಫಾಲೋವರ್ಸ್ಗೆ ನಾನೇನ್ ಮಾಡ್ತೀನಿ, ಈ ದಾರಿ ಸರಿಯಲ್ಲ, ಹ್ಮ್. ಇಲ್ಲಿ ಹೋಗ್ಬೇಡಿ ಮಕ್ಕಳ, ಕೈ ಸುಟ್ಕೊಂಡು ಹಿಂದಕ್ಕೆ ಯಾಕೆ ಬರ್ತೀರಾ, ಹ್ಮ್. ನನಗಾಗಿರೋ ಅನುಭವದ ಮೇಲೆ ನಾನು ನಿಮ್ಗೆ ಹೇಳ್ತೀನಿ, ಯು ರಿಫ್ಲೆಕ್ಟ್ ಆನ್ ದಟ್ ಆ್ಯಂಡ್ ವರ್ಕ್ ಆನ್ ಇಟ್ ಅಂತ ಆ ಪಾತನ್ನು ನಾನು ಈಸಿ ಮಾಡಿಕೊಡ್ತೀನಿ. ಹ್ಮ್. ಸೊ ಅನುಭವ ಕೂಡ ಗುರು ಆಗುತ್ತೆ. ವಾವ್! ಸೊ ನೋಡೋ ದೃಷ್ಟಿಕೋನ ಇಂಪಾರ್ಟೆಂಟ್. ಎಸ್, ಸೊ ಅಫ್ಕೋರ್ಸ್ ದ ಹೋಲ್ ಭಗವದ್ಗೀತಾ ಸ್ಪೀಕ್ಸ್ ಅಬೌಟ್ ಚೇಂಜಿಂಗ್ ದ ಆಂಗಲ್ ಓನ್ಲಿ. ಆ. ದೃಷ್ಟಿಕೋನವನ್ನ ನೀನು ಬದಲಾಯಿಸೋದ್ರಲ್ಲೇ ನಿನಗೆ ಭಯದಿಂದ ನಿರ್ಭಯ, ಹ್ಮ್. ದುಃಖದಿಂದ ಸುಖ, ಹ್ಮ್. ನಷ್ಟದಿಂದ ಲಾಭ ಹ್ಮ್. ಎಲ್ಲವೂ ಸಾಧ್ಯ ಅಂತ ಹೇಳೋದು ಅವನ ಅದರಿಂದ. ದೃಷ್ಟಿಕೋನ ಮಾತ್ರದಿಂದ. ದೃಷ್ಟಿಕೋನ. ಇಷ್ಟು ದಿನ ನೀನು ಹೇಗೆ ನೋಡ್ತಾ ಇದ್ದ ಇದೇ ಸಂದರ್ಭವನ್ನ, ಹ್ಮ್. ಇದೇ ವ್ಯಕ್ತಿಯನ್ನ, ಹ್ಮ್. ಇವಾಗ ನೀನು ಬದಲಾಯಿಸ್ಕೊಂಡೆ ನಿನ್ನ ಲೆನ್ಸು. ಹ್ಮ್. ಆವಾಗ ನಿನಗೆ ಎಷ್ಟು ಅದೇ ವಿಷಯದಲ್ಲಿ ಎಷ್ಟು ನೆಮ್ಮದಿ, ನಿರಾಳ ಹ್ಮ್. ಎಲ್ಲ ಇದೆಯಲ್ಲ. ಹ್ಮ್. ಕರೆಕ್ಟ್. ಒಬ್ಬ ಮನುಷ್ಯ ಸಿಡುಕ, ವಿಪರೀತ ಸಿಡುಕ, ಕೆಂಡಾಮಂಡಲ ಕೋಪ ಅಂತ ತಿಳ್ಕೊಳ್ಳೋಣಂತೆ, ಆಯ್ತಾ? ಹ್ಮ್. ಯಾಕಂದ್ರೆ ದಿಸ್ ದ ಪ್ರೈಮ್ ಎಮೋಷನ್ ಅಲ್ವಾ, ಆ್ಯಂಗರ್ ಹ್ಮ್. ಅನ್ನೋದು. ಆದ್ರಿಂದ ಇದು ಭಾಳ ಕಷ್ಟ ಕೊಡುತ್ತೆ. ಕೋಪ ಬರೋರಿಗೆ ಗೊತ್ತಾಗಲ್ಲ, ಆ ಕೋಪನ ಅನುಭವಿಸ್ತಾ ಇರ್ತಾರಲ್ಲ ಹ್ಮ್. ಸುತ್ತಮುತ್ತಲು, ಅವ್ರಿಗೆ ಭಾಳ ಕಷ್ಟ ಆಗ್ತಾ ಇರುತ್ತೆ. ಹ್ಮ್. ಇವಾಗ ಇಂತಹ ಕೋಪ ಬರುತ್ತೆ, ಅಯ್ಯೋ ದಿನ 10 ವಿಷಯಕ್ಕೆ ಬರುತ್ತೆ, ಅದಕ್ಕೆ ನಾವ್ಯಾಕೆ ಡಿಸ್ಟರ್ಬ್ ಆಗ್ಬೇಕು ಅನ್ಕೊಂಡ್ರೆ? ಹ್ಮ್. ಇಟ್ಸ್ ವೆರಿ ಸಿಂಪಲ್. 10 ಸಲ 11ನೇ ಸಲನೂ ಬಂತ ಇವತ್ತು ಹ್ಮ್. ಅಂತ ಅನ್ಕೊಂಡ್ರೆ ಹೆಂಗಿರುತ್ತೆ? ಹ್ಮ್. ಶುರು ಆಯ್ತಾ, ಇನ್ನು ಮನೆ ಎಲ್ಲ ಒಂದು ನೆಗೆಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಹ್ಮ್. ಹಾಂ, ಸಿ ಯು ಕ್ಯಾನ್ ಥಿಂಕ್ ಇನ್ ಡಿಫ್ರೆಂಟ್ ವೇಸ್. ಹ್ಮ್. ಈ ಮನುಷ್ಯ ಹಿಂಗೆ ಈಸ್ ಬಾರ್ನ್ ವಿತ್ ದಟ್. ಹ್ಮ್. ಓಕೆ, ಲೆಟ್ ಹಿಮ್ ಗ್ರೂಮ್ ಗ್ರೂಮ್. ಹಿಮ್ಸೆಲ್ಫ್. ಓಕೆ. ಯಾರೋ ಬರ್ತಾನೆ, ಒಳ್ಳೆ ಗುರು ಬರಲಿ, ಭಗವಂತನ ದಯೆ ಆಗಲಿ, ಅವನವನೇ ಬದಲಾವಣೆ ಮಾಡ್ಕೊಳ್ಳಿ ಅಂತ ನಾವು ಪ್ರಾರ್ಥನೆ ಮಾಡ್ಬೋದಷ್ಟೇ. ಹ್ಮ್. ಬಟ್ ವಿ ನೀಡ್ ನಾಟ್ ಗೆಟ್ ಅಫೆಕ್ಟೆಡ್ ಬೈ ಹಿಸ್ ಆ್ಯಂಗರ್. ಕರೆಕ್ಟ್. ದಿಸ್ ಇಸ್ ದೃಷ್ಟಿಕೋನ. ಇದು ದೃಷ್ಟಿಕೋನ ಬದಲಾವಣೆ ಮಾಡ್ಕೊಳ್ಳೋದು. ಸೂಪರ್. ಇವಾಗ ಅವನ ಪಾಡಿಗೆ ಅವನಿರ್ತಾನೆ, ನಮ್ಮ ಪಾಡಿಗೆ ನಾವಿರ್ತೀವಿ. ನಾವಿರ್ತೀವಿ. ಹ್ಮ್. ಈಗ ಸುಮಾರು ಜನ ಇವಾಗ ಮಾಡರ್ನ್ ಎರಾಲಿ ನಾವೆಲ್ಲ ಇರೋದ್ರಿಂದ ಆಸ್ ಅ ಸ್ಟೂಡೆಂಟ್ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಸಾಕಷ್ಟು ಜನಕ್ಕೂ ಈ ಪ್ರಶ್ನೆ ಇದೆ. ಸೊ ಭಗವದ್ಗೀತೆ ಓದೋದ್ರಿಂದ ಬರೀ ಸ್ಪಿರಿಚುವಲ್ ಬೆನಿಫಿಟ್ಟಾ ಇಲ್ಲ ಮೆಟೀರಿಯಲಿಸ್ಟಿಕ್ ಬೆನಿಫಿಟ್ಟು ಏನಾದ್ರು ಸಿಗತ್ತಾ ಅಂತ ಜನರಲಿ ಸ್ಪೀಕ್? ಇಲ್ಲ, ಈ ರೀತಿ ಪ್ರಶ್ನೆ ಬಂದಾಗಲೇ ನಾವು ಭಗವಂತನಾಗಲಿ, ಭಗವಂತನ ತತ್ವವನ್ನಾಗಲಿ, ಅಥವಾ ಈ ಒಂದು ಅಧ್ಯಾತ್ಮ ಆಗಲಿ ಹ್ಮ್. ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಹ್ಮ್. ಕೃಷ್ಣ ಹೇಳೇ ಬಿಡ್ತಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆನ ಸೇವಯ. ಹ್ಮ್. ಒಬ್ಬ ಚೆನ್ನಾಗಿ ತಿಳ್ಕೊಂಡಿರೋ ವ್ಯಕ್ತಿ ನಿನ್ನ ಜೀವನದಲ್ಲಿ ಬಂದಾಗ ಹ್ಮ್. ನೀನು ಎಷ್ಟು ಬೇಕಾದರೂ ಪ್ರಶ್ನೆ ಕೇಳು, ಹ್ಮ್. ಆದರೆ ವಿನಯದಿಂದ ಕೇಳು. ಹ್ಮ್. ವಿನಯದಿಂದ ಕೇಳು. ಅವನನ್ನು ನೀನು ಹೋಗಿ ಡೌಟಲ್ಲಿ ಪ್ರಶ್ನೆ ಕೇಳೋಕ್ಕೆ ಆಗಲ್ಲ. ಆಗಲ್ಲ. ಆದರೆ ನನಗೆ ಮಾರ್ಗ ತೋರಿಸಿ, ನನ್ನ ಮನಸ್ಸಲ್ಲಿ ಈ ಸಂದೇಹ ಇದೆ ಅಂತ ನೀನು ಒಬಿಡಿಯಂಟಾಗಿ ಕೇಳೋದು, ಅದಕ್ಕೊಂದು ಬೆಲೆ ಇರುತ್ತೆ. ಹ್ಮ್. ಆ ಶೈಲಿಯಲ್ಲಿ ನೀನು ಯಾವಾಗ ಪ್ರಶ್ನೆ ಕೇಳ್ತೀಯಾ, ಆವಾಗ ಗುರು ತನ್ನ ಆಂತರ್ಯದಿಂದ ಆ ಪ್ರಶ್ನೆಗೆ ಉತ್ತರ ಹೇಳ್ತಾನಂತೆ.
ಹ್ಮ್. ಹಳೆ ಒಬ್ಬ ವ್ಯಕ್ತಿ ಕೂತಿದ್ರೆ ಅಲ್ಲಿ ಶಿಷ್ಯ, ಗುರೂಜಿ ಯಾವತ್ತೂ ಈ ಥರ ಹೇಳಿರಲಿಲ್ಲ ಉತ್ತರ ನಮಗೆ. ಇವನು ಇವತ್ತು ಬಂದಿದ್ದಾನೆ ಕಾಂಜಿ ಪಾಂಜಿ, ಇವನಿಗೆ ಇಷ್ಟೊಂದು ಚೆನ್ನಾಗಿ ಹೇಳ್ತಾ ಇದ್ದಾರಲ್ಲ ಅಂದರೆ ಅಷ್ಟು ಒಬಿಡಿಯನ್ಸ್ ಇತ್ತು ಅವನ ಹತ್ರ. ಹ್ಮ್. ತಿಳ್ಕೊಳ್ಬೇಕು ಅನ್ನೋದು ಅವನಲ್ಲಿ ಅಷ್ಟಿತ್ತು. ಭಾವನೆ. ಆದ್ದರಿಂದ ಪ್ರಶ್ನೆ ತಪ್ಪಲ್ಲ, ಹ್ಮ್. ಸಂದೇಹನೂ ತಪ್ಪಲ್ಲ. ಹ್ಮ್. ಆಯ್ತಾ? ಇದಕ್ಕೆ ತುಂಬ ಚೆನ್ನಾಗಿರೋ ಉತ್ತರ 9ನೇ ಅಧ್ಯಾಯ 22ನೇ ಶ್ಲೋಕ. ಹ್ಮ್. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾನೆ. ಹ್ಮ್. ಏನು ಅಂದರೆ ಭಗವಂತ ಅನ್ನೋನು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಹ್ಮ್. ಇದು ತುಂಬ ಚೆನ್ನಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಭಗವಂತನನ್ನು ನಂಬಿದ್ರೆ, ಇವಾಗ ಸರಸ್ವತಿಗೆ ನಾನು ಮೊರೆ ಹೋದರೆ ಬರೀ ವಿದ್ಯೆನೇ ಕೊಡ್ತಾಳಲ್ಲ, ಲಕ್ಷ್ಮಿ ಹತ್ರ ಹೋಗ್ಬೇಕಲ್ಲ ಹಣ ಕೊಡಲಿಕ್ಕೆ ಹ್ಮ್. ಅಂತ. ಆದ್ದರಿಂದ ಅವನು ಹೇಳ್ತಾನೆ ಇವೆಲ್ಲ ನನ್ನ ರೂಪಗಳು ತೋರಿಸ್ತಾನಲ್ಲ 11ನೇ ಅಧ್ಯಾಯದಲ್ಲಿ. ನೀನು ನನ್ನ ಹತ್ರ ಬಂದ್ಬಿಟ್ರೆ ಹ್ಮ್. ಇವರೆಲ್ಲರೂ ನನ್ನ ಒಳಗಡೆನೇ ಇದ್ದಾರಲ್ಲ. ಹ್ಮ್. ನೀನು ಎಲ್ಲಿಗೋಗಿ ಪ್ಲಗ್ ಹಾಕ್ತೀಯೋ ಆ ಸ್ವಿಚ್ ಆನ್ ಆಗುತ್ತಲ್ಲ, ಅಲ್ಲಿ ಕರೆಂಟ್ ಪಾಸ್ ಆಗುತ್ತಲ್ಲ, ಹ್ಮ್. ನಿಂಗೆ ಏನು ಬೇಕೋ ಅದನ್ನು ನಾನು ಕೊಡ್ತೀನಿ. ಒಂದು ಸಮಯದಲ್ಲಿ ಹಣ ಬೇಕಾಗತ್ತೆ, ಒಂದ್ಸಲ ವಿದ್ಯೆ ಬೇಕಾಗತ್ತೆ, ಒಂದ್ಸಲ ಕೀರ್ತಿ ಬೇಕಾಗತ್ತೆ. ಹ್ಮ್. ಎಲ್ಲದಕ್ಕೂ ಬೇಕಾಗಿರೋ ಶಕ್ತಿಗಳು ನನ್ನೊಳಗಿದೆ. ಹ್ಮ್. ನೀನು ನನ್ನ ಹತ್ರ ಬಂದರೆ ವಾಟ್ ನಾಟ್ ಯು ಗೆಟ್ ಹ್ಮ್. ಎವ್ರಿಥಿಂಗ್. ಹ್ಮ್. ಐ ಮೀನ್ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಹ್ಮ್. ನನ್ನ ಹತ್ರ ಎಲ್ಲವೂ ಇದೆ, ಹ್ಮ್. ಎಲ್ಲವನ್ನೂ ಕೊಡ್ತೀನಿ. ಅದಕ್ಕೆ ಅನ್ಯ ಚಿಂತನೆ ಇಟ್ಕೊಳ್ದಿರ ನನ್ನನ್ನು ನಂಬು. ಹ್ಮ್. ಅನನ್ಯಾಶ್ಚಿಂತಯಂತೋ ಮಾಂ. ಹ್ಮ್. ಅನ್ಯ ಚಿಂತನೆ ಇಟ್ಕೋಬಾರ್ದು. ನಿಂತ್ರ ಬಂದೆ ನೀನು ಇದು ಕೊಡ್ತೀಯಾ, ಕರ್ಮಾರಿ ಅಮ್ಮ ಕೊಡೋದು ನೀನು ಕೊಡ್ತೀಯಾ ಹ್ಮ್. ಅಂತ ಕೇಳಿದ್ರೆ ಭಗವಂತ ನಗ್ತಾನಂತೆ. ನನ್ನ ಸೃಷ್ಟಿಯವಳು, ಹ್ಮ್. ನನ್ನ ಕೈ ಕೆಳಗಿರೋಳವಳು, ನನ್ನ ಆಜ್ಞೆ ಪಾಲಿಸೋಳವಳು. ಹ್ಮ್. ನಾನು ಅವಳಿಗೆ ಹೇಳಿದ್ರೆ ಅವಳು ನಿನಗೆ ಕೊಡೋದು, ಹ್ಮ್. ನೀನೇ ನನ್ನನ್ನು ಕೇಳಿದ್ರೆ ನಾನು ನಿನಗೆ ಕೊಡಲ್ವಾ ಅಂತ. ಹ್ಮ್. ಸೂಪರ್. ಈಗ ನೆಕ್ಸ್ಟ್ ಕ್ವಶನ್ ಬಂದು ಒಂದು ಸ್ವಲ್ಪ ನಮಗೆ ಆ್ಯಸ್ ಅ ಸ್ಟೂಡೆಂಟ್ಸ್ ನಮಗೆ ಕಾಂಪ್ಲಿಕೇಟೆಡ್ ಏನಂತ ಅಂದರೆ ಈಗ ಈ ಪ್ರಸ್ತುತ ಮಾಡರ್ನ್ ಲೈಫಲ್ಲಿ ಡಿಟ್ಯಾಚ್ಮೆಂಟ್ ಅನ್ನೋ ಪದಕ್ಕೆ ಸಾಕಷ್ಟು ಅರ್ಥ ಬಂದ್ಬಿಟ್ಟಿದೆ. ಹ್ಮ್. ಹೆಂಗಾಗ್ಬಿಟ್ಟಿದೆ ಅಂದರೆ ಡಿಟ್ಯಾಚ್ಮೆಂಟ್ ಅಂದರೆ ಕೇರ್ ಮಾಡಬಾರ್ದು, ಎಲ್ಲ ಬಿಟ್ಬಿಡ್ಬೇಕು ಅಂತ ಒಂದು ಕಡೆ, ಇನ್ನೊಂದು ಕಡೆ ಡಿಟ್ಯಾಚ್ಮೆಂಟಿಗೆ ಒಂದು ಎಲಾಬ್ರೇಟ್ ಡೆಫಿನಿಷನ್ ಇದೆ. ಸೊ ಭಗವದ್ಗೀತೆಯ ಪ್ರಕಾರ ಡಿಟ್ಯಾಚ್ಮೆಂಟ್ ಅಂದ್ರೆ ಏನು? ಎರಡಕ್ಷರದ ಮೋಹ, ದಟ್ ಈಸ್ ಅಟ್ಯಾಚ್ಮೆಂಟ್. ಹ್ಮ್. ಹ್ಮ್. ಎರಡಕ್ಷರದ ಪದ ಜ್ಞಾನ. ಯಾವಾಗ ಜ್ಞಾನ ಬರುತ್ತೋ ಒಬ್ಬ ಮನುಷ್ಯನಿಗೆ ಯಾವುದು ಎಷ್ಟು ಇಟ್ಕೋಬೇಕು, ಎಷ್ಟು ಬಿಡಬೇಕು, ಹ್ಮ್. ಯಾವಾಗ ಯಾವುದು ಬೇಕು, ಯಾವುದು ಬೇಡ, ಹ್ಮ್. ಅಷ್ಟೇ. ಈಗ ನಾವಿಬ್ರು ಇಲ್ಲಿ ಕೂತ್ಕೊಂಡಿದ್ದೀವಿ. ಹ್ಮ್. ನಮ್ಮ ಪರ್ಪಸ್ ಈಸ್ ಟು ಎಜುಕೇಟ್ ದ ಪೀಪಲ್, ಪೀಪಲ್. ಹ್ಮ್. ಕೀಪಿಂಗ್ ದೇರ್ ಕ್ವೆಶ್ಚನ್ಸ್ ಇನ್ ಅವರ್ ಮೈಂಡ್ ಹ್ಮ್. ಟು ಆನ್ಸರ್ ದೇರ್ ಕ್ವೆಶ್ಚನ್ಸ್. ಹ್ಮ್. ಈಗ ನಾನು ನನ್ನ ಮಗ ತುಂಬ ಒಳ್ಳೆಯವನು ಅಂತ ಹ್ಮ್. ನನ್ನ ಮನಸ್ಸು ಆ ಕಡೆಗೆ ಹೋದರೆ ಹ್ಮ್. ದಟ್ ಈಸ್ ಅಟ್ಯಾಚ್ಮೆಂಟ್. ಹ್ಮ್. ದಟ್ ಈಸ್ ಹ್ಮ್. ಅಟ್ಯಾಚ್ಮೆಂಟ್. ಹ್ಮ್. ಮನೆಗೆ ಹೋದಾಗ ನಾನು ಅವನ ಜೊತೆನೇ ಸಮಯ ಕಳಿಬೇಕಾದ್ರೆ ಹ್ಮ್. ಅದನ್ನ ಯಾವ ಎಕ್ಸ್ಟೆಂಟ್ಗಾದರೂ ತಗೊಂಡು ಹೋಗ್ಬೋದು. ಹ್ಮ್. ದಟ್ ಈಸ್ ನಾಟ್ ಅಟ್ಯಾಚ್ಮೆಂಟ್. ಹ್ಮ್. ಓಕೆ. ಆಯ್ತಾ? ಹ್ಮ್. ಸೊ ಅವನು ಅಲ್ಲಿದ್ದಾನೆ, ನಾನು ಇಲ್ಲಿದ್ದೀನಿ, ಈ ಭಾವ ಬಂದರೆ ಫೋರ್ಸ್ಫುಲಿ ಐ ಹ್ಯಾವ್ ಟು ಕಟ್ ಡೌನ್ ದಟ್ ಥಾಟ್ ಅನ್ನೋದು ಡಿಟ್ಯಾಚ್ಮೆಂಟ್ ಅಲ್ಲ. ಹ್ಮ್. ಕಮಿಂಗ್ ಬ್ಯಾಕ್ ಟು ದ ಅವೇರ್ನೆಸ್, ಹ್ಮ್. ಐ ಆಮ್ ಸಿಟ್ಟಿಂಗ್ ಹಿಯರ್ ಫಾರ್ ಎ ಪರ್ಪಸ್. ಹ್ಮ್. ನೌ ಇಟ್ಸ್ ನಾಟ್ ದ ಟೈಮ್ ಟು ಬಿ ವಿತ್ ಯು. ಹ್ಮ್. ದಟ್ ಈಸ್ ಡಿಟ್ಯಾಚ್ಮೆಂಟ್. ಹ್ಮ್. ಸಮಕ್ಕೆ You need not leave anybody, run away from anything. Krishna has never taught anything. ಹಂಗಿದ್ದಿದ್ರೆ ಇನ್ಆಕ್ಷನ್ ಸ್ಟೇಟಲ್ಲಿ ಇದ್ದಿದ್ದ ಅರ್ಜುನನ್ನ ಆಕ್ಷನ್ಗೆ ಹೆಂಗೆ ತೊಗೊಂಡು ಬಂದ ಇಷ್ಟೊಂದು ಜ್ಞಾನ ಕೊಟ್ಟು? ಅಲ್ಲ. ಅಲ್ಲ, ಬಿಟ್ಟ ಗಾಂಡೀವನ್ನ ಹ್ಮ್. ತಿರ್ಗಾ ಅವನೇ ಎತ್ತಿ ಹಿಡ್ಕೊಂಡು ಹ್ಮ್. ನೀನು ಹೇಳಿದ್ದು ಅರ್ಥ ಆಯ್ತು ಕೃಷ್ಣ, ಹ್ಮ್. ಇವಾಗ ನಾನು ಯಾವ ರೀತಿಲಿ ಯುದ್ಧ ಮಾಡಬೇಕು ನಂಗೆ ಗೊತ್ತಾಯ್ತು ಹ್ಮ್. ಅಂತ ಯುದ್ಧಕ್ಕೆ ಬಂದನಲ್ಲ. ಹ್ಮ್. ಓಕೆ. So he is the best example to teach, and he is the right teacher to explain about attachment and detachment. ಡಿಟ್ಯಾಚ್ಮೆಂಟ್ ಅಂತ. ಓಕೆ. ಸೊ ಸಮಯಕ್ಕೆ ಸರಿಯಾಗಿ ಏನು ಮಾಡಬೇಕು ಅಂತ ತಿಳ್ಕೊಬೇಕಷ್ಟೇ. ಅಷ್ಟೇ. ಇವತ್ತು ಇದೆಯಾ, ಹ್ಮ್. ತಿನ್ನೋಣ, ಸಂತೋಷ ಪಡೋಣ, ಹ್ಮ್. ಓಕೆ. ಆದರೆ ನಾಳೆ ಅದಿಲ್ದಲೇ ಇದ್ದಾಗ ಹ್ಮ್. ಇದಿದ್ರೇನೇ ಚೆನ್ನಾಗಿತ್ತು ಅನ್ಕೋತೀವಲ್ಲ, ಹ್ಮ್. ದಟ್ ಈಸ್ ಅಟ್ಯಾಚ್ಮೆಂಟ್. ಇವಾಗ ನಾನು 1000 ಸಲ ಅದಿದ್ದಿದ್ರೆ ಚೆನ್ನಾಗಿತ್ತು ಅಂದರೆ ಹ್ಮ್. ಅದಲ್ಲಿ ಕ್ರಿಯೇಟ್ ಆಗಲ್ಲ ಅಲ್ವಾ. ಹ್ಮ್. ಕರೆಕ್ಟ್. ಏನಿದೆಯೋ ಅದನ್ನ ಅವತ್ತು ತಿಂದು ಯಾವಾಗ ಏನು ಸಿಗುತ್ತೋ ಅದನ್ನ ಹ್ಮ್. ಮಾಡ್ಕೊಳ್ತೀವಲ್ಲ, ಹ್ಮ್. ದಟ್ ಈಸ್ ದ ಕರೆಕ್ಟ್ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್. ಓಕೆ. ಅಮ್ಮ ಈಗ ಏನೋ ಈ ಒಂದು ಅಟ್ಯಾಚ್ಮೆಂಟ್
ಮತ್ತು ಡಿಟ್ಯಾಚ್‌ಮೆಂಟ್ ಬಗ್ಗೆ ಮಾತಾಡ್ತಿರೋದ್ರಿಂದ, ಈ ಸ್ಪಿರಿಚುವಲ್ ಪಾತಲ್ಲಿರೋರ್ಗೆ ಕೆಲವೊಂದು ಸರಿ ತಪ್ಪುಗಳಿಂದನೋ ಇಲ್ಲ ಬೇರೆ ಏನೋ ನಾನು ಈ ಪಥದಲ್ಲಿ ಹೋಗ್ಬೇಕಿತ್ತು, ಇನ್ಯಾವುದೋ ಪಥದಲ್ಲಿ ಹೋದೆ ಅಥವಾ ಗೊತ್ತಿಲ್ಲದೆ ಯಾರಿಗೋ ಇವತ್ತು ನಾನು ತಪ್ಪು ಮಾಡಿದೆ ಅಂತ ಯಾವುದೋ ಒಂದು ವಿಚಾರಕ್ಕೆ ಭಗವಂತನ ಹತ್ರ ಸಾರಿ ಕೇಳಬೇಕು ಅನ್ನೋ ಭಾವನೆ ಬರುತ್ತೆ. ಹ್ಮ್. ಭಗವದ್ಗೀತೆಯ ಪ್ರಕಾರ ದೇವ್ರಿಗೆ ಸಾರಿ ಹೇಳೋದೆಂಗೆ? ತುಂಬ ಚೆನ್ನಾಗಿ ನಾನು ಇವತ್ತೊಂದು ಸಾರಿ ಹೇಳ್ಬೇಕು ದೇವ್ರಿಗೆ ಅಥವಾ ಒಂದು ನನ್ನ ಭಾವನೆ ತೋಡ್ಕೋಬೇಕು ಅಂತ ಅಂದಾಗ ಹೇಗೆ ಅದು? ನೀವು ಆಸ್ ಗುಡ್ ಆಸ್ ವಿತ್ ಯುವರ್ ಫ್ರೆಂಡ್ ಹೌ ಯು ಎಕ್ಸ್‌ಪ್ರೆಸ್ ಯುವರ್‌ಸೆಲ್ಫ್, ಕನ್ಫ್ರಂಟ್ ಹ್ಮ್. ಎವ್ರಿಥಿಂಗ್. ಹ್ಮ್. ಸಿಮಿಲರ್ಲಿ ಯು ಕ್ಯಾನ್ ಡೂ ದಟ್. ಸಖ್ಯ ಭಾವ ಇದೆಯಲ್ಲ, ಹ್ಮ್. ಭಗವದ್ಗೀತೆಯಲ್ಲಿ ಉಲ್ಲೇಖ ಇದೆಯಾ ಇದ್ರ ಹ್ಮ್, ಬಗ್ಗೆ? ಓಕೆ. ಆತ್ಮನಿವೇದನೆ ಇದೆಯಲ್ಲ, ಹ್ಮ್. ಅಲ್ವಾ? ಹ್ಮ್. ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಹ್ಮ್. ನೀವು ಎಷ್ಟು ನಂಬಿ ಯಾರ ಜೊತೆ ಆದ್ರೂ ಒಂದು ವಿಷಯ ಹೇಳಿದ್ರೆ ಎಲ್ಲೋ ಹ್ಮ್. ಒಂದ್ ಕಡೆ ರೌಂಡ್ ಅಪ್ ಆಗ್ಬಿಡುತ್ತೆ ಇನ್ಎವಿಟಬಲ್ ಸಿಚುವೇಶನ್ ಹೌದು. ಅಲ್ಲಿ. ಹೌದು. ಆದ್ರೆ ಭಗವಂತನ ಹತ್ರ ನೀವೇನಾದ್ರೂ ಹೇಳ್ಕೊಂಡಿದ್ದು, ಹ್ಮ್. ಅವನು ಯಾರಲ್ಲಿ ಏನ್ ಬದಲಾವಣೆ ತರಬೇಕು ಕಾರ್ಯರೂಪಕ್ಕೆ ತಗೋತಾನೆ ಅದನ್ನ. ಬೇಡದ ಹ್ಮ್. ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಅವನು. ಆದ್ರಿಂದ ಆಸ್ ಗುಡ್ ಆಸ್ ದಟ್ ನಿಮ್ಮದೇ ಆದ ಬಾಲಿಶವಾದ ಒಂದು ಭಾಷೆಯಲ್ಲಿ, ಹ್ಮ್. ನಿಮ್ಗೆ ಅವನು ಹೋಗಿ ತಬ್ಕೊಂಡು, ನೋಡಪ್ಪ ನಂಗೆ ಇವತ್ತು ಹಿಂಗಾಯ್ತು, ನಾನು ಇಲ್ಲಿ ತಪ್ಪು ಮಾಡಿಬಿಟ್ಟೆ, 10 ಸರಿ ನನಗೆ ಗೊತ್ತಿತ್ತು ಇದು ತಪ್ಪು ಅಂತ, 11ನೇ ಸಲಿನೂ ತಪ್ಪು ಮಾಡಿಬಿಟ್ಟೆ, ನಿನ್ನ ಕಾಲು ಇಟ್ಕೊಂಡ್ಬಿಡ್ತೀನಿ, ನನಗೆ ಕ್ಷಮಿಸ್ಬಿಡಪ್ಪ. ಹ್ಮ್. ಅವ್ರಿಗೆ ಎಷ್ಟು ನೋವಾಗಿದೆಯೋ ಹ್ಮ್. ಆ ನೋವನ್ನ ಅವ್ರ ಮನಸ್ಸಿಂದ ನಿವಾರಿಸಪ್ಪ. ಹ್ಮ್. ನೀವು ಏನು ಬೇಕಾದರೂ ಕೇಳ್ಕೊಳ್ಳಿ, ನನಗೆ ಪ್ರತಿದಿನ ಇದು ನಡೀತಾ ಇರುತ್ತೆ. ಹ್ಮ್. ನಾನು ಅವನ ಹತ್ರನೇ ಬೆಳಗ್ಗೆ ರಾತ್ರಿ ಎಲ್ಲ ಹೇಳ್ಕೊಳ್ಳೋದು, ಹ್ಮ್. ಎಲ್ಲ. ಎಲ್ಲ ಹೇಳ್ಕೊಳ್ತೀನಿ. ಹ್ಮ್. ಒಳ್ಳೇದಾಗಿದ್ದು ಒಂದೇ, ತಪ್ಪಾಗಿದ್ದು ಒಂದೇ. ಯಾಕಂದರೆ ನಾನು ನನ್ನ ಬುದ್ಧಿ ಮನಸ್ಸು ನಿನಗೆ ಸರೆಂಡರ್ ಮಾಡಿದ್ದೀನಿ. ಆದ್ದರಿಂದ ಈಗ ನನ್ನ ಬುದ್ಧಿ ಮನಸ್ಸಲ್ಲ, ಹ್ಮ್. ಇಲ್ಲಿ ತಪ್ಪಾದರೂ ನೀನೇ ಮಾಡ್ದಂಗೆ, ಹ್ಮ್. ಒಳ್ಳೇದಾದರೂ ನೀನೇ ಮಾಡ್ದಂಗೆ. ಹ್ಮ್. ಸೊ ಅಲ್ಲಿ ಡ್ಯುಯಾಲಿಟಿನೂ ಬರಲ್ಲ, ಹ್ಮ್. ಕಾನ್ಫಿಡೆನ್ಸು ಲಾಸ್ ಆಗಲ್ಲ. ಹ್ಮ್. ಆಮೇಲೆ ವಿ ಹ್ಯಾವ್ ಅ ವೇ ಹ್ಮ್. ಅಲ್ಲ ನಮಗೆ, ಹ್ಮ್. ಸೊ ಟು ಎಕ್ಸ್ಚೇಂಜ್ ಅವರ್ ಫೀಲಿಂಗ್ಸ್. ಹ್ಮ್. ಮತ್ತು ಇನ್ನೊಂದು ಹೈಲಿ ಕಾನ್ಫಿಡೆನ್ಷಿಯಲ್, ಹ್ಮ್. ಹೈಲಿ ಹೈಲಿ ಕಾನ್ಫಿಡೆನ್ಷಿಯಲ್. ಕಾನ್ಫಿಡೆನ್ಷಿಯಲ್. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಇಂಪಾರ್ಟೆಂಟ್. ಯಾಕಂದರೆ ಭಗವಂತನಂಥ ವ್ಯಕ್ತಿ ಇನ್ಯಾರು ಸಿಕ್ಕಲ್ಲ. ಹ್ಮ್. ಆ್ಯಂಡ್ ಐ ಸಿ ಹಿಲ್ ಗೋ ಸಿಟ್. ನಾನು ಹೇಳ್ತೀನಿ, ಇವತ್ತೊಂದು ಕಾರ್ಯಕ್ರಮ ಇದೆಯಪ್ಪ, ಯಾರ್ಯಾರ ಮನಸ್ಸಲ್ಲಿ ಕೂತ್ಕೊಂಡು ಏನೇನು ಕೆಲಸ ಮಾಡಿಸ್ಕೊಡ್ಬೇಕು ನೀನು ಮಾಡಿಸ್ಕೊಡು. ನನ್ನ ಕೆಪಾಸಿಟಿ ಏನಿದೆ ಟು ಮೈ ಕಂಪ್ಲೀಟ್, ಹ್ಮ್. ಐ ವಿಲ್ ಸರೆಂಡರ್, ಐ ವಿಲ್ ಗಿವ್ ಇಟ್ ಟು ಯು. ಯು ಹ್ಯಾವ್ ಗಿವನ್ ಇಟ್ ಟು ಯು, ಇಟ್ಸ್ ಮೈ ಡ್ಯೂಟಿ ಟು ಗಿವ್ ಇಟ್ ಯು. ಸೊ ಆ ಭಾವದಲ್ಲಿ ನಾನು ಇರೋದ್ರಿಂದ ನನ್ನ ಸಂಘ ಸಂಸ್ಥೆಗಳೆಲ್ಲ ಶುರುವಾಗಿ ಹ್ಮ್. 30 ವರ್ಷ ಆಗಿದೆ. ಇವತ್ತಿನವರೆಗೂ ನಾಟ್ ಆಸ್ಕಿಂಗ್ ಎನಿ ಮನಿ ಆರ್ ಎನಿ ಕೈಂಡ್ ಆಫ್ ಡೈರೆಕ್ಟ್ ಸಪೋರ್ಟ್ ಯಾರನ್ನೂ ಕೇಳಿದ್ದಿಲ್ಲ. ಹ್ಮ್. ಭಗವಂತ ಆ ಸಮಯಕ್ಕೆ ಸರಿಯಾಗಿ ಒದಗಿಸ್ಕೊಡ್ತಾನೆ. ಸೂಪರ್. ಅಮ್ಮ, ಹಾಗಿದ್ರೆ ಭಗವದ್ಗೀತೆಯ ಪ್ರಕಾರ ನಿಜವಾದ ಸರೆಂಡ್ರೆನ್ಸ್ ಅಂದ್ರೆ ಏನು ಆ್ಯಕ್ಚುಲಿ? ನಿಜವಾದ ಸರೆಂಡ್ರೆನ್ಸ್ ಅಂದರೆ, ನಾವು ನಮ್ಮ ಕೈಲಿ ಆಗ್ದಲೇ ಇದ್ದಾಗ ಭಗವಂತನ ಪಾದಕ್ಕಿಡೋದಲ್ಲ. ಹ್ಮ್. ಅರ್ಥ ಆಯ್ತಾ? ಆದರೆ ಶರಣಾಗತಿ ಅಂದರೆ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನಿನಗೇನು ಗೊತ್ತೋ, ನಿನಗೇನು ಮಾಡಲಿಕ್ಕಾಗುತ್ತೋ ಅದರಲ್ಲಿ ನೀನು ಕಪಟ, ಕಳ್ಳತನ, ಮೋಸ ಮಾಡಬೇಡ. ಹ್ಮ್. See, now I know Bhagavad Gita. When you asked me for a podcast, I can come, sit here, give my best. Hmm. That is my surrenderance to Krishna for whatever he has given. Hmm. One way it is respect, one way it is surrenderance. Hmm. And not asking back. ಇವತ್ತು ನಾನು ಇಲ್ಲಿ ಬಂದು ಇವ್ರಿಗೆ ಇಷ್ಟು ಜನಕ್ಕೆಲ್ಲ ಒಳ್ಳೇದು ಮಾಡಿದೆಯಲ್ಲ, Hmm. ನೀನು ನನಗೇನು ಕೊಡ್ತೀಯ ಇದರಿಂದ ಅಂತ ಕೇಳದೆ ಇರೋದು Hmm. ನಿಜವಾದ ಶರಣಾಗತಿ. ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಬ್ಯಾಕ್. ಎನಿಥಿಂಗ್ ಔಟ್ ಆಫ್ ಇಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಹ್ಮ್. 1 ಕೋಟಿ ರೂಪಾಯಿ ಬಂತು, 1 ರೂಪಾಯಿ ಆದರೂ ನನಗೆ ಬೇಡವಾ ಅಂದರೆ ಕೂಡ ಹ್ಮ್. ಆನೆ ಕದ್ರು ಕಳ್ಳನೇ, ಅಡಿಕೆ ಕದ್ರು ಕಳ್ಳನೇ. ಕಳ್ಳನೇ. ಸಾಕಷ್ಟು ಜನರು ಮನಸ್ಸಲ್ಲಿರೋ ಪ್ರಶ್ನೆ, ಭಗವದ್ಗೀತೆಯ ಪ್ರಕಾರ ಮುಕ್ತಿ ಅಂದ್ರೆ ಏನು? ಆ, ಈ ಮುಕ್ತಿಗೆ ಏನು ಬೇಕೋ ಆ ಜ್ಞಾನವನ್ನು ಕೊಡುವಂಥದ್ದೇ ಮುಕ್ತಿ. ಇದು ಭಗವದ್ಗೀತಾ. ಹ್ಮ್. ಅದಕ್ಕೆ ಇದನ್ನು ಮುಕ್ತಿಶಾಸ್ತ್ರ ಅಂತ ಕೂಡ ಕರೀತಾರೆ. ಮುಕ್ತಿಶಾಸ್ತ್ರ. ಮನಃಶಾಸ್ತ್ರ, ಆತ್ಮಶಾಸ್ತ್ರ, ಹ್ಮ್. ಮುಕ್ತಿಶಾಸ್ತ್ರ ಅಂತ ಕರೀತಾರೆ. ಸಾಮಾನ್ಯವಾಗಿ ಮುಕ್ತಿ ಅಂದರೆ ಅದರಲ್ಲಿ ಸದ್ಯೋಮುಕ್ತಿ, ಕ್ರಮಮುಕ್ತಿ, ಈ ಥರ ನಾನಾ ರೀತಿಯ ಒಂದು ಮುಕ್ತಿಗಳಿದೆ. ಹ್ಮ್. ಇದರ ಒಂದು ಎಕ್ಸ್ಪ್ಲನೇಷನ್ ಸಮಯ ತಗೊಳುತ್ತೆ, ಆದ್ದರಿಂದ ಜಸ್ಟ್ ಮೆನ್ಷನ್ ಮಾಡ್ತೀನಿ ಅಷ್ಟೇ. ಸೊ ಈಗ ಈ ಮುಕ್ತಿ ಅಂತ ಪದಕ್ಕೇನೆ ಒಂದು ಸ್ಟಿಗ್ಮಾ. ಇದೇನಂದರೆ, ಸತ್ತ ಮೇಲೇನೆ ಯಾರೋ ನಮಗೆ ಹ್ಮ್. ಶ್ರಾದ್ದ ಮಾಡಿದ್ರೆ ಹ್ಮ್. ಆವಾಗಲೇ ನಮಗೆ ಮುಕ್ತಿ ಸಿಗೋದು ಅನ್ನೋ ರೀತಿ. ಹ್ಮ್. ಆಯ್ತಾ? ಹ್ಮ್.
ಸೊ, ಆದರೆ ತುಂಬ ಒಳ್ಳೆ ಎಲಾಬರೇಟ್ ಆ್ಯಂಡ್ ವೆರಿ ಪ್ರಾಕ್ಟಿಕಲ್ ಎಕ್ಸ್‌ಪ್ಲನೇಷನ್ನು ಶ್ರೀಕೃಷ್ಣ ಗೀತೆಯಲ್ಲಿ ಕೊಟ್ಟಿದ್ದಾನೆ. ಹ್ಮ್. ಅದು ಹೇಗಪ್ಪ ಅಂತ ಹೇಳಿದ್ರೆ, ಮುಕ್ತಿ ಅಂತ ಹೇಳಿದ್ರೆ, ನೀನು ಯಾವ ಸಮಸ್ಯೆಯಿಂದ ನೀನು ಸಫರ್ ಆಗ್ತಾ ಇದೀಯ, ಹ್ಮ್. ಅದಕ್ಕೊಂದು ಸರಿಯಾದ ಜ್ಞಾನ ಸಿಕ್ಕಿದ್ರೆ, ಹ್ಮ್. ಹ್ಮ್, ನಿನ್ಗೇನಾಯ್ತೋ ಅದರಿಂದ ಮುಕ್ತಿ ಸಿಕ್ತು. ಇಫ್ ಯು ಗೆಟ್ ಅ ಕರೆಕ್ಟ್. ಸೊಲ್ಯೂಷನ್, ಕರೆಕ್ಟ್. you get a right line of treatment, you get a right doctor, and you start practicing it very honestly, Hmm. and you're getting a result. That is a mukti. ಮುಕ್ತಿ. That is a mukti. ಸಿಚುವೇಶನ್ ಈಚೆ ಬಂದ್ವಿ. ಸಿಚುವೇಶನ್ ಇಂದ ಯು ಹ್ಯಾವ್ ಟು ಕಮ್ ಔಟ್. ಹ್ಮ್. ಈಗ ನಂಗೆ ತುಂಬಾ ಕೋಪ ಬಂದಿದೆ, ಹ್ಮ್. ಡ್ರಿಂಕ್ ವಾಟರ್ ಅಂತಾರೆ. ಹ್ಮ್. ನೀರು ಹುಡ್ಕೊಂಡು ಕುಡಿಯೋ ಮನಸ್ಥಿತಿ ಬರೋದಿಲ್ಲ. ಹ್ಮ್. ಅಥವಾ 1 to 10 ಕೌಂಟ್ ಮಾಡು ಅಂತಾರೆ. ಅವಾಗ ಕೋಪ ಎಕ್ಸ್‌ಪ್ರೆಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ವಿನಃ ಒಂದು ಮನುಷ್ಯನಿಗೆ. ಆಮೇಲೆ ನಾನು ಅವನಿಗೆ ಹೇಳ್ಬಿಡ್ಬೇಕು, ಅವನಿಗೂ ಗೊತ್ತಾಗಬೇಕು ನನ್ನ ಕಷ್ಟ ಏನು, ಆ ಮನಸ್ಥಿತಿ ಇರುತ್ತಲ್ವಾ. ಹ್ಮ್. ಆವಾಗ ಇದೇ ಸಿಚುವೇಶನ್ನು ನಿಂಗೆ ಮುಕ್ತಿ ಕೊಡುತ್ತೆ ಅಂದರೆ ಅವ್ನಿಗೆ ಏನು ಅರ್ಥ ಆಗುತ್ತೆ? ಹ್ಮ್. ಹೌ ಡಸ್ ಹಿ ಅಂಡರ್ಸ್ಟ್ಯಾಂಡ್ ವೆನ್ ಹಿ ಈಸ್ ಇನ್ ದಟ್ ಫಿಟ್ ಹ್ಮ್. ಇನ್ ಹಿಸ್ ಮೈಂಡ್? ಹ್ಮ್. ಇಟ್ ಡಸಂಟ್. ಹ್ಮ್. ಆದರೆ ಓವರ್ ಎ ಟೈಮ್ ಎವ್ರಿ ಡೇ ಹ್ಮ್. ಟೆಲ್ಲಿಂಗ್ ಯುವರ್ ಮೈಂಡ್ ಹ್ಮ್. ಹೌ ಯು ನೀಡ್ ಟು ಥಿಂಕ್ ಪಾಸಿಟಿವ್, ಸಿ ಪಾಸಿಟಿವ್ ಇನ್ ಎವ್ರಿಥಿಂಗ್. ಹ್ಮ್. ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತವೋ ಯಾವ ಮುಹೂರ್ತವೋ, ಹ್ಮ್. ಫಸ್ಟ್ ಅವರ್ ಆಫ್ ಯುವರ್ ಡೇ ಈಸ್ ಅ ಪೀರಿಯಡ್ ಆಫ್ ರೀಕ್ರಿಯೇಷನ್ ಅಂತ ಹೇಳ್ತೀವಿ. ಹ್ಮ್. ರೀಕ್ರಿಯೇಟಿಂಗ್ ಯುವರ್ ಓನ್ ಸೆಲ್ಫ್, ನಾಟ್ ಹ್ಮ್. ಯು ಆರ್ ನಾಟ್ ಇಂಟ್ರೆಸ್ಟೆಡ್ ವಿತ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕ್ರಿಯೇಟಿಂಗ್ ದ ಸೃಷ್ಟಿ ಅಗೇನ್. ಹ್ಮ್. ಭಗವಂತನ ಸೃಷ್ಟಿನ ನಾವು ಮತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹ್ಮ್. ಅದು ಅವನದು ಕಾಪಿ ರೈಟ್ಸ್. ಹ್ಮ್. ನಾವು ನಮ್ಮನ್ನ, ಈಗ ನಮ್ಮ ಹ್ಮ್. ತಂದೆ ತಾಯಿ, ನಮ್ಮ ವಿದ್ಯಾಸಂಸ್ಥೆಗಳು, ಹ್ಮ್. ಇನ್ನೊಂದು ಫ್ರೆಂಡ್ಸು, ಹ್ಮ್. ಟು ದೇರ್ ಕೆಪಾಸಿಟಿ ನಮ್ಗೆ ಏನೇನು ಕೊಡಬೇಕೋ ಅಥವಾ ನಾವು ಅದರಿಂದ ಎಷ್ಟು ಸಕ್ ಮಾಡ್ಕೊಂಡು ಬೆಳಿಬೋದೋ ಹ್ಮ್. ಬೆಳೆದಿರ್ತೀವಿ. ಹ್ಮ್. ಇದಕ್ಕಿಂತ ಮಿಗಿಲಾದ್ದು ನಮ್ಮ ಮನಸ್ಸಿಗೆ ನಾವು ಪ್ರತಿದಿನ ತರಬೇತಿ ಕೊಡಬೇಕು. ಹ್ಮ್. ಆಯ್ತಾ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಕೆಟ್ಟ ಸಂಸ್ಕಾರಗಳನ್ನ ಕಳಿತೀನಿ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಡ, ಅದನ್ನ ಹೆಂಗೆ ಹ್ಮ್. ಕಳ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಒಳ್ಳೇದೇನಿದೆ ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಬಾ. ಹ್ಮ್. ಒಣಗಿದ ಎಲೆ ಮರದಲ್ಲಿ ವಸಂತ ಕಾಲ ಬಂದಾಗ ಯಾರೇನು ಅದಕ್ಕೆ ಹೋಗಿ ಬ್ಲೋಯರ್ ಹಾಕಲ್ಲ, ಹ್ಮ್. ಮರ ಅಲ್ಲಾಡ್ಸಲ್ಲ, ಹ್ಮ್. ತಾನು ಬೀಳುತ್ತಲ್ಲ, ಹ್ಮ್. ಹಾಗೆ ಹೀನ ಸಂಸ್ಕಾರಗಳು ಬಿದ್ದು ಹೋಗುತ್ತೆ. ಹ್ಮ್. ಹಾಗೆ ಬಂಧನ ಮುಕ್ತಿ. ಹ್ಮ್. ನೀನೇನ್ ಮಾಡಿದ್ಯಾ, ಬೇಡದ್ದು ಬೇಕಾದ್ದು ಎಲ್ಲ ಇಟ್ಕೊಂಡ್ಬಿಟ್ಟಿದ್ಯಾ. ಹ್ಮ್. 10 ಜನ 10 ಥರ ಹೇಳಿದ್ರೆ ಅದನ್ನೆಲ್ಲ ನಿನ್ನ ಮನಸ್ಸೊಳಗಡೆ ಹ್ಮ್. ಹಾಕ್ಕೊಳ್ತೀಯ. ಹ್ಮ್. ಆವಾಗ ಮುಕ್ತಿಯ ಸ್ಥಿತಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಮ್. ಬದುಕಿರೋವಾಗಲೇ ಒಬ್ಬ ಮನುಷ್ಯ ಯಾವುದು ಹೇಗಿದೆಯೋ ಹಾಗೆ ಅರ್ಥ ಮಾಡಿಕೊಂಡು ಹ್ಮ್. ಅದರೊಂದಿಗೆ ಅವನನ್ನು ಅವನು ಏನು ಹೇಳ್ತೀವಿ ಪ್ರಾಕ್ಟಿಕಲಿ ಅಪ್ಲೈ ಮಾಡ್ಕೊಳ್ತಾ ಬಂದರೆ ಹ್ಮ್. ಒಂದು ದಿನಕ್ಕಾಗೋದಲ್ಲ ಇದೆಲ್ಲ. ಹ್ಮ್. ಗ್ರ್ಯಾಜುವಲಿ ನಾನು ಅದನ್ನು ಅಭ್ಯಾಸ ಮಾಡ್ತಾ ಬಂದಾಗ, ಆ್ಯಂಡ್ ಐ ಸಿ ಟು ದ್ಯಾಟ್ ಎವ್ರಿ ಡೇ ಐ ವಿಲ್ ಫಾಲೋ ಇಟ್, ಹ್ಮ್. ನೋ ಮ್ಯಾಟರ್ ವಾಟ್. ನೋ ಮ್ಯಾಟರ್ ವಾಟ್. ಹ್ಮ್. ಆ ಥರ ನಾವು ಮಾಡ್ಕೊಳ್ತಾ ಬಂದಾಗ ಎಂಡ್ ಆಫ್ ದ ಡೇ ಸ್ಪ್ಲಿಟ್ಟೇ ಇರಲ್ಲ ನಮ್ಮ ಮೈಂಡಲ್ಲಿ. ಹ್ಮ್. ಥಾಟ್ಸು ಅಂದ್ರೂ ನಿದ್ದೆ ಬರೋದಿದ್ರು ಥಾಟ್ಸ್ ಬರೋದಿಲ್ಲ ನಮಗೆ. ಹ್ಮ್. ಭಯ ಬರಲ್ಲ, ಏನು ಆಲೋಚನೆ ಬರಲ್ಲ, ಹ್ಮ್. ನಿದ್ದೆ ಬರಲಿಲ್ಲ ಅಷ್ಟೇ. ಹ್ಮ್. ಕೀಪ್ ಒನ್ ಆಸ್ ಒನ್, ಸಿಂಪಲ್. ಸಿಂಪಲ್. ನಿದ್ದೆ ಬರಲಿಲ್ಲ, ನಿದ್ದೆ ಬರಲಿಲ್ಲ, ದಟ್ ಈಸ್ ಮುಕ್ತಿ. ಹ್ಮ್. ಈ ನಿದ್ದೆ ಬರ್ತಾ ಇಲ್ಲ, ಎದ್ದು ಮೊಬೈಲ್ ನೋಡು, ಹ್ಮ್. ಇನ್ನೇನೋ ಮಾಡು, ಹ್ಮ್. ಯಾಕೆ ನಿದ್ದೆ ಬರ್ತಾ ಇಲ್ಲ, ಹ್ಮ್. ತಿಣ್ಕಾಡು, ಹ್ಮ್. ಇದೆಲ್ಲ ಬಂಧನದ ಸ್ಥಿತಿ. ಬಂಧನದ ಸ್ಥಿತಿ. ಓಕೆ. ಹೀಗೆ ತಿಂಡಿ ಇದೆ ಇಲ್ಲಿ ತಿನ್ಲಿಕ್ಕೆ, ಹ್ಮ್. ಹೊಟ್ಟೆ ತುಂಬತ್ತಾನೆ ಅದ್ರ ಉದ್ದೇಶ. ಹ್ಮ್. ಯಾವುದಾದ್ರೇನು ಹ್ಮ್. ಒಟ್ನಲ್ಲಿ ತಿಂಡಿ ತಿನ್ಬೇಕು. ತಿಂಡಿ ಹ್ಮ್. ತಿನ್ಬೇಕಷ್ಟೆ. ದಟ್ ಈಸ್ ಮುಕ್ತಿ, ಓಕೆ. ದಟ್ ಈಸ್ ಮುಕ್ತಿ. ಗಾಟ್ ಇಟ್. ಆಯ್ತಾ? ಶೀತ ಉಷ್ಣಗಳಿಗೆ ಈ ದೇಹ ರಿಯಾಕ್ಟ್ ಮಾಡಬಾರ್ದು, ಆವಾಗ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ. ಹ್ಮ್. ಯಾಕಂದರೆ ನಾವು ತಪಸ್ವಿಗಳ ಹಾಗೆ ಸಾಧನೆ ಮಾಡಿರಲ್ಲ. ಹ್ಮ್. ಹಿಮಾಲಯದಲ್ಲಿ ಅದೇ ತಣ್ಣು ನೀರು ಅವ್ರು ಸ್ನಾನ ಮಾಡ್ಕೋತಾರೆ ದಿನ. ಹ್ಮ್. ನಮಗೆ 1 ನಿಮಿಷ ಮಾನಸ ಸರೋವರದಲ್ಲಿ ಹಿಂಗೆ ಪ್ರೋಕ್ಷಣೆ ಹ್ಮ್. ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಐಸೆಲ್ಲ ಗಡ್ಡೆ, ನಮ್ಮ ಕೈಯೆಲ್ಲ ಐಸ್ಗಡ್ಡೆ ಹ್ಮ್. ಆಗ್ಬಿಟ್ಟಿರುತ್ತೆ. ಹೌದಾ? ಹ್ಮ್. ಹಂಗಿರೋವಾಗ ಆ ತಪಶಕ್ತಿ ಒಳಗಡೆಯಿಂದ ಬಂದರೆ ಹೊರಗಡೆದೆಲ್ಲ ತಡ್ಕೊಳಕ್ಕಾಗತ್ತೆ. ಹೌದು. ಅದಕ್ಕೆ ಸ್ಟಾರ್ಟ್ ಯುವರ್ ಡೇ ಹ್ಮ್. ಟೆಲ್ಲಿಂಗ್ ದ್ಯಾಟ್ ಹ್ಮ್. ಐ ಆಮ್ ರಿಲೀಸ್, ಹ್ಮ್. I am in the state of mukti always. ಹ್ಮ್. What may come in my life ಹ್ಮ್. to disturb, ಹ್ಮ್. maybe it's a situation, a person, money, whatever it is. ಹ್ಮ್. But ನಾನು ಹೇಗಿರ್ತೀನಿ, ನಾನೇ ಮುಕ್ತಿ, ಹ್ಮ್. ಐ ಆಮ್ ದ ಲಿಬರೇಷನ್. ಹ್ಮ್. ಈ ಥರ ನನಗೆ ನಾನು ಹೇಳ್ಕೊಳ್ತಾ ಹ್ಮ್. ಯಾವ ಒಂದು ಗೇಟ್ವೇ ಓಪನ್ ಆಗುತ್ತೆ ಅಂತಂದರೆ ಸಿಚುವೇಶನ್ ಬಂದಾಗ, ಇದರಿಂದ ನಾನು ಹೌ ಟು ಕಮ್ ಔಟ್ ಆಫ್ ದಿಸ್ ಸಿಚುವೇಶನ್,
ಹ್ಮ್. ಅದು ಪೀಸ್‌ಫುಲಿ, ಗ್ರೇಸ್‌ಫುಲಿ ಹ್ಮ್. ಹೌ ಯು ಕ್ಯಾನ್ ಕಮ್ ಔಟ್ ಆಫ್ ದ ಸಿಟ್ಯುಯೇಷನ್ ಅನ್ನೋದು ನಮಗೆ ಓಪನ್ ಆಗುತ್ತೆ. ಹ್ಮ್. ಅದನ್ನೇ ನಾನು ಫಸ್ಟ್ ಒಂದು ಕ್ವೆಶ್ಚನ್ ಹೇಳ್ದೆ. ಅಂತರ್ಯಾಮಿ ಗುರು ಇರ್ತಾನೆ ನಮ್ಮ ಜೊತೆ. ಹ್ಮ್. ಅವನು ಹೊರಮುಖವಾಗಿ ವ್ಯಕ್ತ ಆಗೋ ಅಷ್ಟೊತ್ತಿಗೆ, ಪ್ರಕಟ ಆಗೋ ಅಷ್ಟೊತ್ತಿಗೆ ಹ್ಮ್. ಒಳಗಡೆ ಸುಮಾರು ಹೋಮ್ ವರ್ಕ್ ಮಾಡ್ಬಿಟ್ಟಿರ್ತಾನೆ ನಮ್ಮ ಜೊತೆ ಅವನು. ಹ್ಮ್. ತುಂಬಾ ಬೆಳೆಸ್ಕೊಂಡು ಬಂದ್ಬಿಟ್ಟಿರ್ತಾನೆ ಹ್ಮ್. ನಮ್ಮನ್ನು. ಹ್ಮ್. ಆಮೇಲೆ ಎದುರುಗ್ ನೋಡಿದ್ರೆ ಕೈ ಮುಗ್ದು ಒಂದು ಗೌರವ ಕೊಡೋ ಸ್ಥಿತಿ ಬರೋದು. ಬರ್ತಾರೆ. ಹಾಗಾಗಿ ಮುಕ್ತಿ ಅನ್ನೋದು ನಮ್ಮ ಮನಸ್ಸಿನ ಒಂದು ಸ್ಥಿತಿ. ಸ್ಥಿತಿ. ಇಟ್ಸ್ ಅ ಸ್ಟೇಟ್ ಆಫ್ ಮೈಂಡ್. ಮೈಂಡ್. ಓಕೆ. ಸೊ ಬೇಸಿಕ್ಲಿ ಜೀವನದ ಎಂಡಲ್ಲಿ ಅಷ್ಟೇ ಅಲ್ಲ, ಪ್ರತಿದಿನದಲ್ಲೂ ನಾವು ಸ್ಟೇಟ್ ಆಫ್ ಲಿಬರೇಷನ್ ಅಲ್ಲಿ ಇರಬಹುದು ಅಂತ. ಖಂಡಿತ. ಪ್ರತಿಯೊಂದು ಸಂದರ್ಭದಲ್ಲೂ ಇರ್ಬೋದು, ಹ್ಮ್. ಪ್ರತಿ ಕ್ಷಣವೂ ಇರ್ಬೋದು. ಹ್ಮ್. ದಟ್ ಈಸ್ ವೈ ಇನ್ ಇಂಗ್ಲಿಷ್ ದೇರ್ ಇಸ್ ಅ ಪ್ರಾವರ್ಬ್ ಟೆಲ್ಲಿಂಗ್ ಹ್ಮ್. ಅ ವೈಸ್ ಮ್ಯಾನ್ ಲಿವ್ಸ್ ಎವ್ರಿ ಮೊಮೆಂಟ್ ಆಫ್ ಹಿಸ್ ಲೈಫ್. ಹ್ಮ್. ಯಾಕೆ ಅವನು ಬಂಧನನೇ ತಂದುಕೊಳ್ಳಲ್ಲ. ಹ್ಮ್. ಇದು ನಿನಗೆ ಸರಿ, ಇದು ನನಗೆ ಸರಿ, ಬಿಟ್ಟ ಅಲ್ಲಿಗೆ. ಅಷ್ಟೇ. ಯು ಕ್ಯಾನ್ ಬೈ ದ ಲಾಜಿಕ್ ಆರ್ ಯು ಕ್ಯಾನ್ ಡ್ರಾಪ್ ದ ಲಾಜಿಕ್. ನೋ, ಅಷ್ಟೇ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಸಿಂಪಲ್ as that. ಸೂಪರ್. ಆಕ್ಚುಲಿ ಗೀತೆಯಲ್ಲಿ ಬಹಳ ಗಹನವಾದ ರಹಸ್ಯವಾದ ತತ್ವಗಳನ್ನು ಬಹಳ ಸುಲಭವಾಗಿ, ಸರಳವಾಗಿ, ಸ್ಪಷ್ಟವಾಗಿ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಂದು ಮಗುವಿಗೂ ಅರ್ಥ ಆಗೋ ರೀತಿನಲ್ಲೇ ಹೇಳಿದ್ದಾನೆ. ಹೌದು. ತುಂಬಾ ಸಿಂಪಲ್ ಆಗಿದೆ. ತುಂಬ ಸಿಂಪಲ್ ಆಗಿದೆ. ಆದರೆ ಹೇಳೋರೆಲ್ಲ ಇದು ತುಂಬ ಕಷ್ಟ, ಇದು ಅರಗಿಸ್ಕೊಳಕ್ಕಾಗಲ್ಲ, ಇಟ್ ಇಸ್ ಇಂಪಾಸಿಬಲ್, ನಾಟ್ ಸೋ ಈಸಿ, ಇದನ್ನು ತುಂಬ ಯೂಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಕರೆಕ್ಟ್. ಫಸ್ಟ್ ಆ ವರ್ಡ್ ಬಂದ್ಬಿಡುತ್ತಲ್ವಾ, ಹ್ಮ್. ಆಮೇಲೆ Exactly. ನಮಗೆ ರಿಯಾಲಿಟಿಗೆ ರಿಯಾಲಿಟಿ ಹೋಗೋಕ್ಕಾಗಲ್ಲ. ಹೋಗಲ್ಲ. ದಟ್ಸ್ ಅ ಕ್ಲಚ್ ಆ್ಯಕ್ಚುಲಿ. ಓಕೆ. ಆದ್ದರಿಂದ ನಾವು ಬಂಧನನೇ ಜೀವನದಲ್ಲಿ ಆಕರ್ಷಿಸ್ಕೊಳ್ತೀವಿ, ಹ್ಮ್. ಹೌದಲ್ವಾ? ವಾಟ್ ವಿ ಥಿಂಕ್ ವಿ ಅಟ್ರಾಕ್ಟ್. ವಿ ಅಟ್ರಾಕ್ಟ್ ಹ್ಮ್. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಸೊ ಇಫ್ ಐ ಥಿಂಕ್ ಪಾಸಿಟಿವ್, ಬೆಳಗ್ಗೆ ಎದ್ದು ನನಗೆ ನಾನು ಫಸ್ಟು ನನ್ನ ಮೈಂಡ್ನ ಗ್ರೂಮ್ ಮಾಡ್ಕೋಬೇಕು ವಿತ್ ಹ್ಮ್. ಆಲ್ ದಿಸ್. ಹ್ಮ್. ದೆನ್ ಯು ನೋ ಇನ್ ದ ರೈಟ್ ಟೈಮ್ ಇಟ್ ವಿಲ್ ಸ್ಪರ್ಟ್ ಔಟ್. ದಟ್ ಥಾಟ್ ವಿಲ್ ಸ್ಪರ್ಟ್ ಔಟ್ ಹ್ಮ್. and it will help you to take that choice ಹ್ಮ್. and move in the right path and be happy always. ಸೂಪರ್. ಅಮ್ಮ, ಈಗ ಈ ಕಾನ್ವರ್ಸೇಷನ್ ಮಧ್ಯೆ ನನಗೆ ಒಂದು ಗೊತ್ತಾಗಿದೆ ಏನಂತ ಅಂದರೆ, ಇವಾಗ ಮುಕ್ತಿ ಮತ್ತು ಲಿಬರೇಷನ್ ಬಗ್ಗೆ ಮಾತಾಡಬೇಕಾದ್ರೆ ಹೀಲಿಂಗ್ ನಾಪ್ಕ ಬಂತಮ್ಮ. ನೀವು ಸ್ಪಿರಿಚುವಲ್ ಹೀಲರ್ ಕೂಡ ಹೌದು. ಸೊ ಹೀಲಿಂಗ್ ಅಂತ ಅಂದ್ರೂ ಅದು ಒಂದು ರೀತಿ ಒಬ್ಬ ಮನುಷ್ಯನನ್ನ ಮುಕ್ತಿ ಎಡೆಗೆ ಕರ್ಕೊಂಡು ಹೌದು. ಹೋಗುತ್ತೆ. ಹ್ಮ್. ಸೊ ಆಕ್ಚುಲ್ ಆಗಿ ಸ್ಪಿರಿಚುವಲ್ ಹೀಲಿಂಗ್ ಅಂದ್ರೆ ಏನಮ್ಮ? Spiritual healing ಅಂದ್ರೆ not with a medicine ಹ್ಮ್. or not with any other ordinary ways ಹ್ಮ್. we are going to heal a person. ಓಕೆ. First thing is I realize ಹ್ಮ್. I can connect myself to the abundant energy of the universe. ಹ್ಮ್. ಈ ವಿಶ್ವ ಚೈತನ್ಯ ಶಕ್ತಿ ಹ್ಮ್. ಬಹಳಷ್ಟಿದೆ. ಎಷ್ಟಪ್ಪ ಅಂತ ಹೇಳಿದ್ರೆ ಮಿತಿ ಇಲ್ಲದ್ದು ಅಂತ, ಹ್ಮ್. ಅಪರಿಮಿತಿ ಅಂತ ಹೇಳ್ತೀವಿ ನಾವು. ಹ್ಮ್. ಆ ಮಿತಿ ಇಲ್ಲದ ಆ ಶಕ್ತಿ ಸದಾ ಕಾಲ ನಮ್ಮ ಸುತ್ತಲೂ ಜಾಗೃತ ಸ್ಥಿತಿಯಲ್ಲಿರುತ್ತೆ. ಹ್ಮ್. ಬಟ್ ನಾನು ಅದಕ್ಕೆ ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳಿಲ್ಲ. ಐ ಡಿಡ್ ನಾಟ್ ಗೆಟ್ ಕನೆಕ್ಟೆಡ್ ಟು ದಟ್. ಹ್ಮ್. ಫಸ್ಟ್ ಆಸ್ ಅ ನನ್ನ ಒಂದು ಕರ್ಮದ ಬಂಧನ ಕಳೆದಿತ್ತೇನೋ, ಹ್ಮ್. ನಾನು ಈ ಮಾರ್ಗಕ್ಕೆ ಬಂದೆ, ಹ್ಮ್. ನಾನು ಕಲಿತೆ, ನನಗೆ ಎಷ್ಟೊಂದು ರೀತಿಯಲ್ಲಿ ಬದಲಾವಣೆಗಳು ಕಾಣಿಸ್ತು. ಹ್ಮ್. ಫಾರ್ ಎಕ್ಸಾಂಪಲ್, ನಾನು ಇದನ್ನು ಈ ಥೆರಪೀಸ್ ಎಲ್ಲ ಕಲಿತಾಗ ನಂಗೆ ಈ ಥರ 10 ನಿಮಿಷ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಓ. ಐ ಹ್ಯಾಡ್ ಅ ವೆರಿ ಕ್ರಾನಿಕ್ ಕಾಕಿಕ್ಸ್ ಪ್ರಾಬ್ಲಮ್. ಓಕೆ. ಆಯಿತಾ? ಸೊ ನನಗೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಹ್ಮ್. ಅಂತಹ ಸ್ಥಿತಿಯಲ್ಲಿ ನಾನಿದ್ದಾಗ ಡಾಕ್ಟರ್ಸ್ ಒಂದು ಮೇಜರ್ ಆಪ್ರೇಷನನ್ನು ಸಜೆಸ್ಟ್ ಮಾಡಿದರು. ಹ್ಮ್. ನನ್ನ ಮಗ ತುಂಬ ಚಿಕ್ಕವನು. ಹ್ಮ್. ಇದಾದಮೇಲೆ ನೆಕ್ಸ್ಟ್ ಟೈಮ್ ನೀವು ಕನ್ಸೀವ್ ಆಗ್ತೀರಾ ಇಲ್ಲ ಅದು ಹೇಳೋಕ್ಕಾಗಲ್ಲ, ಯು ಕಾಂಟ್ ಬೇರ್ ಎ ಚೈಲ್ಡ್ ಅಂತಲೂ ಹೇಳಿದರು. ಆ ಪರಿಸ್ಥಿತಿಯಲ್ಲಿ ನನಗೆ ಈ ಒಂದು ರೇಖಿ, ಈ ಆಲ್ಟರ್ನೇಟ್ ಥೆರಪೀಸ್ ಎಲ್ಲ ಹ್ಮ್. ನನಗೆ ಗೊತ್ತಾಯಿತು. ಹ್ಮ್. ನಮ್ಮ ಅಣ್ಣನ ಮುಖಾಂತರ ನನಗೆ ಹ್ಮ್. ಪರಿಚಯ ಆಯಿತು. ಸೊ ನಾನು ಅಲ್ಲಿ ಹೋದೆ, ಕಲಿತೆ. ವಿದಿನ್ 10 days ಐ ಹ್ಮ್. ಕುಡ್ ಕಮ್ ಔಟ್ ಆಫ್ ದಟ್ ಪೇನ್. 10 ಅಲ್ಲಿ ಏನು ದಿನದಲ್ಲಿ? ಮಂತ್ರ ಇಲ್ಲ, ಇಟ್ಸ್ ಅ ಬುದ್ಧಿಸ್ಟ್ ಸಿಸ್ಟಮ್. ಹ್ಮ್. ಮಂತ್ರ ಎಲ್ಲ ನಾವಿವಾಗ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಹ್ಮ್. ಆದರೆ ಆಸ್ ಇಟ್ ಈಸ್ ರೇಖಿ ತೊಗೊಂಡ್ರೆ ಮಂತ್ರ ಇಲ್ಲ, ಎಂಥದ್ದಿಲ್ಲ, ಹ್ಮ್. ಜಸ್ಟ್ ದಟ್ ಎನರ್ಜಿ. ಹ್ಮ್. ಆಯಿತಾ? ಅದನ್ನು ರಿಸೀವ್ ಮಾಡ್ಕೋ, ಇನ್ವೋಕ್ ಮಾಡ್ಕೋ, ರಿಸೀವ್ ಆಗುತ್ತೆ. ಆ ನಂತರ ನಿನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಆ ಶಕ್ತಿಯನ್ನು ಕೊಡು. ಹ್ಮ್. ಅಷ್ಟೇ, ಮುಗೀತು. ಅಷ್ಟೇ. ಕನೆಕ್ಟಿಂಗ್ ದಟ್ ಎನರ್ಜಿ ಟು ದಟ್ ಪೇನ್. 10 ದಿನದಲ್ಲಿ ಮಿರಾಕ್ಯುಲಸ್ ಚೇಂಜ್ ನನಗೆ. ಹೌದಾ? ಏನಾಯ್ತು? ಇವಾಗ ನಾನು 6 ಗಂಟೆ 7 ಗಂಟೆ ದಿನ ಓದಬೇಕು, ಕೂತ್ಕೋಬೇಕು, ಕ್ಲಾಸ್ ಮಾಡಬೇಕು ನಾನು. ಹ್ಮ್. ಆಯಿತಾ? ಟ್ರಾವೆಲ್ ಮಾಡಬೇಕು. ಆಲ್ ಇಸ್ ಪಾಸಿಬಲ್ ವಿತೌಟ್ ಮೆಡಿಕೇಶನ್. ಮೆಡಿಕೇಶನ್ ಇಲ್ದೇನೆ ಪ್ರಾಬ್ಲಮ್ ಸಾಲ್ವ್ ಇಲ್ಲದೇನೆ ಆಯ್ತು. ಸಂಪೂರ್ಣ ಪ್ರಾಬ್ಲಮ್ ಸಾಲ್ವ್ ಆಯಿತು.
ಓಕೆ. ಓಕೆ. ಸೊ, ಇಟ್ ಹ್ಯಾಸ್ ಅ ಡಿವೈನ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಈ ಹ್ಮ್. ಎನರ್ಜಿಗೆ ಒಂದು ವಿಶ್ವಪ್ರಜ್ಞೆ ಇರುತ್ತೆ ಅಂತ ಹೇಳ್ತೀವಿ. ಹ್ಮ್. ಅಂದ್ರೆ ನಿಮಗೆ ಎಷ್ಟು ನೋವಿದೆ, ಈಗ ಡಾಕ್ಟರ್ ಹಿಂಗೆ ಡೋಸೇಜ್ ಡಿಸೈಡ್ ಮಾಡ್ತಾರೆ ನೋಡಿ. ಹ್ಮ್. ಬೇಸ್ಡ್ ಆನ್ ಯುವರ್ ಟೆಂಪರೇಚರ್, ಹ್ಮ್. ಬೇಸ್ಡ್ ಆನ್ ದ ಇಂಟೆನ್ಸಿಟಿ ಆಫ್ ದ ಹ್ಮ್. ಪೇಯ್ನ್. ಅದೇ ರೀತಿನಲ್ಲಿ ಈಗ ನಮ್ಮ ಮನಸ್ಸಲ್ಲೇ ಗೊತ್ತಾಗುತ್ತೆ ಇವ್ರಿಗೆ ಎಷ್ಟು ಶಕ್ತಿ ಬೇಕು, 2 ನಿಮಿಷನ, 3 ನಿಮಿಷನ. ಹ್ಮ್. ಈಗ ನೀವು ರಿಸೀವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಎನರ್ಜಿ ಅಂದಿದ ತಕ್ಷಣ ಹ್ಮ್. ನನಗೆ ಇಲ್ಲಿ ಸೆನ್ಸೇಷನ್ ಫೀಲ್ ಆಗುತ್ತೆ ನನ್ನ ಹಾ. ಪಾಮ್ಸಲ್ಲಿ. ಓಕೆ. ಓಕೆ. ಆ್ಯಂಡ್ ಒನ್ಸ್ ಇಟ್ ಇಸ್ ಸಫಿಷಿಯೆಂಟ್, ನಿಮಗೆ ಹ್ಮ್. ಸಾಕಾಯಿತು, ನೋವು ಹ್ಮ್. ಕಡಿಮೆ ಆಗಿದೆ, ಎಷ್ಟೋ ಹ್ಮ್. ಮಟ್ಟಿಗೆ ಬೆಟರ್ ಅನಿಸ್ತಾ ಇದೆ, ಹ್ಮ್. ನನ್ನ ಸೆನ್ಸೇಷನ್ ಇಲ್ಲಿ ಸ್ಟಾಪ್ ಆಗುತ್ತೆ. ಇಲ್ಲಿ ಓ. ಸ್ವಿಚ್ ಆನ್ ಸ್ವಿಚ್ ಆಫ್ ಇಲ್ಲ, ಆಟೋಮ್ಯಾಟಿಕ್, ಆಟೋಮೆಟಿಕ್. ಎವ್ರಿಥಿಂಗ್ ಆಟೋಮ್ಯಾಟಿಕ್. ಯೂನಿವರ್ಸ್ ಇಂಜಿನಿಯರ್ ಎಸ್. ಮತ್ತೆ ನನಗೆ ನಿಮ್ಮ ನೋವು ಇಂಟೆನ್ಸಿಟಿ ಕೂಡ ಎಷ್ಟೊಂದು ಸಲ ಫೀಲ್ ಗೊತ್ತಾಗುತ್ತೆ. ಆಗತ್ತೆ. ನಾನು ರ್ಯಾಪೋ ತಗೊಳ್ಳುವಾಗ ನಿಮ್ಗೆ ಹೆಂಗಿದೆ ಏನಿದೆ ಡಾಕ್ಟರ್ಸ್ ಥರ ತಗೊಳ್ಳಲ್ಲ. ಹ್ಮ್. ಬಿಕಾಸ್ ಐ ವಾಂಟ್ ಟು ಚೆಕ್ ಮೈ ಮೈಂಡ್ ಪವರ್, ಹ್ಮ್. ವೆದರ್ ಇಟ್ ಕ್ಯಾನ್ ಕನೆಕ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಹ್ಮ್. ಈಗ ಒಬ್ಬರು ನೋವು ಎಷ್ಟಿದೆ ಅಂತ ಗೊತ್ತಾದರೆ ಐ ಕ್ಯಾನ್ ಬಿಕಮ್ ಅ ಬೆಟರ್ ಹೀಲರ್. ಹ್ಮ್. ಮನಸ್ಸು ಮಿಡಿಯತ್ತಲ್ಲ, ಹ್ಮ್. ಆ ನೋವು ಎಷ್ಟು ಅನುಭವಿಸ್ತಾ ಇದ್ದಾರೆ ನೋಡು ಪಾಪ, ಹ್ಮ್. ಅವ್ರಿಗೆ ಈ ಶಕ್ತಿ ಕೊಟ್ಟು ಎಷ್ಟು ಬೇಗ ಇವ್ರಿಗೆ ವಿಮುಕ್ತಿ ಕೊಡೋಣ ಹ್ಮ್. ಅಂತ ಅನ್ಸುತ್ತಲ್ವ ಹ್ಮ್. ನಮಗೆ. ಹ್ಮ್. ಈಗ ಅವ್ರು ಹೇಳ್ತಾರೆ ನಮಗೆ, ಅಯ್ಯೋ ಏನು ಮಾಡಿದ್ರು ಏನೋ ಗೊತ್ತಿಲ್ಲ. ಜಸ್ಟ್ ಎಸ್ಟರ್ಡೇ ಒನ್ ಲೇಡಿ, ಶಿ ಈಸ್ 70+, ಹ್ಮ್. 4-5 ತಿಂಗಳಾಗಿತ್ತಮ್ಮ ನಿದ್ದೆ ಮಾಡಿ. ಹ್ಮ್. ನಿಮ್ಮ ಹೀಲಿಂಗಿಂದ ನಾನು 3 ದಿನದಿಂದ ನಿದ್ದೆ ಮಾಡ್ತಾ ಇದ್ದೀನಿ. ಹ್ಮ್. ಎಂಥ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಹ್ಮ್. ನಾ ಏನು ಮಾಡಿದ್ದೀನಿ, 2 ನಿಮಿಷ 3 ನಿಮಿಷ, ಹ್ಮ್. ಅಮ್ಮ ನೀವು ಆರಾಮಕ್ಕಿರಿ, ಹ್ಮ್. ನಾ ಇಲ್ಲಿಂದ ಎನರ್ಜಿ ಕಳಿಸ್ತೀನಿ, ಹ್ಮ್. ನೀವು ನನ್ನ ಎದುರಿಗೆ ಇರಬೇಕಾಗಿಲ್ಲ, ಹ್ಮ್. ನೀವು ಎಲ್ಲೇ ಇದ್ದರೂ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ನಾನು ನಿಮ್ಮನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಈ ಶಕ್ತಿ ಅವ್ರಿಗೆ ಹೋಗಲಿ, ಅವರ ಕಾಯಿಲೆಯನ್ನು ವಾಸಿ ಮಾಡಲಿ ಹ್ಮ್. ಅಂತ ಒಂದು ಶುದ್ಧವಾದ ಸಂಕಲ್ಪ ನಾನು ಮನಸ್ಸಲ್ಲಿ ಇಟ್ಕೊಂಡ್ರೆ ಹ್ಮ್. ಅವ್ರಿಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ರಿಸೀವ್ ಮಾಡ್ಕೋತಾರೆ. ಹ್ಮ್. ಟೈಮ್ ಇದ್ದರೆ ನಾವು ಎಷ್ಟೊತ್ತು ಬೇಕಾದರೂ ಕೊಡ್ಬೋದು. ಹ್ಮ್. ಟೈಮ್ ಇಲ್ದಿದ್ರೆ 3 ನಿಮಿಷ 5 ನಿಮಿಷ ಕೊಟ್ಟು ಪ್ರೋಗ್ರಾಮಿಂಗ್ ಮಾಡ್ಕೋತೀವಿ. ಹ್ಮ್. ಹೌ ಲಾಂಗ್ ದೇ ವಾಂಟ್ ದ ಎನರ್ಜಿ, ಲೆಟ್ ದಿಸ್ ಎನರ್ಜಿ ಫ್ಲೋ ಟು ದೆಮ್. ಹ್ಮ್. ಆ್ಯಂಡ್ ಇಲ್ಲಿ ನಮ್ಗೆ ಸೆನ್ಸ್ ಆಗುತ್ತೆ ಇಟ್ ಸ್ಟಾಪ್ಡ್ ಅಂತ. ಹ್ಮ್. ಆವಾಗ ಅದನ್ನು ಕ್ಲೋಸ್ ಮಾಡಿ ಶೀಲ್ಡಿಂಗ್ ಮಾಡ್ಬೋದು. ಶೀಲ್ಡಿಂಗ್ ಮಾಡಿ. ಓಕೆ. ಅಮ್ಮ, ನಿಮ್ಮ ಒಂದು ಅನುಭವದಲ್ಲಿ ಯಾವ್ದಾದ್ರು ಒಂದು ಟಫ್ ಕೇಸ್ ಅಂತ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಹೇಳ್ಬೋದಾ? ಯಾವುದೋ ಒಂದು ಸಮಸ್ಯೆಯಲ್ಲಿ ಬಂದಿರೋ ಸ್ಪಿರಿಚುವಲ್ ಹೀಲಿಂಗಲ್ಲಿ ನಿಮಗಾದಂತಹ ಅನುಭವಗಳು ಯಾವ್ದಾದ್ರು ಒಂದು? ಖಂಡಿತವಾಗ್ಲೂ. ನಾನು ಐ ಆಮ್ ಇನ್ ಟು ದಿಸ್ ಫೀಲ್ಡ್ ಫ್ರಮ್ ಆಲ್ಮೋಸ್ಟ್ 29 ಇಯರ್ಸ್. 1997 ಇಂದ ಇದ್ದೀನಿ ಈ ಫೀಲ್ಡಲ್ಲಿ. ಸೊ ಸಾವಿರಾರು ಜನ ಹೀಲಿಂಗ್ ಮಾಡಿಸ್ಕೊಂಡಿರೋರು, ಈ ಥೆರಪೀಸ್ ಕಲ್ತ್ಕೊಂಡಿರೋರು ಹ್ಮ್. ಎಲ್ಲರೂ ಇದ್ದಾರೆ. ಇವತ್ತು ವಿತೌಟ್ ಪಬ್ಲಿಸಿಟಿ ಹ್ಯಾಂಡ್ಫುಲ್ ಆಫ್ ಪೀಪಲ್ ಆರ್ ಅರೌಂಡ್ ಮೀ ಫಾರ್ ಮೈ ಹ್ಮ್. ಹೀಲಿಂಗ್ ಅಂದರೆ, ಟೀಚಿಂಗ್ ಅಂದರೆ. ಹ್ಮ್. ನನಗೆ 365 ದಿನ ಬೆಳಗ್ಗಿಂದ ರಾತ್ರಿವರೆಗೂ ಕೆಲಸ ಮಾಡಿದ್ರು ನಂಗೆ ಕೆಲಸ ಕೊಟ್ಟಿಯಾನೆ ಭಗವಂತ. ವಾವ್. ಸೊ ಅಷ್ಟಾಗ್ತಾ ಇದೆ ಅಂದರೆ ಹ್ಮ್. ಈ ಒಂದು ಹೀಲಿಂಗಲ್ಲಿ ಖಂಡಿತವಾಗ್ಲೂ ಒಂದು ಹ್ಮ್. ಶಕ್ತಿ ಇದೆ. ಹ್ಮ್. ಇನ್ನೊಂದು, ನಾವು ಮಾಡ್ತೀವಲ್ಲ, ಯಾರಿಗೆ ಹ್ಮ್. ಹೀಲಿಂಗ್ ಎನರ್ಜಿ ಕಳಿಸ್ತೀವಿ ಅಂತ ಸಂಕಲ್ಪ ಮಾಡ್ತೀವಲ್ಲ, ನಮ್ಮಲ್ಲಿ ಒಂದು ಶುದ್ಧತೆ ಇರಬೇಕಾಗತ್ತೆ. ಹ್ಮ್. ನಾಟ್ ಎಕ್ಸ್ಪೆಕ್ಟಿಂಗ್. ಓಕೆ. ಇವತ್ತಿನವರೆಗೂ ಎನರ್ಜಿ ಎಕ್ಸ್ಚೇಂಜಿಗೆ ಹ್ಮ್. ವಾಟ್ ಎವರ್ ದೇ ಗಿವ್ ಐ ಅಷ್ಟೇ. ಡೋಂಟ್ ಎಕ್ಸ್ಪೆಕ್ಟ್ ಹ್ಮ್. ಎನಿಥಿಂಗ್ ಲೈಕ್ ದಿಸ್ ಅಂತ. ಹ್ಮ್. ಆದರೆ ಇಷ್ಟು ಜನಕ್ಕೆ ನೋವಿನಿಂದ ವಿಮುಕ್ತಿ ಸಿಗುತ್ತೆ ಅಂದರೆ ಹ್ಮ್. ವೈ ನಾಟ್ ವಿ ಡೂ ಹೆಲ್ಪ್. ಹ್ಮ್. ಕರೆಕ್ಟ್. ಶರೀರಂ ಇದಂ ಪರೋಪಕಾರಾರ್ಥಂ ಅಂತ. ಇನ್ನೊಬ್ರಿಗೆ ಸಹಾಯ ಆಗೋಕ್ಕೆ ಈ ಶರೀರ ಇದೆಯಂತೆ. ಹ್ಮ್. ಆವಾಗ ನನಗಾಗಿ ನನ್ನ ಹತ್ರ ಟನ್ಸ್ ಆಫ್ ಮಿಲಿಯನ್ಸ್ ಆಫ್ ಎನರ್ಜಿ ಇದೆ ಅಂದರೆ ಹ್ಮ್. ವೈ ಡೋಂಟ್ ಐ ಗಿವ್, ಹ್ಮ್. ವೈ ಡೋಂಟ್ ಐ ಗಿವ್, ಐ ಕ್ಯಾನ್ ಗಿವ್ ಇಟ್ ಅಲ್ಲ. ಹ್ಮ್. ಆ ಉದ್ದೇಶದಿಂದ ನಾನು ಇದನ್ನು ಪ್ರಾರಂಭ ಮಾಡಿದ್ದೀನಿ. ಹ್ಮ್. ವೆರಿ ರೀಸೆಂಟ್ ಕೇಸ್ ಹೇಳ್ತೀನಿ. ಹ್ಮ್. ಅಮೇರಿಕಾನಲ್ಲಿ ಸೊ ಫುಲ್ ಟರ್ಮ್ ಆಗಿದೆ, ಇನ್ನು 1 ದಿನ ಇದೆ ಡೆಲಿವರಿಗೆ. ಮನೇಲಿ ಎಲ್ಲರಿಗೂ ತುಂಬ ಆಂಗ್ಸೈಟಿ, ಹ್ಮ್. ಡೆಲಿವರಿ ಪೇನ್ಸೇ ಬಂದಿಲ್ಲ ಅಂತ. ಹ್ಮ್. ಜಸ್ಟ್ ದ ನೆಕ್ಸ್ಟ್ ಡೇ ಇಸ್ ದ ಲಾಸ್ಟ್ ಡೇ ಫಾರ್ ಹರ್ ಟು ಗೋ ಫಾರ್ ಅ ಸಿ-ಸೆಕ್. ಓ. ಆಗ ಅಲ್ಲಿಂದ ಫೋನ್ ಬರುತ್ತೆ ನನಗೆ, ಈ ಹ್ಮ್. ಥರ ಇದೆ ಅಂತ. ಮಗು 3.25 kg, ಪೌಂಡ್ ಅಲ್ಲ, ಕೆಜಿ. 3.25 kg. ಆಯಿತಾ? ವಿದಿನ್ 4 hours, ಹ್ಮ್. ವಿದಿನ್ 4 hours ಶಿ ಹ್ಯಾಸ್ ಡೆಲಿವರ್ಡ್ ನಾರ್ಮಲಿ ಆ್ಯಂಡ್ ಶಿ ಹ್ಯಾಸ್ ಕ್ರಾಸ್ಡ್ 30 years ಆಲ್ಸೋ. ಇದೆಲ್ಲ ಇಂಪಾಸಿಬಿಲಿಟೀಸ್. 30 ಸೈನ್ಸ್ ಆದಮೇಲೆ ಪ್ರಕಾರ ಇಂಪಾಸಿಬಲ್. ಇಂಪಾಸಿಬಿಲಿಟೀಸ್ ಎಲ್ಲವೂ. ಆಯಿತಾ? ಹ್ಮ್. ನಾವೇನು ಮಾಡಲ್ಲ, ಒಂದು ಗ್ರೂಪ್ ಆಫ್ ಹೀಲರ್ಸ್ ಇದ್ದೀವಿ, ನಾನಿರ್ತೀನಿ. ಹ್ಮ್. ವಿ ಹ್ಯಾವ್ ಸಮ್ ಮಂತ್ರ ಟು ಚಾಂಟ್. ಹ್ಮ್. ಓಂ ನಮೋ ಭಗವತೆ ಜಗತ್ ಪ್ರಸೂತಯೇ ನಮಃ. ಹ್ಮ್. ಭಗವಂತ ನೀನೇ ಪ್ರಸೂತಿಕಾರನಾಗಿ ಅಲ್ಲಿದ್ದು ನೀನೇ ಆ ಮಗುಗೆ ಸುಖವಾಗಿ ಪ್ರಸವ ಆಗೋಂಗೆ ಮಾಡಪ್ಪ ಅಂತ ಹ್ಮ್. ಪ್ರಾರ್ಥನೆ ಮಾಡ್ತೀವಿ. ಹ್ಮ್. ಅದೇ ಮಂತ್ರ ಜಪ ಮಾಡ್ತಾ ಇರ್ತೀವಿ. ಇದು ಬರೋದಿಲ್ಲ ಅಂದರೆ ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ, ಹ್ಮ್. ದುರ್ಗಾ ಮಂತ್ರ ಹೇಳ್ಕೊಳ್ಳಿ. ಹ್ಮ್. ಆ ಪೇಷಂಟಿಗೂ ಹೇಳಿರ್ತೀವಿ, ಹ್ಮ್.
ನೀನು ಇದನ್ನೇ ಹೇಳ್ಕೊತಾ ಮಗುನ ಈ ಪ್ರಪಂಚಕ್ಕೆ ತಗೊಂಡು ಬಾಮ್ಮ ಒಳ್ಳೇದು ಅಂತ. ಹ್ಮ್. ಓಕೆ, ವಿತ್ ದ ವೆರಿ ಮೈಲ್ಡ್ ಪೇನ್ಸ್ ಹ್ಮ್. ನಾರ್ಮಲಿ ಹ್ಮ್. ಶಿ ಹ್ಯಾಸ್ ಡೆಲಿವರ್ಡ್ ದಿಸ್ ಬೇಬಿ, ವಾವ್. ಬೇಬಿ ಬಾಯ್ ಅದು. ಹ್ಮ್. ಆಯ್ತಾ, ಹೌ ಹ್ಯಾಪಿ ದಿಸ್ ಇಸ್. ಅವಳಿಗೆ ನೋವು ತಿಂದಿದ್ದು ಗೊತ್ತಾಗಿಲ್ಲ ಅಂತೆ, ಹ್ಮ್. ಮತ್ತೆ ದೊಡ್ಡ ನೋವೇ ಬಂದಿಲ್ಲಂತೆ, ಎಪಿಡ್ಯೂರಲ್ಲೂ ಕೊಟ್ಟಿಲ್ವಂತೆ. ಹ್ಮ್. ಈ ಆಟೋಮೆಟಿಕ್ ಥರ ಹ್ಮ್. ಸೀಕ್ವೆನ್ಸ್ ಆಫ್ ಮಿರಾಕಲ್ಸ್ ನಡೆದಿದೆ. ವಾವ್. ಆಫ್ ಲೇಟ್ ಈಗ 15 ದಿನದ ಹಿಂದೆ ನಡೆದಿರೋದು ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ವಾವ್. ಅದ್ರ ಹಿಂದೆ ಆ ನಿದ್ದೆ ವಿಷಯ ಹೇಳಿದೆ. ಹ್ಮ್. ಎಷ್ಟು ತಿಂಗಳುಗಳಾಗಿತ್ತಮ್ಮ ನಿದ್ದೆ ಮಾಡಿ, ಮಾತ್ರೆ ಕೂಡ ನಿದ್ದೆ ಕೊಟ್ಟಿರಲಿಲ್ಲ, ಹ್ಮ್. ಈ ಹೀಲಿಂಗ್ ಆಯ್ತಲ್ಲ ಹ್ಮ್. ಅಂತ ಹೇಳಿ. ಓಕೆ. ಈ ರೀತಿ ಇದಷ್ಟೇ ಅಲ್ಲದೆ ದ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ದ ವಾಯ್ಸ್. ಹ್ಮ್. ನಿನ್ನೆ ಒಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟಿಗೆ ಸರ್ಜರಿ ಆಗಿದೆ. ಹ್ಮ್. ಶಿ ಈಸ್ 70+. ಎಲ್ಲ ಕೀಮೋಥೆರಪಿ ಆನ್ ದ ಸ್ಕೆಡ್ಯೂಲ್ ತಗೊಂಡಿದ್ದಾರೆ. ಹ್ಮ್. ಒಂದು ಪೋಸ್ಟ್ಪೋನ್ ಆಗಿಲ್ಲ, ಹ್ಮ್. ಎಲ್ಲೂ ಕಷ್ಟ ಅಂತ ಅನಿಸಿಲ್ಲ. ಹ್ಮ್. ಆ್ಯಂಡ್ ಎಸ್ಟರ್ಡೇ ಸರ್ಜರಿ ಆಲ್ಸೋ ವೆಂಟ್ ಆನ್ ವೆರಿ ಹ್ಮ್. ಸ್ಮೂತ್ಲಿ. ವಾವ್. ಸೊ ದಿಸ್ ಇಸ್ ದ ವೇ ವಿ ಸಪೋರ್ಟ್. ವಾವ್. ಕ್ಯಾಶುಯಾಲಿಟಿ ಇದ್ದಾಗ ಇಂಗ್ಲೀಷ್ ಮೆಡಿಸನ್ನು, ಹ್ಮ್. ಬೇರೆ ಮೆಡಿಸಿನ್ಸ್ ಬೇಕಾಗತ್ತೆ. ಓಕೆ. ಅದ್ರ ಜೊತೆಯಲ್ಲಿ ನಾವಿದ್ದು ಅದರ ಸೈಡ್ ಎಫೆಕ್ಟ್ಸ್ ಇಲ್ದಿರ ಆ ಟರ್ಮ್ ಆಫ್ ಮೆಡಿಟೇಷನ್ ರೆಡ್ಯೂಸ್ ಮಾಡೋದ್ರಲ್ಲಿ, ಹ್ಮ್. ಈ ಥರದ್ರಲ್ಲೆಲ್ಲ ಅವರಿಗೆ ಸಹಾಯ ಸಹ. ಸಿಗುತ್ತೆ. ರೆಕರೆನ್ಸ್ ಇರಲ್ಲ, ಹ್ಮ್. ಮತ್ತೆ ಮತ್ತೆ ತಿರುಗಿ ಬರೋವಂಥದ್ದಿರಲ್ಲ, ಸೇಮ್ ಇರಲ್ಲ. ಕಾಯಿಲೆಗಳು, ಹ್ಮ್. ಅಲ್ಲಿಗೆ ಫುಲ್ ಸ್ಟಾಪ್. ಅಲ್ಲಿಗೆ ಇದಾಗತ್ತೆ. ಓಕೆ. ಅಮ್ಮ, ನೀವು ಹೀಲಿಂಗ್ ಮಾಡಬೇಕಾದ್ರೆ ಹೌ ಪ್ರೊಟೆಕ್ಟೆಡ್, ನೀವು ಎಷ್ಟು ಪ್ರೊಟೆಕ್ಷನ್ ನೀವು ತಗೋಬೇಕಾಗತ್ತೆ ಅಂತ ಆ ಥರ ಏನಾದರೂ ಇದೆಯಾ? ಬಿಕಾಸ್ ಯಾವುದೋ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗಬೇಕಾದ್ರೆ ನಿಮ್ಮನ್ನ ನೀವು ಹೇಗೆ ಕಾಪಾಡ್ಕೋಬೇಕಾಗತ್ತೆ? ನಮ್ಮ ಸಾಧನೆ ಕಡಿಮೆ ಇದ್ದಾಗ ಹ್ಮ್. ಹೀಲಿಂಗ್ ಫೀಲ್ಡಲ್ಲೇ, ಹ್ಮ್. ಈಗ ನಾನು ಐ ಆಮ್ ಗುಡ್ ಅಟ್ ಟೀಚಿಂಗ್ ಬಟ್ ಐ ಆಮ್ ನಾಟ್ ಪ್ರಾಕ್ಟಿಸಿಂಗ್, ಹ್ಮ್. ಆವಾಗ ನನ್ನ ಸಾಧನೆ ಕಡಿಮೆ ಇರುತ್ತೆ, ಹ್ಮ್. ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಹ್ಮ್. ಓಕೆನಾ, ಆಗ ಬೇರೆಯವ್ರದ್ದು ಕಾಯಿಲೆ ತೊಂದರೆ ನನಗೆ ಅಟ್ರಾಕ್ಟ್ ಆಗ್ಬೋದು. ಓಕೆ. ಆದರೆ ದ ಡೇ ಐ ಲರ್ನ್ ದಿಸ್ ಸಾಧನ, ಹ್ಮ್. ಯಾವುದೇ ಆದರೂ ಕೂಡ ಹ್ಮ್. ನಾನು ಮಾತ್ರ ಒಂದು ದಿನಾನು ನನ್ನ ಅಭ್ಯಾಸ ತಪ್ಪಿಸಲ್ಲ. ಹ್ಮ್. ವೇರ್ ಎವರ್ ಐ ಆಮ್, ವಾಟ್ ಎವರ್. ಯಾಕೆಂದರೆ ಸಾವಿರಾರು ಜನ ನನ್ನನ್ನು ನಂಬ್ಕೊಂಡು ಬರ್ತಾರೆ. ಹ್ಮ್. ಆದ್ದರಿಂದ ಅವ್ರಿಗೆ ಇಲ್ಲ ಅಂತ ಹೇಳೋಕ್ಕೂ ನಂಗೆ ಇಷ್ಟ ಇಲ್ಲ, ಹ್ಮ್. ಅದರಿಂದ ಮಾಡಿ ನಾನು ತೊಂದರೆ ತಂದ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಹ್ಮ್. ಆದ್ದರಿಂದ ನಿತ್ಯ ನೈರಂತರ ನಾನು ಹ್ಮ್. ಟ್ರಾವೆಲಲ್ಲಿರಲಿ, ಎಲ್ಲೇ ಇರಲಿ, ಹ್ಮ್. ಮಾಡಿ ಮೈಲಿಗೆ ಇನ್ನೊಂದು ಯಾವುದು ಕಟ್ಟುಪಾಡು ಇಟ್ಕೊಳ್ತೀರಾ ಹ್ಮ್. ನನ್ನ ಸಾಧನೆನ ನಾನು ಮಾಡ್ಕೊಂಡು ಹೋಗ್ತೀನಿ. ಆವಾಗ ನಮಗೆ ತೊಂದರೆ ಆಗೋದು ಏನಿರಲ್ಲ. ಏನು? ಚಾನ್ಸಸ್ಸು ಇಲ್ಲಿವರೆಗೂ ಟಚ್ ವುಡ್ ದೇವ್ರ ದಯೆಯಿಂದ ನನಗೆ ಯಾವುದು ಓಕೆ. ಎಂಥ ಕ್ರಿಟಿಕಲ್ ಕೇಸಸ್ಸನ್ನು ನಾನು ಹ್ಯಾಂಡಲ್ ಮಾಡಿದಾಗೂ ಹ್ಮ್. ನನಗೆ ತೊಂದರೆ ಆಗಿದೆ ಇದರಿಂದ ಅಂತ ನನಗೆ ಅನಿಸಿಲ್ಲ. ಸೂಪರ್. ಒಂದು. ಓಕೆ. ಎರಡನೇದು, ಐ ಆಮ್ ನಾಟ್ ಲೆಂಡಿಂಗ್ ಹ್ಮ್. ಮೈ ಎನರ್ಜಿ. ಹ್ಮ್. ಈ ಅವೇರ್ನೆಸ್ ತುಂಬ ಚೆನ್ನಾಗಿರಬೇಕು. ಓಕೆ. ವಿಶ್ವದಲ್ಲಿರುವ ಆ ಶಕ್ತಿನ ನಾನು ಒಂದು ಸಾಧನವಾಗಿ ಹ್ಮ್. ನಾನು ರಿಸೀವ್ ಮಾಡಿಕೊಂಡು ಹ್ಮ್. ಅದನ್ನು ನಾನು ಇನ್ನೊಬ್ಬರಿಗೆ ಹ್ಮ್. ಸೆಲ್ಫ್ಲೆಸ್ ಆಗಿ ಕೊಡ್ತಾ ಇದ್ದೀನಿ. ಹ್ಮ್. ಅವ್ರ ಹತ್ರ ಇಲ್ಲ, ಹ್ಮ್. ನನ್ನ ಹತ್ರ ಇದೆ, ಹ್ಮ್. ನನಗೆ ಮಾರ್ಗ ಗೊತ್ತಿದೆ, ಹ್ಮ್. ಕೊಡಬೇಕನ್ನೋ ಬುದ್ಧಿ ಮನಸ್ಸಿದೆ, ಮಾಡ್ತಾ ಇದ್ದೀನಿ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಹ್ಮ್. ಮಾಡಾದ್ಮೇಲೆ ಭಗವಂತ ಇದು ನೀನು ಮಾಡಿದೆಯಪ್ಪ, ಹ್ಮ್. ಬ್ರಹ್ಮಾರ್ಪಣ ಹ್ಮ್. ಅಷ್ಟೇ. ಅನ್ನೋ ಭಾವ ನಮಗೆ ಬಂತಂದ್ರೆ ಹ್ಮ್. ನಾವು ಯಾವುದೇ ರೀತಿಯ ತೊಂದರೆಗೂ ಒಳಗಾಗಲ್ಲ. ನಾವು ಮೀಡಿಯಂ ಅಷ್ಟೇ. ಅಷ್ಟೇ. ಹ್ಮ್. ಆ ಒಂದು ಭಾವ ಡೇ ಒನ್ನಿಂದ ಇರಬೇಕು. ರಿಸಲ್ಟ್ ಓರಿಯೆಂಟ್ ಆಗಿರಬಾರ್ದು, ಹ್ಮ್. ಆಮೇಲೆ ಸೆಲ್ಫ್ ಐಡೆಂಟಿಟಿ ತಗೋಬಾರ್ದು. ಇವತ್ತಿಗೂ ಯಾರೇ ಏನೇ ಹೇಳಿದ್ರು ನಿನ್ನಿಂದ ಆಯಿತು ಅಂದರೆ, ಇಲ್ಲಮ್ಮ, ಆಲ್ ಡಿವೈನ್ ಗ್ರೇಸ್. ಅಷ್ಟೇ. ಅವನ ಶಕ್ತಿ ನಮ್ಮಲ್ಲಿ ಹರಿದಿದ್ರೆ, ಹ್ಮ್. ಆ ಬುದ್ಧಿ ಮನಸ್ಸು ನಮಗೆ ಬರೆದಿದ್ರೆ, ಹ್ಮ್. ಆ ಸಂಕಲ್ಪ ನಮ್ಮಲ್ಲಿ ಇಲ್ದೆಲ್ಲ ಇದ್ದರೆ, ಹ್ಮ್. ನಮ್ಮ ಸಾಧನೆನೂ ಮಾಡಬೇಕಂದ್ರೆ ಅವನ ಅನುಗ್ರಹ ಇಲ್ದಲೇ ಇದ್ರೆ ಹ್ಮ್. ಆಗೋದಿಲ್ಲ. ಇದೆಲ್ಲ ಸೇರಿ ಬಂದಿರೋದ್ರಿಂದ ಇದಾಗ್ತಾ ಇದೆ. ಹ್ಮ್. ಪ್ರಪಂಚಕ್ಕೊಂದು ಕೊಡುಗೆ. ಹ್ಮ್. ಎಷ್ಟೊಂದು ತೊಗೊಂಡಿದ್ದೀವಿ ಹ್ಮ್. ಪ್ರಪಂಚದಿಂದ. ಹ್ಮ್. ನಾವು ಕೊಡ್ಲಿಕ್ಕೇನುಂಟು, ಇಂಥದ್ದುಂಟು. ನೋಡು. ಯಾರಿಗೂ ತೊಂದರೆ ಇಲ್ಲ, ಗಂಡ ಮಕ್ಕಳು ಯಾರಿಗೂ ಹ್ಮ್. ಕಾಸು ಖರ್ಚಿಲ್ಲ. ಹ್ಮ್. ಎಲ್ಲಿ ಕೂತಿರ್ತೀವಿ ಅಲ್ಲಿಂದ ನಮ್ಮ ಕೆಲಸ ನಾವು ಮಾಡ್ಬೋದು. ಮಾಡ್ಕೊಂಡು ಹೋಗ್ಬೋದು. ಓಕೆ. ಇದು ಹೆಂಗಂದ್ರೆ ಇಲ್ಲೂ ಡಿಟ್ಯಾಚ್ಮೆಂಟ್ ಇದೆ. ಎಸ್, ಅಫ್ಕೋರ್ಸ್ ವಿ ನೀಡ್ ಟು ಹ್ಯಾವ್, ಎಲ್ಲದರಲ್ಲೂ ಇರಬೇಕಪ್ಪ. ಓಕೆ. ಸೂಪರ್. ಅಮ್ಮ, ಈಗ ನೀವು ಹೇಳಿದ್ರಿ ಹೀಲಿಂಗ್ ಬಗ್ಗೆ ಹೇಳಬೇಕಾದ್ರೆ ನನಗೆ ವಾಪಸ್ ಭಗವದ್ಗೀತೆಗೆ ಹೋದರೆ, ಇವಾಗ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಸರೆಂಡರ್ ಆಗಿ ದುಃಖನ ತೋಡ್ಕೊತಾನೆ ಬ್ಯಾಟಲ್ ಫೀಲ್ಡಲ್ಲಿ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಮಗು ಥರ ಹೇಳಲ್ಲ, ಬದಲಿಗೆ ಕೆಲವೊಂದು ಹಾರ್ಶ್ ಆಗಿರೋ ಕಟುವಾದಂತಹ ಕ್ವಶನ್ಗಳನ್ನ ಶ್ರೀಕೃಷ್ಣ ಪರಮಾತ್ಮನು ಸಹ ಕೇಳ್ತಾನೆ ಅರ್ಜುನನ್ನ. ಅದು ಶ್ರೀಕೃಷ್ಣ ಪರಮಾತ್ಮನ ಒಂದು ವೇ ಹ್ಮ್. ಟೀಚ್ ಮಾಡೋದ್ರಲ್ಲಿ ಅಥವಾ ಒಂದು ಸಾಂತ್ವನ ಹೇಳೋದ್ರಲ್ಲಿ. ಸೊ ಭಗವದ್ಗೀತೆಯ ಪ್ರಕಾರ ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ ಅಂತ ಅಂದಾಗ
ಬೆಸ್ಟ್ ವೇ ಏನು ಅವ್ರಿಗೆ ನಾವು ಹೆಲ್ಪ್ ಮಾಡಕ್ಕೋ ಇಲ್ಲ ಕನ್ಸೋಲ್ ಮಾಡಕ್ಕೋ ವಾಟ್ ಇಸ್ ದ ಬೆಸ್ಟ್ ವೇ? ಇಫ್ ಯು ಡೋಂಟ್ ಮೈಂಡ್ ಐ ವಿಲ್ ಹ್ಮ್. ಟೆಲ್ ಯು ದ ರಿಯಾಲಿಟಿ. ಯಾ. ಆಕ್ಚುಲಿ ಕೃಷ್ಣ ಬಹಳ ಸಮಾಧಾನದಿಂದ ಉತ್ತರ ಕೊಡ್ತಾನೆ. ಓಕೆ. ಅವನು ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಹ್ಮ್. ಶ್ರದ್ಧೆಯಾರ್ಚಿತು ಮಿಚ್ಛತಿ. ಹ್ಮ್. ಯಾರ್ಯಾರ ಶ್ರದ್ಧೆ ಹ್ಮ್. ಎಲ್ಲಿದೆ, ಹ್ಮ್. ಅವರ ಸಾಧನೆಯ ಮಟ್ಟ ಏನಿದೆ, ಹ್ಮ್. ನಾನು ಆ ಮಟ್ಟಕ್ಕೆ ಇಳಿದು ಹ್ಮ್. ನಾನು ಅವರಿಗೆ ಪರಿಹಾರ ಕೊಡ್ತೀನಿ, ಹ್ಮ್. ಅವ್ರಿಗೆ ಸಾಧನಾ ಮಾರ್ಗ ತೋರಿಸ್ತೀನಿ ಹ್ಮ್. ಅಂತ ಹೇಳ್ತಾನೆ. ಹ್ಮ್. ಆಮೇಲೆ ಅವನು ನಮಗೆ ಹೇಳ್ತಾನೆ, ದೇರ್ ಇಸ್ ಅ ವೇ ಟು ಸ್ಪೀಕ್, ಹ್ಮ್. ದೇರ್ ಇಸ್ ಅ ವೇ ಟು ಕನ್ವೆ. ಹ್ಮ್. ಯು ಹ್ಯಾವ್ ದ ರೈಟ್ ಟು ಎಕ್ಸ್ಪ್ರೆಸ್, ಹ್ಮ್. ಬಟ್ ದೆರ್ ಇಸ್ ಅ ರೈಟ್ ವೇ ಟು ಎಕ್ಸ್ಪ್ರೆಸ್. ಹ್ಮ್. ಆವಾಗ ಕೃಷ್ಣ ತಪ್ಪು ಮಾಡಿರಲ್ಲ. ಹ್ಮ್. ಆ್ಯಂಡ್ ಸಮ್ಟೈಮ್ಸ್ ಇಟ್ ಇಸ್ ಅ ಸ್ಟ್ರಾಟಜಿ. ಹ್ಮ್. ಈಗ ಒಂದೇ ಕ್ವೆಶನ್ ನೀವು 100 ಸಲ ಕೇಳಿದ್ರೆ, ಹ್ಮ್. 100ನೇ ಸಲ ಐ ಹ್ಮ್. ಮೈಟ್ ಬಿ ಅಸರ್ಟಿವ್, ಹಾ, ಹೌದು. It has to be. ಹಾಗಾಗಿರ್ಬೋದು ಅಷ್ಟೇ. ಹೌದು. ಹ್ಮ್. ಆದರೆ ಕೃಷ್ಣನ ಇಂಟೆನ್ಷನ್ನು ಹ್ಮ್. ನಾವು 101ನೇ ಸಲ 110ನೇ ಸಲ 1000 ಸಲನೂ ಸಮಾಧಾನವಾಗಿ ಹೇಳ್ತಾ ಇದ್ರೆ, ಹ್ಮ್. ಅಯ್ಯೋ ಅವ್ರು ಹೇಳ್ತಾರೆ ಬಿಡು, ಅವ್ರು ಮಾಡ್ತಾರೆ ಬಿಡು ಅನ್ನೋ ಒಂದು ಹ್ಮ್. ಉಪೇಕ್ಷೆ ಕೂಡ ಬರ್ಬೋದಲ್ಲ ಹ್ಮ್. ಜೀವನದಲ್ಲಿ, ಹ್ಮ್. ನೆಗ್ಲಿಜೆನ್ಸ್ ಬರ್ಬೋದಲ್ಲ. ಹ್ಮ್. ಸೊ ಅದಕ್ಕೆ ಹಿ ಮೈಟ್ ಯೂಸ್ ಡಿಫ್ರೆಂಟ್ ಸ್ಟ್ರಾಟಜೀಸ್ ಅಟ್ ಟೈಮ್ಸ್, ಹ್ಮ್. ಬಟ್ ಹಿಸ್ ಮೇನ್ ಇಂಟೆನ್ಷನ್ ಇಸ್ ನಾಟ್ ಟು ಹರ್ಟ್, ಹ್ಮ್. because he says this, you ಹ್ಮ್. have a right to speak, ಹ್ಮ್. but there is a right way to speak. ಹ್ಮ್. ಒಂದು ವರ್ಡ್ ಆಡ್ ಆಯ್ತು, ಹ್ಮ್. ಅದನ್ನ ನಾವು ಗಮನಿಸ್ಕೋಬೇಕು. ನಾವು ನಾವು ಭಾಳ ಸಲ ಏನು ಮಾಡ್ತೀವಿ, ನಮ್ಗೆ ಕಮ್ಯುನಿಕೇಟ್ ಮಾಡೋಕೆ ಸರಿಯಾಗಿ ಬರ್ದಿರಾ, ಹ್ಮ್. ಹೆಂಗ್ ನಾವು ಎದುರು ಮನುಷ್ಯನ ನೀನು ಬಿಡು ದಡ್ಡ ಹ್ಮ್. ಅಂತ ಹೇಳ್ತೀವಿ. ಹ್ಮ್. ದೆನ್ ಇನ್ ವಿಚ್ ವೇ ಯು ಆರ್ ಬೆಟರ್ ದೆನ್ ದಟ್ ಪರ್ಸನ್ ಬೀಯಿಂಗ್ ವೈಸ್? ಹ್ಮ್. ಯು ಶುಡ್ ಫೈಂಡ್ ಅ ವೇ, ರೈಟ್? ಹೌದು. ಓಕೆ. ಆ ರೀತಿ ಒಂದೇ ಪ್ರಶ್ನೆ ರಿಪೀಟ್ ಆದಾಗ ಹ್ಮ್. ಅವನು ತನ್ನ ಟೋನ್ ಚೇಂಜ್ ಮಾಡೋ, ಪದಗಳನ್ನ ಬದಲಾಯಿಸೋ ಹ್ಮ್. ಹೇಳಿರ್ಬೋದು. ಹ್ಮ್. ಆಯ್ತಾ? ಹ್ಮ್. ತಮ್ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ. ಯಾಕೆ ಕಣ್ಣಲ್ಲಿ ನೀರು ಇಟ್ಕೊಂಡು ಕೂತಿದ್ಯಾ? ಹ್ಮ್. ನೀನು ಕ್ಷತ್ರಿಯ, ಎದ್ದೇಳು ಎದ್ದೇಳು, ಹ್ಮ್. ಯಾತಕ್ಕೆ ಈ ಕಲ್ಮಶ ನಿನ್ನ ಮನಸ್ಸಲ್ಲಿ, ಹ್ಮ್. ತೆಗೆದು ಹಾಕು ಅಂತ ಹ್ಮ್. ಹೇಳ್ತಾನೆ. ಹ್ಮ್. ಆಯ್ತಾ? ಹ್ಮ್. ಇದನ್ನ ವಿವೇಕಾನಂದರು ಭಗವದ್ಗೀತೆ ವೀರಗಾಯತ್ರಿ ಅಂತ ಕೂಡ ಕರೆದಾರೆ, 2 ಶ್ಲೋಕನ. ವೀರಗಾಯಕ. ಹ್ಮ್ ಹ್ಮ್. ಎದ್ದೇಳು ನೀನು ಅಂತ ಇವಾಗ ಅವನಿಗೆ ಆ ವೀರತ್ವನೂ ಕೊಡ್ಬೇಕಲ್ವಾ? ಹ್ಮ್. ಯಾವಾಗ್ಲೂ ಸಾಫ್ಟ್ ಸ್ಪೋಕನ್ ಆಗಿ ಇದ್ದು ನಾವೆಲ್ಲ ಸಾಧಿಸಕ್ಕಾಗಲ್ಲ ಅಲ್ವಾ? ಹ್ಮ್. ಹ್ಮ್. ಆವಾಗ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಅಂಡ್ ಕೀಪಿಂಗ್ ಇನ್ ಮೈಂಡ್ ಚೇಂಜಿಂಗ್ ದ ಸ್ಟ್ರಾಟಜೀಸ್, ತಂತ್ರಗಳನ್ನ ಬದಲಾಯಿಸ್ತಾನೆ ಅಷ್ಟೇ ಕೃಷ್ಣ, ಹ್ಮ್. ಉಪಾಯಗಳನ್ನ ಬದಲಾಯಿಸ್ತಾನೆ. ಹ್ಮ್. ದಟ್ ಈಸ್ ಟು ಗ್ಯಾರಂಟಿ ದ ಆರ್ ಪ್ರಾಮಿಸ್ ದ Change. ರಿಸಲ್ಟ್, ಹ್ಮ್. ಟ್ರಾನ್ಸ್ಫಾರ್ಮೇಶನ್. ಹ್ಮ್. ಅಷ್ಟೇ ಹೊರತು ಅವನು ಹರ್ಟ್ ಮಾಡಲಿಕ್ಕೆ ಮಾತಾಡೋದಲ್ಲ. ಹ್ಮ್. ಒಬ್ಬ ಸಾಧಕನಿಗೆ ಯಾವ ಒಬ್ಬ ಗುರುವು ಕೂಡ ಈ ರೀತಿ ಮಾತಾಡಲ್ಲ, ಹ್ಮ್. ಈ ರೀತಿ ಮಾತಾಡಲ್ಲ. ಆಮೇಲೆ ಮೌನದಲ್ಲಿ, ಶಾಂತತೆಯಲ್ಲಿ, ಕರುಣೆಯಲ್ಲಿ ಎಲ್ಲ ಹೇಳಾಗಿ, ಎಲ್ಲ ಉಪಯೋಗ ಆಗಿನೂ ಹ್ಮ್. ನಾವು ಎದ್ದೇಳಲಿಲ್ಲ ಅಂದಾಗ ಹ್ಮ್. ಕಾಠಿಣ್ಯ ಬರಬೇಕಾಗತ್ತೆ. ಹ್ಮ್. ಸತ್ಯ ಕಠಿಣ ಅಂತ ಹೇಳ್ತಾರಲ್ವಾ, ಹಾಗೆ ಕಾಠಿಣ್ಯತೆ ಕೆಲವು ಸಲ ಬರಬೇಕಾಗತ್ತೆ. ಓಕೆ. ಅಲ್ಲಿ ಪನಿಷ್ ಯು ಅನ್ನೋ ತನಕ ನೀನು ಯಾಕೆ ತಗೊಂಡು ಹೋಗ್ಬೇಕು? ಹ್ಮ್. ಇನಿಷಿಯಲಿನೇ ಕರೆಕ್ಟ್ ಮಾಡಿ. ಯು ಓನ್ಲಿ ಗೇವ್ ದಟ್ ಹ್ಮ್. ಇನಿಷಿಯೇಟಿವ್ ಟು ದಟ್ ಪರ್ಸನ್. ಹ್ಮ್. got ಅದು it. ಗೊತ್ತಾಗಲ್ಲ ಎಲ್ರಿಗೂ. ಹ್ಮ್. ಅವ್ರು ಬೈದ್ರು ಬೈ. ಅಂತಾರೆ, ಬೈಯೋ ತನಕ ನೀನ್ ಯಾಕೆ ತಗೊಂಡೋದ್ಯಪ್ಪ? ಹ್ಮ್. ಅವ್ರಿಗೆ ಕೋಪ ಬಂತು ಅಂತೀವಿ, ಹ್ಮ್. ಕೋಪ ಬರೋ ತನಕ ನೀನ್ ಯಾಕಪ್ಪ ತಗೊಂಡೋದೆ? ಹ್ಮ್. ಕರೆಕ್ಟ್. ಸೂಕ್ಷ್ಮತೆ ಭಗವಂತ ನಮಗೆ ಕೊಟ್ಟಿರೋ ವರ ಹ್ಮ್. ಮನುಷ್ಯರಿಗೆ. ಆ ಸೂಕ್ಷ್ಮತೆ ಬಿಟ್ಟಾಗ ಹೇಳ್ತಾರೆ ಬಿಡು ಅಂತ ನಾವು ಮಾಡ್ಕೊಂಡ್ರೆ ಹ್ಮ್. ನಾವೇ ಮಾಡಿದ ತಪ್ಪು. ಆಮೇಲೆ ಅಲ್ಲಿಂದಾನು ಎಕ್ಸ್ಕ್ಯೂಸ್ ತಗೊಂಡು ಹ್ಮ್. ಆಪೋಸಿಟ್ ಪರ್ಸನ್ ಮೇಲೆ ಅದನ್ನ ಹಾಕ್ಲಿಕ್ಕೆ, ಧೋರಣೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ವಿನಃ ಹ್ಮ್. ವಿ ಡೋಂಟ್ ಓನ್ ದ ರೆಸ್ಪಾನ್ಸಿಬಿಲಿಟಿ. ಅಕ್ಸೆಪ್ಟ್ ಮಾಡ್ಕೋಬೇಕು. ಮಾಡಲ್ಲ. ಸೊ ವಲ್ನರಬಿಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್. ಸ್ಪಿರಿಚುವಲ್ ಜರ್ನಿ. ಸೂಪರ್. ಒಂದು ಅಡಿಷನಲ್ ಕ್ವಶನ್ ನನ್ನ ಕಡೆಯಿಂದ, ಬಿಕಾಸ್ ಗೀತೆಯಲ್ಲಿ ಪ್ರತಿಯೊಂದಕ್ಕೂ ಉತ್ತರ ಇರೋದ್ರಿಂದ, ಇವಾಗ ಶಿಕ್ಷಣ ಪರಮಾತ್ಮನೇ ಹೇಳ್ತಾನೆ, ಕರ್ಮಣ್ಯವಾಧಿಕಾರಸ್ತೆ ಮಾ ಪರಿಷದರಾಚರ ಅಂತ ಹೇಳ್ತಾರೆ. ಅಂದರೆ ಕೆಲಸ ಮಾಡು, ಬಟ್ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ. ಇದು ಎಲ್ಲೋ ಒಂದು ಕಡೆ ಮಾಡರ್ನ್ ಡೇಲಿ ಒಂದು ಸ್ವಲ್ಪ ಕಷ್ಟ ಆಗಲ್ವಾ ಮನುಷ್ಯಗೆ? ಬಿಕಾಸ್ ಎಲ್ಲರೂ ಮಾಡ್ತಿರೋದು ಏನೋ ಒಂದು ಗೋಲ್ ಓರಿಯೆಂಟೆಡ್ ಅಥವಾ ಒಂದು ಎಂಡ್ ರಿಸಲ್ಟ್ ಓರಿಯೆಂಟೆಡ್ ಕೆಲಸ ಮಾಡ್ತಿರ್ತಾರೆ. ನೀನು ಕೆಲಸ ಮಾಡಪ್ಪ, ಬಟ್ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂದಾಗ ಆ ಮನಸ್ಸನ್ನು ಬೆಳೆಸ್ಕೊಳ್ಳೋದು ಹೇಗೆ? ಅಥವಾ ಇದನ್ನು ಬೇರೆ ರೀತಿ ನಾವು ಅರ್ಥ ಮಾಡ್ಕೊಂಬಿಟ್ಟಿದೀವ ಗೊತ್ತಾಗ್ತಿಲ್ಲ. ಖಂಡಿತವಾಗ್ಲೂ ಇದು ಮಿಸ್ಅಂಡರ್ಸ್ಟುಡ್ ಅಂತಾನೆ ಹೇಳಬೇಕು. ಹ್ಮ್. ಒಂದು ಈ ಕರ್ಮಣ್ಯವಾಧಿಕಾರಸ್ಥೆ ಶ್ಲೋಕಕ್ಕೆ ಬಹಳ ಆಳವಾದ ಅರ್ಥ ಇದೆ. ಹ್ಮ್. ನಾನು ಇಂಥ ಇಂಪಾರ್ಟೆಂಟ್ ಶ್ಲೋಕಸ್ ಆಫ್ ಭಗವದ್ಗೀತಾನ 6 ಅವರ್ಸ್ 8 ಅವರ್ಸ್ ಅಂದರೆ ಅಷ್ಟಷ್ಟು ಕ್ಲಾಸಲ್ಲೂ ಕಂಟಿನ್ಯೂಸ್ ಆಗಿ ಇದೇ ಅರ್ಥ ಹೇಳ್ಬಿಟ್ಟಿರ್ತೀನಿ. ಹ್ಮ್.
ಯಾಕಂದ್ರೆ ಈ ಒಂದು ಶ್ಲೋಕ ಇಟ್ ಇಸ್ ಅ ಸೀಡ್ ಥಾಟ್ ಅನ್ನಂಗೆ, ಸೀಡ್ ವರ್ಸ್ ಅನ್ನಂಗೆ. ಸೊ ಇದು ಚೆನ್ನಾಗಿ ನಮ್ಮ ತಲೆಯಲ್ಲಿ ಕೂತ್ಕೋತು ಅಂದ್ರೆ, ಇನ್ನು ನಮ್ಗೆ ಲೈಫಲ್ಲಿ ಆ ಕನ್ಫ್ಯೂಷನ್ ಇನ್ನು ಯಾವ ಸ್ಥಿತಿಯಲ್ಲಿದ್ದಾಗಲೂ ಬರಲ್ಲ. ವೆದರ್ ಇಟ್ ಈಸ್ ಅ ಮಿಲಿಯನ್ ಪ್ರಾಜೆಕ್ಟ್, ವೆದರ್ ಇಟ್ ಈಸ್ ಅ ಲ್ಯಾಕ್ಸ್ ಪ್ರಾಜೆಕ್ಟ್ ಆರ್ ಥೌಸಂಡ್ಸ್ ಪ್ರಾಜೆಕ್ಟ್, ಎಲ್ಲೂ ನಮಗೆ ಆ ಪ್ರಶ್ನೆ ಬರೋದಿಲ್ಲ. ಯಾತಕ್ಕೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಹೇಳಿದಾನೆ ಕೃಷ್ಣ ಗೀತೆಯಲ್ಲಿ ಅಂತ ಹೇಳಿದ್ರೆ, ನಿನಗೆ ನೀನು ಮಾಡೋ ಕೆಲಸ ಒಂದ್ರ ಮೇಲೆ ನಿನಗೆ ಗಮನ ಇರಬೇಕಷ್ಟೆ. ಫಲ ಅಫಲಗಳಲ್ಲಿ ನಿನಗೆ ಮನಸ್ಸು ಬಿತ್ತು ಅಂತಂದರೆ, ಸಕ್ಸಸ್ ಮೈಟ್ ಮೋಟಿವೇಟ್ ಯು, ಫೇಲ್ಯೂರ್ ಮೈಟ್ ಡಿಮೋಟಿವೇಟ್ ಯು. ಹ್ಮ್. ಒಂದು 10 ಸಲ ನನಗೆ ಫೇಲ್ಯೂರ್ ಆಗ್ಬಿಡ್ತು ನಾನು ಮಾಡೋ ಕೆಲಸದಲ್ಲಿ ಅಂದರೆ, 11ನೇ ಸಲ ನನ್ನ ಅಂತರ್ಶಕ್ತಿ ಅದರಲ್ಲೇ ನಾನು ಸಕ್ಸಸ್ಫುಲ್ ಆಗಿ ಮುಂದಕ್ಕೆ ಹೋಗೋನು ಇರ್ತೀನಿ. ಆದರೆ ನನ್ನ ಮನಸ್ಸು ಏನು ಮಾಡುತ್ತೆ, ಎವ್ರಿ ಟೈಮ್ ಸ್ಟಾಪ್, ಯು ಆರ್ ಎ ಫೇಲ್ಯೂರ್, ಯು ಆರ್ ಎ ಫೇಲ್ಯೂರ್ ಅಂತ ಹೇಳಿ ಹೇಳಿ ನನ್ನ ಕ್ವಾಲಿಟಿ ಆಫ್ ವರ್ಕ್ನ ರಿಡ್ಯೂಸ್ ಮಾಡ್ತಾ ಹೋಗುತ್ತೆ. ಹ್ಮ್. ಅದಕ್ಕೆ ಒಬ್ಬ ಹಾಡುಗಾರ ಸ್ಟುಡಿಯೋನಲ್ಲಿ ರೆಕಾರ್ಡ್ ಮಾಡುವಾಗ ಒಂದು 8-10 ಸಲ ಕಂಟಿನ್ಯೂಸ್ ಆಗಿ ಮಿಸ್ಟೇಕ್ ಆಗಿಬಿಟ್ರೆ ಅವತ್ತು ರೆಕಾರ್ಡಿಂಗ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅವರು. ಹ್ಮ್. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ವರ್ಸ್ಟ್ ಆಗುತ್ತೆ ವಿನಃ ಇಂಪ್ರೂವೈಸ್ ಆಗಲ್ಲ. ಇದು ಒಂದು ಎಕ್ಸಾಂಪಲ್ ಟು ಬೆಟರ್ ಅಂಡರ್ಸ್ಟ್ಯಾಂಡ್. ಹ್ಮ್. ಸೊ ಕ್ವಾಲಿಟಿ ರಿಡ್ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ ಫಲದ ಮೇಲೆ ನಮಗೆ ನಿರೀಕ್ಷೆ ಇದ್ದರೆ. ನಮಗೆ ಒಂದು ಗೊತ್ತಾಗಲ್ಲ, ಗಾಡ್ ಹ್ಯಾಸ್ ಫ್ಯೂ ಚಾಯ್ಸಸ್. ಹ್ಮ್. ಕೆಲವನ್ನ ನಾವು ಕೇಳಿದ ತಕ್ಷಣ ಕೊಡ್ತಾನೆ ಹ್ಮ್. ಎಸ್ ಅಂತ, ಕೆಲವನ್ನ ನೋ ಅಂತ ಹೇಳ್ತಾನೆ, ಹ್ಮ್. ಕೆಲವಕ್ಕೆ ವೇಟ್ ಅಂತಾನೆ, ಹ್ಮ್. ಇನ್ನು ಕೆಲವಕ್ಕೆ ಐ ಹ್ಯಾವ್ ಎ ಬೆಟರ್ ಚಾಯ್ಸ್ ಅಂತಾನೆ. ವಾವ್! ಚೆನ್ನಾಗಿದೆ. ಆ ಹ್ಮ್. ನೀನು ಕೇಳಿದ್ದಷ್ಟೇ ಅಲ್ಲ, ನನ್ಗೆ ಇನ್ನೂ ಬೇರೆದಿದೆ ನೀನು ಕೊಡ್ಲಿಕ್ಕೆ ಮನಸ್ಸಲ್ಲಿ, ಹ್ಮ್. ನೀನು ಇಷ್ಟಕ್ಕೆ ಕಾಂಪ್ರಮೈಸ್ ಆಗಕ್ಕೆ ನೋಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಕೂಡ ಹ್ಮ್. ಅವನು ಎಷ್ಟೋ ಸಲ ಫಲನ ಹೋಲ್ಡ್ ಮಾಡ್ತಾನೆ. ಹ್ಮ್. ನಮ್ಗೆ ಅವನು ಈ ಥಿಯರಿ ಅರ್ಥ ಆಗ್ದಿರಾ ಕೂಡ ಹ್ಮ್. ಈ ಎಲ್ಲರೂ ಒಂದೇ ಕ್ಲಾಸಲ್ಲಿ ಕೂತ್ಕೊಂಡ್ವಿ, ಒಂದೇ ಟೀಚರ್ ಹತ್ರ ಪಾಠ ಕೇಳಿಸ್ಕೊಂಡ್ವಿ, ಹಾಗೆ ಬೈ ಹಾರ್ಟ್ ಮಾಡಿದ್ವಿ, ಹಂಗೆ ಆನ್ಸರ್ ಬರೆದ್ವಿ. ಬಟ್ ಅವ್ನಿಗೇನು ಡಿಸ್ಟಿಂಕ್ಷನ್ ಬರೋದು, ನನಗೇನು ಬರದಲ್ಲೇ ಇರೋದು? ಹ್ಮ್. ಈ ಪ್ರಶ್ನೆಗೆ ನಾವು ಸಿಕ್ಕಾಕೊಳ್ತೀವಿ. ಹ್ಮ್. ಆದ್ರಿಂದ ಅವನು ಹೇಳ್ತಾನೆ, ಐ ಹ್ಯಾವ್ ಎ ಬೆಟರ್ ಚಾಯ್ಸ್, ಹ್ಮ್. ಐ ಹ್ಯಾವ್ ಎ ಬೆಸ್ಟ್ ಚಾಯ್ಸ್ ಫಾರ್ ಯು, ವೇಟ್ ಹ್ಮ್. ಅಂತ ಹೇಳ್ತಾನೆ. ಹ್ಮ್. ನಮಗೆ ಒಳಗಡೆಯಿಂದ ಭಗವಂತನ ವಾಣಿ ಕೇಳಿಸ್ಕೊಳ್ಳೋ ಶಕ್ತಿ ಕೂಡ ನಮ್ಗೆಲ್ರಿಗೂ ಇದೆ. ಹ್ಮ್. ಆದರೆ ನಾವು ಈ ಸ್ಥೂಲ ಶರೀರನ ಬೆಳೆಸಿ 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 ಆ ಸೂಕ್ಷ್ಮ ಶಕ್ತಿಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ವಿ. ಹ್ಮ್. ಭಗವಂತ ಹೇಳ್ತಾ ಇರ್ತಾನೆ, ಮಗು ನೀ ಕಾಯಿ ಯಾಕೆ ಕಾಯಿಸ್ತಾ ಇದ್ದೀನಿ ಗೊತ್ತಾ, ಟು ಗಿವ್ ಯು ದ ಬೆಸ್ಟ್ ಮಗು ಅಂತ ಹೇಳ್ತಾನೆ. ಹ್ಮ್. ಇಟ್ ಇಸ್ ಸ್ಟಿಲ್ ಆನ್ ದ ವೇ ಅಂತ ಕೂಡ ಹೇಳ್ತಾನೆ. ಹ್ಮ್. ನಂಗೆ ಎಷ್ಟೇ ಇಷ್ಟ ಇದ್ರೂ ಸ್ವಿಗ್ಗಿ ಇಸ್ ದ ಫಾಸ್ಟೆಸ್ಟ್ ಸರ್ವಿಸ್ ಇದು ಅಂತ ನಮ್ಗೆ ಗೊತ್ತಿದ್ರು ಕೂಡ ಮೋಡ್ ಅಂತ, ಹ್ಮ್. ಅದು ಬರೋ ತನಕ ನಂಗೆ ಎಷ್ಟು ಆಸೆ ಇದ್ರೂ ನಾನು ಕಾಯ್ಕೊಂಡೇ ಇರ್ಬೇಕು ತಾನೆ. ಹ್ಮ್. ದಿಸ್ ಇಸ್ ಆಲ್ಸೋ ದ ಸೇಮ್. ಹ್ಮ್. ವೈ ಡೋಂಟ್ ವಿ ಅಂಡರ್ಸ್ಟ್ಯಾಂಡ್ ಇನ್ ಡೇ ಟು ಡೇ ಲೈಫ್? ಹ್ಮ್. ಈ ದ್ವಂದ್ವ ಮಾಡ್ಕೋಬೇಡ. ಹ್ಮ್. ಅದಕ್ಕಾದ್ರೆ ವೇಟಿಂಗ್ ಲೈಕ್ ಎನಿಥಿಂಗ್ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಆಸೆಯಿಂದ ತಿಂತೀಯಲ್ವಾ? ಹ್ಮ್. ಸ್ಪಿರಿಚುವಲ್ ಡೊಮೇನಲ್ಲೂ ಇದೇ ಥರ ರೂಲೇ ನಾನು ಅಪ್ಲೈ ಮಾಡೋದು. ಹ್ಮ್. ನೀನು ಅಲ್ಯಾಕೆ ತಾಳ್ಮೆ ಕಳ್ಕೊಳ್ತೀಯ? ಹ್ಮ್. ದಿಸ್ ಇಸ್ ಒನ್ ಥಿಂಗ್. ಹ್ಮ್. ಎರಡನೇದು, ನಾವು ಮಾಡೋ ಕರ್ಮಗಳು ಹೇಗಿರಬೇಕು ಅಂದರೆ, ಪರಮಹಂಸರು ಹೇಳೋ ಮಾತು ನನ್ನ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದೋಗಿದೆ. ಹ್ಮ್. ಮಾಡೋವಾಗಲೇ ಮಾಡ್ತಾ ಇರೋದನ್ನ ಮರ್ತೋಗ್ಬಿಡ್ಬೇಕು. ಇಟ್ ಈಸ್ ಲೈಕ್ ಯು ಆರ್ ರೈಟಿಂಗ್ ದ ಲೆಟರ್ಸ್ ಆನ್ ದ ರನ್ನಿಂಗ್ ವಾಟರ್. ಹ್ಮ್. ರನ್ನಿಂಗ್ ವಾಟರ್ ಮೇಲೆ ನಾನು ಆ ಬರಿತಾ ಇದ್ರೆ ಆನೆ ಕಾಣಿಸಲ್ಲ, ಅದು ಹ್ಮ್. ಹೊಟ್ಟೋಗಿರುತ್ತೆ. ಹ್ಮ್. ಕರ್ಮ ಮಾಡೋ ಮನಸ್ಥಿತಿ ಹೀಗಿರಬೇಕು. ನಿಂಗೆ ಹಳೇದೆಲ್ಲ ಜ್ಞಾಪಕ ಇದ್ರೆ ಏನಾಗುತ್ತೆ ಅಂದರೆ, ಹ್ಮ್. ನಾನು ನಿಂಗೆ ಅಷ್ಟು ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ ಲೆಕ್ಕ ಹೇಳ್ತಾ ಇರ್ತೀವಿ. ಹ್ಮ್. ನಮ್ಗೆ ಅರ್ಥನೇ ಆಗಿಲ್ಲ ನಾನು ಇನ್ನೊಬ್ರಿಗೆ ಏನಕ್ಕೆ ಮಾಡಿದೆ ಅಂದರೆ, ನನ್ನ ಕರ್ಮ ಇದು ಮಾಡೇ ಮುಗಿಸ್ಕೋಬೇಕು ಈ ಜನ್ಮದಲ್ಲಿ. ಬ್ಯಾಲೆನ್ಸ್. ಹಾಂ, ಇದು ತೀರಲ್ವಲ್ಲ ನಾವು ಮಾಡ್ದಲೇ ಇದ್ರೆ. ಹ್ಮ್. ತೀರದಲ್ಲೇ ಇದ್ರೆ ನೀನು ಬಹುನಾಮ್ ಜನ್ಮನಾಮ್ ಅಂತೆ, ಎಷ್ಟು ಜನ್ಮ ಬರ್ತೀಯೋ ಗೊತ್ತಿಲ್ಲ, ಬರ್ತಾನೆ ಇರ್ತೀಯ ಅದು ಪೂರ್ತಿ ಆಗೋ ತನಕ. ಹ್ಮ್. ಇವಾಗ ಅವ್ನು ಮಾಡಿದ ಕರೆಕ್ಟೇ ಅಲ್ವಾ? ಹ್ಮ್. ಹ್ಮ್ ಕರೆಕ್ಟ್. ಹರಿಯುವ ನೀರಿನ ಮೇಲೆ ಅಕ್ಷರ ಬರದಂತಿರಬೇಕು ನಿನ್ನ ಕರ್ಮ ಅಂದ್ರು ಹ್ಮ್. ಮಹಾಜ್ಞಾನಿಗಳು ಹ್ಮ್. ಪರಮಹಂಸರು ಹ್ಮ್. ಅಲ್ವಾ? ಹಾಗೆ ನಮ್ಮ ಮನಸ್ಥಿತಿನ ನಾವು ಮಾಡ್ಕೊಳ್ಬೇಕು ಅಂತ ಅವನು ಹೇಳಿದಾನೆ ವಿನಃ ಹ್ಮ್. ನಾಟ್ ಟು ಲೂಸ್ ದ ಎಂತು ಆನ್ ವರ್ಕಿಂಗ್ ಪ್ರೋಸೆಸ್ ಕಾಂಪ್ರಮೈಸ್ ಆಗಬೇಡಿ. ಆಗಬೇಡಿ. ಹ್ಮ್. ಆಯ್ತಾ? ಆಮೇಲೆ ಇನ್ನೂ ಒಂದು ಕರ್ಮಣ್ಯವಾಧಿಕಾರಸ್ಥೆಗೆ ಏನು ನಮಗೆ ಕೊಡ್ತಾನೆ ಅಂತ ಹೇಳಿದ್ರೆ, ಫಲದ ನಿರೀಕ್ಷೆನೇ ಇಟ್ಕೊಂಡು ಮಾಡು, ಪರವಾಗಿಲ್ಲ. ಹ್ಮ್. ಆದರೆ ಬಂದ ತಕ್ಷಣ ನಾನು ಸಾಧಿಸಿದ್ದು ಅಂತ ಹೇಳ್ಕೊಬೇಡ. ಹ್ಮ್. ಆ ಫಲನ ನೀನು ಕಾನ್ಷಿಯಸ್ ಆಗಿ ಭಗವಂತ ನಿನ್ನ ಅನುಗ್ರಹ ಅಂತ ಅವನಿಗೆ ಸಮರ್ಪಣೆ ಮಾಡು. ಹ್ಮ್. ಅಷ್ಟೇ. ಸ್ಥಿತ ಮನಸ್ಥಿತಿ ಹಾ, ಪ್ರಕಟವಾಗುತ್ತೆ. ಮತ್ತೆ ಅದು ಜ್ಞಾಪಕ ಇರ್ಬೇಕು ನಮಗೆ. ಹ್ಮ್. ಇವಾಗ ನಾನು ಬಂದೆ ಇಲ್ಲಿ ಕೂತ್ಕೊಂಡೆ, ಹ್ಮ್. ನಾನು ಹೇಳಿರೋ ಗೀತೆನೇ ಇರ್ಬೋದು. ಹ್ಮ್. ಏನ್ ಮಹಾ ಅಂತ ನಾನು ಅನ್ಕೊಂಡ್ರೆ ಹ್ಮ್. ಸರಸ್ವತಿ ಖಂಡಿತ ಒಲಿಯಲ್ಲ ನನಗೆ. ಹ್ಮ್.
ಹೇಳೋಕ್ ಬರೋದಿಲ್ಲ ನಾನು ಹೇಳೋ ಹ್ಮ್. ವಿಷಯನೇ. ಹ್ಮ್. ಇದೇನು ಇಷ್ಟು ವರ್ಷದಿಂದ ಹೇಳ್ಬಿಟ್ಟು ನೀನು ತಡಬಡಾಯಿಸ್ತಿದೀಯಲ್ಲ, ಹ್ಮ್. ಆ ಸ್ಥಿತಿ ಬರುತ್ತೆ. ಹ್ಮ್. ಆದ್ರೆ ಒಂದು ಅಕ್ಷರ ನಮ್ಗಿಷ್ಟು ಚೆನ್ನಾಗಿ ಬಂತು ಹೇಳಲಿಕ್ಕೆ, ಒಂದು ವಿಷಯ ಹ್ಮ್. ನಮಗೆ ಹೇಳಲಿಕ್ಕೆ ಬಂತು ಅಂತಂದ್ರೆ, ತಾಯಿ ನಿನ್ನ ದಯೆ ಅಂತ ನಾವು ಅನ್ಕೊಳ್ಬೇಕು. ಅಷ್ಟೇ. ಅದು ಫಲ ಸಮರ್ಪಣೆ. ಓಕೆ. ಅವನು ಎಕ್ಸಾಕ್ಟ್ಲಿ ಲಕ್ಷದ ಬಂಡ್ಲ್ ನನಗೆ ಕೊಟ್ಬಿಡು ಅಂತ ಹೇಳಲ್ಲ. ಹ್ಮ್. ನಾವು ಇಟ್ರು ನಾವು ವಾಪಸ್ ನಾವೇ ಖರ್ಚು ಹ್ಮ್. ಮಾಡ್ಕೊಳ್ಳೋದು. ಹ್ಮ್. ಆದ್ರೆ ಇದು ನಿನ್ನ ಅನುಗ್ರಹ ಅನ್ನೋದು ಆ ಫಲ ಸಮರ್ಪಣೆ. ಸೂಪರ್. ಅದು ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಮನಸ್ಥಿತಿ ದಿಸ್ ಹೋಗ್ಬೇಕು. ಇಸ್ ಸಟ್ಲಿಟಿ ಆಕ್ಚುಲಿ. ಓಕೆ. ಇಲ್ಲಿಗೆ ಬಂದಾಗ ಅವನು ಹೇಳೋದಿಷ್ಟೇ, ನೀನೇ ತಿನ್ನು ಭಗವಂತ, ಇದು ನಿನಗೆ ಅಂತ ತೋರಿಸ್ಬಿಟ್ಟು ನೀನು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಹ್ಮ್. ಪ್ರಸಾದ ಮಾಡ್ಕೊಂಡು ತಿನ್ನು. ಹ್ಮ್. ಮಸಾಲ ದೋಸೆ ವಿದ್ಯಾರ್ಥಿ ಭವನ್ನಲ್ಲಿ ತುಂಬಾ ಟೇಸ್ಟಿ. ಹ್ಮ್. ಅಪ್ಪ ಸ್ವಾಮಿ ಇದು ನಿನಗೆ ಆಮೇಲೆ ನನಗೆ ಅಂತ ಅನ್ಕೋ. ಹ್ಮ್. ಇವತ್ತು ಇನ್ನೂ ಟೇಸ್ಟಿ ಆಗಿತ್ತಲ್ಲೋ ಮಸಾಲ ದೋಸೆ ಅಂತೀಯಲ್ಲ, ಹ್ಮ್. ಪ್ರಸಾದ ಸಾದ ಅಷ್ಟೇ. ಅಮ್ಮ ಇಲ್ಲಿ ಫಾಲೋ ಅಪ್ ನಂದು 2 ಕ್ವೆಶ್ಚನ್ ಇದೆ. ಈಗ ಈ ಕರ್ಮಣ್ಯವಾಧಿಕರಿಸ್ತೆ ಒಂದು ಪ್ಯೂರ್ಲಿ ಮನಸ್ಥಿತಿ ಮೇಲೆ ಇರ್ತಕ್ಕಂತಹ ಒಂದು ಸೀಡ್ ಥಾಟ್. ಈಗ ಗಾಳಿನ ಬೇಕಾದ್ರೆ ಕಂಟ್ರೋಲ್ ಮಾಡ್ಬಿಡ್ಬೋದು. ಆದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಎಲ್ಲಾರುನು. ಸೊ ಈ ಮನಸ್ಸನ್ನ ಕಂಟ್ರೋಲ್, ಇವಾಗ ಇಷ್ಟೊತ್ತು ನಾವು ಮಾತಾಡಿದ್ದು ಮನಸ್ಸಿನ ಕಂಟ್ರೋಲ್ ಬಗ್ಗೆನೇ. ಮನಸ್ಸಿನ ಕಂಟ್ರೋಲ್ ಬಗ್ಗೆ ಗೀತೆಯಲ್ಲಿ ಏನಿದೆ? ಅದನ್ನ ಹೇಗೆ ಸಾಧಿಸ್ಬೋದು? ಹೇಳ್ತಾನಲ್ವಾ, ಚಂಚಲಂ ಹಿ ಮನ ಕೃಷ್ಣ ಅಂತ ಹೇಳ್ತಾನಲ್ವಾ. ಹ್ಮ್. ಮನಸ್ಸು ಅಂದ್ರೆ ಚಂಚಲ. ಹ್ಮ್. ಈಗ ಎಲ್ಲದಕ್ಕೂ ತನ್ನ ತನ್ನ ಸ್ವಭಾವ ಇದೆ, ಹ್ಮ್. ಹ್ಮ್. ಹೌದಲ್ವಾ? ಉಪ್ಪಿಗೆ ಉಪ್ಪಿನ ರುಚಿ ಇದೆ, ಹ್ಮ್. ಸಕ್ಕರೆಗೆ ಸಕ್ಕರೆ ರುಚಿ ಇದೆ, ಎಣ್ಣೆಗೆ ತನ್ನ ಸ್ನಿಗ್ಧತೆ ಇದೆ. ಹ್ಮ್. ಹಾಗೆ ಪ್ರತಿಯೊಂದಕ್ಕೂ ತನ್ನ ತನ್ನ ಸ್ವಭಾವ ಇದೆ. ಈಗ ಹ್ಮ್. ನನಗೂ ಇದೆ, ನಿಮಗೂ ಇದೆ. ಹ್ಮ್. ಆದ್ರೆ ಇಸ್ ದರ್ ಎನಿಥಿಂಗ್ ವಿಚ್ ಕೆನಾಟ್ ಬಿ ಚೇಂಜ್ಡ್? ಎವ್ರಿಥಿಂಗ್ ಕ್ಯಾನ್ ಬಿ ಚೇಂಜ್ಡ್. ಹ್ಮ್. ಓನ್ಲಿ ಯು ನೀಡ್ ಟು ಬಿ ಓಪನ್ ಟು ದ ಚೇಂಜ್. ಹ್ಮ್. ನಾವು ಆ ಮುಗ್ಧತೆ ಇರಬೇಕು ನಮಗೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ. ಹ್ಮ್. ಆವಾಗ ಆ ಒಂದು ಸ್ಟೇಟ್ಮೆಂಟೇ ರಾಂಗ್ ಆಗ್ಬಿಡುತ್ತೆ. ಹ್ಮ್. ಆಯ್ತಾ? ಹ್ಮ್. ಒಂದು ಕಾಲದಲ್ಲಿ ನನಗೆ ತುಂಬಾ ಕೋಪ ಬರೋದು. ಹ್ಮ್. ನಂಗೆ ಐ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಆಂಗರ್. ಹ್ಮ್. ನಾವು ಆಂಗರ್ ಈಸ್ ಅಂಡರ್ ಮೈ ಕಂಟ್ರೋಲ್. ಹ್ಮ್. ಹೆಂಗ್ ಬದಲಾಯ್ತು? ಕರೆಕ್ಟ್. ಹೆಂಗ್ ಬದಲಾಯ್ತು? ಸೊ ಐ ಯೂಸ್ ಟು ಟೆಲ್ ಮೈ ಸೆಲ್ಫ್, ಬೆಳಗ್ಗೆ ಎದ್ದಿದ್ದ ಅಫರ್ಮೇಷನ್ಸ್ ಹೇಳ್ಕೊಳ್ಳೋದು ನಾನು. ಐ ಆಮ್ ದ ಮೌಂಟೇನ್ ಆಫ್ ಪೇಷನ್ಸ್. ಹ್ಮ್. ಐ ಆಮ್ ದ ಅನ್ಕಂಡೀಷನಲ್ ಲವ್. ಹ್ಮ್. ಓಕೆ, ನನ್ನಲ್ಲಿ ಏನೇನಿಲ್ವೋ ಹ್ಮ್. ಅದೆಲ್ಲ ನಾನು ಅಂತ ಫೇಕ್ ಮಾಡಬೇಕು. ಹ್ಮ್. ಫೇಕ್ ಮಾಡ್ತಾ ಹೋದಾಗ ಇಟ್ ವಿಲ್ ಬಿಕಮ್ ಮೇಕ್ ಹ್ಮ್. ಇನ್ ದ ಕೋರ್ಸ್ ಆಫ್ ಟೈಮ್. ಹ್ಮ್. ಹಾಗೆ ಪ್ರತಿಯೊಂದು ಬದಲಾವಣೆ ಪ್ರತಿಯೊಬ್ಬ ವ್ಯಕ್ತಿನೂ ಎಲ್ಲದರಲ್ಲೂ ಮಾಡ್ಕೊಳ್ಬೋದು. ಹ್ಮ್. ಆವಾಗ ಮನಸ್ಸಿನ ಗುಣ ಅದು. ಹ್ಮ್. ಆದ್ರೆ ಆ ಗುಣನ ಬದಲಾಯಿಸಕ್ಕಾಗಲ್ಲ ಅನ್ನೋದೇನಿಲ್ವಲ್ಲ. ಹ್ಮ್. ಅದಕ್ಕೆ ಅವನು ಹೇಳ್ತಾನೆ, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಹ್ಮ್. ನೀನು ಪ್ರತಿದಿನ ಪಾಸಿಟಿವ್ ಥಾಟ್ ಅಭ್ಯಾಸ ಮಾಡು. ಹ್ಮ್. ಆಯ್ತಾ? ಆಮೇಲೆ ವಿಶೇಷವಾದ ಆಸಕ್ತಿ ಕೊಡು. ನಿಂಗೆ ಯಾವ ಕೆಲಸ ಮಾಡೋಕ್ಕಾಗಲ್ವೋ ಅದ್ರ ಹ್ಮ್. ಬಗ್ಗೆ ವಿಶೇಷವಾದ ಆಸಕ್ತಿ ಕೊಡು. ಹ್ಮ್. ಈಗ ನಂಗೆ ಮ್ಯಾಥಮೆಟಿಕ್ಸ್ ಕಷ್ಟ ಅಂದ್ರೆ ಅಮ್ಮ ಏನ್ ಮಾಡ್ತಾಳೆ? ಹ್ಮ್. ಟ್ಯೂಷನಿಗೆ ಕಳಿಸ್ತಾಳೆ. ಹ್ಮ್. ಇನ್ನಷ್ಟು ಸ್ಪೆಷಲ್ ಅಟೆನ್ಷನ್ ಕೊಟ್ಲು. ಹ್ಮ್. ಅವಾಗ ಏನಾಯ್ತು? ಬೇರೆ ಸಬ್ಜೆಕ್ಟ್ಸ್ ಜೊತೆಗೆ ಮ್ಯಾಥ್ ಸ್ಕೋರ್ ಮಾಡಕ್ ಶುರು ಮಾಡಿದೆ. ಹ್ಮ್. ದಿಸ್ Simple. ಇಸ್ ವಾಟ್ ವಿ ಹ್ಯಾವ್ ಟು ಡೂ ಹಿಯರ್ ಆಲ್ಸೋ. ಸೂಪರ್. ವಿ ಕಾಂಟ್ ಜಸ್ಟ್ ಸೇ ಅಂಡ್ ಸ್ಟೇ ಬ್ಯಾಕ್. ದಿಸ್ ದ ವೀಕ್ನೆಸ್ ಹ್ಮ್. ವಿಚ್ ಐ ಕೆನಾಟ್ ಚೇಂಜ್ ಅನ್ನೋದಿಲ್ಲ. ಸೂಪರ್. ಅಮ್ಮ ಈಗ 2ನೇ ಫಾಲೋ ಅಪ್ ಕ್ವೆಶ್ಚನ್ ಬಂದು ಗೀತೆಯಲ್ಲಿ ಈ ಮನಸ್ಸಿನ ಬಗ್ಗೆ ಮಾತಾಡ್ತಿರೋದ್ರಿಂದ ಗೀತೆಯಲ್ಲಿ ಶ್ರೀಕೃಷ್ಣ ಒಂದ್ ಕಡೆ ಹೇಳ್ತಾರೆ, ಉದ್ಧರೇತ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದೇತ್ ಆತ್ಮೈವ ಆತ್ಮನೋ ಬಂದು ಆತ್ಮೈವ ರಿಪುರಾತ್ಮನಃ ಅಂತ ಅಂತಾರೆ. ನಮ್ಮ ಮನಸ್ಸನ್ನ ನಾವು ಫ್ರೆಂಡ್ ಮಾಡ್ಕೋಬೇಕು ಅಂತಾರೆ. ಹೇಗೆ ಫ್ರೆಂಡ್ ಮಾಡ್ಕೊಳ್ಳೋದು? ಎಸ್, ಫಸ್ಟ್ ನಾವು ಇದನ್ನ ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಹ್ಮ್. ಫಸ್ಟ್ ನಮ್ಮ ಸ್ಟ್ರೆಂತ್ಸ್ ಏನು, ನಮ್ಮ ವೀಕ್ನೆಸಸ್ ಏನು ಅಂತ ಹ್ಮ್. ಪ್ರತಿಯೊಬ್ಬ ಮನುಷ್ಯನು ಲಿಸ್ಟ್ ಮಾಡ್ಕೋಬೇಕು. ಹ್ಮ್. ಆಯ್ತಾ? ವೈ ಆಮ್ ವೀಕ್ ಇನ್ ದಿಸ್ ಹ್ಮ್. ಅಂತ ನಾವು ಪ್ರಶ್ನೆ ಹಾಕೊಳ್ಬೇಕು. ಹ್ಮ್. ಹೌ ವಿಲ್ ಐ ಕನ್ವರ್ಟ್ ದಿಸ್ ವೀಕ್ನೆಸ್ ಇನ್ ಟು ಸ್ಟ್ರೆಂತ್ ಅಂತ ನಾವು ಮಾಡ್ಕೊಳ್ಬಹುದು. ಓಕೆ. ಆಯ್ತಾ? ದೆರ್ ಇಸ್ ಅ ವೇ ಅಲ್ವಾ? ಹ್ಮ್. ಹೌದು. ಇವಾಗ ಒಂದು ಚಾಟ್ ಜಿಪಿಟಿಗೆ ಹೋದ್ರೆ, ಜಮಿನಾಯಿಗೆ ಹೋದ್ರೆ, ಹ್ಮ್. ಗೂಗಲ್ಗೆ ಹೋದ್ರೆ ಎಲ್ಲದಕ್ಕೂ ಉತ್ತರ ಬಂದ್ಬಿಡುತ್ತೆ. ಹ್ಮ್. ನಮ್ಮ ಕಾಲದ ಥರ ನಾನೇ ಒಂದು ಕಾಲದಲ್ಲಿ ಹಿಂಗೊಂದು ಮಾತಾಡಬೇಕು ಅಂದರೆ 6 ಅವರ್ 8 ಅವರ್ ಪ್ರಿಪೇರ್ ಆಗ್ತಿದ್ದೆ. ಹ್ಮ್. ಇವತ್ತು ಏನಿಲ್ಲ, ಹ್ಮ್. ಏನೂ ಇಲ್ಲ ಅಂದರೂ ರಿವೈಸ್ ಮಾಡ್ಕೊಂಡ್ರೆ ಸಾಕು, ಹ್ಮ್. ರೀಕಾಲ್ ಮಾಡ್ಕೊಂಡ್ರೆ ಸಾಕು. ಐ ಕ್ಯಾನ್ ಗೆಟ್ ಬ್ಯಾಕ್ ಟು ದ್ಯಾಟ್. ಹೌದಲ್ವಾ? ಸೊ ನಾವು ಯು ಹ್ಯಾವ್ ಟು ಜಸ್ಟ್ ಡೂ ಆಲ್ ದಿಸ್ ಹೋಮ್ ವರ್ಕ್ಸ್. ಹ್ಮ್. ಆಯ್ತಾ? ಆವಾಗ ಯು ವಿಲ್ ನೆವರ್ ರಿಮೇನ್ ವಿತ್ ಯುವರ್ ವೀಕ್ನೆಸ್. ಹ್ಮ್. ನಮಗೆಲ್ರಿಗೂ ಆ ಎಲಿಜಿಬಿಲಿಟಿ ಇದೆ. ಅದೇ ಮನುಷ್ಯ ಜನ್ಮದ ವಿಶೇಷತೆ. ಆಯ್ತಾ? ನಮಗೆ ಸೆನ್ಸ್ ಆಗುತ್ತೆ, ಇದು ತಪ್ಪು ಇದು ಸರಿ ಅಂತೆಲ್ಲಾನು. ಹ್ಮ್. ಅದನ್ನ ತಿದ್ದುಕೊಳ್ಳಿಕ್ ಮಾರ್ಗಗಳೂ ಇದೆ, ನಾನಾ ಮಾರ್ಗಗಳು ಇದೆ. ಓಕೆ. ಈಗ ಗೀತೆಯಲ್ಲೇ ಕೃಷ್ಣ
ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಗುಣ ಮಾರ್ಗ, ಶ್ರದ್ಧಾ ಮಾರ್ಗ, ಭಕ್ತಿ ಮಾರ್ಗ, ಯಾವ ಮಾರ್ಗ ಕೊಟ್ಟಿಲ್ಲಪ್ಪ. ಹ್ಮ್. 18 ಮೆಟ್ಟಿಲಿಟ್ಟಿದ್ದಾನೆ, 18 ಮಾರ್ಗಗಳನ್ನ ನಮಗ್ ಕೊಟ್ಟಿದ್ದಾನೆ. ಹ್ಮ್. ನನ್ನ ವಾತಾವರಣ, ನನ್ನ ಮನಸ್ಥಿತಿ, ನನ್ನ ಸಂಸ್ಕಾರ, ಅದರಂತೆ ನಾನು ನಂಗೆ ಏನ್ ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಬೋದು. ಹ್ಮ್. ವಾಟ್ ಯು ಚೂಸ್ ಯು ಲವ್ ಟು. ಹ್ಮ್. ನಾನು ಚೂಸ್ ಮಾಡ್ಕೊಂಡು ಅದು ನಂಗೆ ಬರಾಬಿಟ್ರೆ ಹೆಂಗೆ ಕರೆಕ್ಟ್. ಅಲ್ವಾ? ಈಗ ನಾನು ಗೀತೆ 365 ದಿನ ಹೇಳಮ್ಮ ಅಂತ ನಮ್ಮ ಗುರುಗಳು ಹೇಳಿದ್ರು. ಹ್ಮ್. ಗುರು ವಾಕ್ಗೆ ತುಂಬಾ ಶಕ್ತಿ ಇದೆ ಅಂತ ನಂಗೆ ನಂಬಿಕೆ ಇದೆ. ಹ್ಮ್. ಆದ್ರೆ ಬಟ್ ಐ ಹ್ಯಾವ್ ಟು ಮ್ಯಾನೇಜ್ ಎವ್ರಿಥಿಂಗ್ ಹ್ಮ್. ಅಲ್ವಾ? ಅವ್ರ Correct. ಮಾತಿಗೆ ಶಕ್ತಿ ಇದೆ, ನನಗಿದ್ ಮಾಡ್ಬೇಕು ಅಂತ ಇಚ್ಛೆ ಇದೆ, ಹ್ಮ್. ಕ್ರಿಯಾಶಕ್ತಿ ಬೇಕಲ್ಲ, ಹ್ಮ್. ಪ್ಲಾನಿಂಗ್ ಇಚ್ಛಾಶಕ್ತಿ ಇದೆ, ಬೇಕಲ್ಲ, ಕ್ರಿಯಾಶಕ್ತಿ ಬೇಕು. ಇಚ್ಛಾ ಕ್ರಿಯಾ ಎಲ್ಲ ಬೇಕಲ್ಲ, ಹ್ಮ್. ಜ್ಞಾನ ಎಲ್ಲ ಬೇಕಲ್ಲ. ಹ್ಮ್. ಸೊ ಈ ಮೂರನ್ನ ನಾವು ಯಾವಾಗ ಅಲೈನ್ ಮಾಡ್ಕೊಳ್ತೀವಿ, ಹ್ಮ್. ದೆನ್ ಇಟ್ ಬಿಕಮ್ಸ್ ವೆರಿ ಈಸಿ. Okay. ನೀವು ಮನೋನಿಗ್ರಹ ಅಂತ ಕೇಳುವಾಗ ಕಂಟ್ರೋಲ್ ಅನ್ನೋ ವರ್ಡು ನಾವು ಲಿಟ್ರಲ್ ಟ್ರಾನ್ಸ್ಲೇಷನ್. ಹ್ಮ್. ಸಂಸ್ಕೃತ ಪದ ಅದು ನಿಗ್ರಹ. ಹ್ಮ್. ನಿಗ್ರಹ ಅಂದ್ರೆ ನೀ ಅನ್ನೋದು ಉಪಸರ್ಗ, ಹ್ಮ್. ಅಂದ್ರೆ ಗ್ರಹಿಸ್ಕೊಳ್ಳೋದು ಅಂತ, ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಪ್ರಾಪರ್ಲಿ ಅಂತ Okay. ನಿಗ್ರಹ ಅಂದ್ರೆ. ನಿಗ್ರಹ. ಹ್ಮ್. ಯಾಕೆ ನಿನ್ ಮನಸ್ಸು ಇದಕ್ಕೆ ರೆಸಿಸ್ಟ್ ಮಾಡುತ್ತೆ, ಹ್ಮ್. ಯಾಕೆ ಇದಕ್ಕೆ ಇಷ್ಟಪಡುತ್ತೆ, ಹ್ಮ್. ಯಾಕೆ ಇದನ್ನ ಮಾಡೇ ಬಿಡುತ್ತೆ ವಿತೌಟ್ ಎನಿ ಪ್ರೆಷರ್, ಹ್ಮ್. ನೀನು ಅರ್ಥ ಮಾಡ್ಕೊ. ನಿಗ್ರಹ ಇಸ್ ದಟ್, ಇಟ್ ಇಸ್ ನಾಟ್ ಕಂಟ್ರೋಲ್. ಗ್ರಹಿಸ್ಕೋಬೇಕು ಅಂತ. Okay. ಸರಿಯಾದ ರೀತಿಯಲ್ಲಿ ಗ್ರಹಿಸ್ಕೋಬೇಕು. ಹ್ಮ್. ನಿಂಗೆ ಇದ್ಯಾಕೆ ಇಷ್ಟ ಆಗುತ್ತೆ, ಇದ್ಯಾಕೆ ಇಷ್ಟ ಆಗಲ್ಲ. ಹ್ಮ್. ಆಮೇಲೆ ಇಷ್ಟ ಕಷ್ಟ ಇರಬಾರ್ದು ಅಂತ ಹೇಳ್ತಾನಲ್ಲ, ನ ರಾಗ ನ ದ್ವೇಷ. ಹ್ಮ್. ನೆಕ್ಸ್ಟ್ ಲೆವೆಲ್ ಅಲ್ಲಿಗೆ ಬಂದಾಗ ಹ್ಮ್. ಐ ಲೈಕ್ ಎವ್ರಿಥಿಂಗ್ ಹ್ಮ್. ಆಸ್ ಇಟ್ ಈಸ್ ಅಂದಾಗ ಹ್ಮ್. ರಾಗ ದ್ವೇಷ ಎರಡು ಹೊರಟೋಗುತ್ತೆ. ಆ ಡೈಮೆನ್ಷನ್ ನಾವು ಕ್ರಾಸ್ ಮಾಡ್ಬಿಡ್ತೀವಿ. ಹ್ಮ್. ಸೊ ಸಂಡೇ ಆಲ್ಸೋ ಐ ವರ್ಕ್. ಹ್ಮ್. ವೈ? ಐ ನೆವರ್ ಫೀಲ್ ಐ ನೀಡ್ ಟು ಟೇಕ್ ಅ ಹಾಲಿಡೇ ಹ್ಮ್. ಬಿಕಾಸ್ ಸಂಡೇ ಅಕಾರ್ಡಿಂಗ್ ಟು ಮೀ ಇಸ್ ಅ ಡೇ. ಎಸ್ ಹೇಳಿ. ಹ್ಮ್. ಐ ಡೋಂಟ್ ಕನ್ಸಿಡರ್ ಇಟ್ ಆಸ್ ಹಾಲಿಡೇ. ಹ್ಮ್. ಇಟ್ಸ್ ಆಲ್ ದೇರ್ ಇನ್ ದ ಮೈಂಡ್ ಮೈಂಡ್ ಅಗೇನ್. ಅಂತ. ಓಕೆ. ದ ವೇ ಯು ಅಂಡರ್ಸ್ಟ್ಯಾಂಡ್. ಹ್ಮ್. ಯಮ ಹೇಳ್ತಾನೆ, ಹ್ಮ್. ಒಂದು ಕ್ಷಣ ನಿನ್ನ ಜೀವನದಲ್ಲಿ ಬೇಕಾರ ಕಳೆದುಬಿಟ್ರೆ ಹ್ಮ್. ನಿನ್ನ ಸರ್ವ ಸಂಪತ್ತಿಟ್ರು ಕೂಡ ನಾನು ಆ ಕ್ಷಣನ ಕೊಡಲ್ಲ ನಿನಗೆ ಅಂತಾನೆ. ಹೌದು. ಹ್ಮ್. ಅದು ಸತ್ಯ. ಆದರೆ ಹ್ಮ್. ವೈ ಶುಡ್ ಐ ಸೇ ಸಂಡೇ ಇಸ್ ಅ ಹಾಲಿಡೇ? ಹಾಲಿಡೇ ಅಂತ. ಸೂಪರ್. ವೈ ಆಮೇಲೆ ಶುಡ್ ಐ ಲೂಸ್ ಅ ಡೇ ಇನ್ ಮೈ ಲೈಫ್? ಸಿಂಪಲ್. ಒಂದು ಕ್ಷಣ ಕೊಡಲ್ಲ ಅಂತಾನೆ. ಹ್ಮ್. ಒಂದ್ ದಿನ ಕೊಡ್ತಾನ ರಜಾ ಅವನು, ಹ್ಮ್. ಅಷ್ಟೇ. ಅಮ್ಮ ಈಗ ಸುಮಾರು ಜನಕ್ಕೆ ಜೀವನದಲ್ಲಿ ಭಯ ಅಂದ್ರೆ ಫೇಲ್ಯೂರ್. ಈ ಸೋಲು ಅಥವಾ ಫೇಲ್ಯೂರ್ ಬಗ್ಗೆ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ ಶ್ರೀಕೃಷ್ಣ? ಅವನು ಎಲ್ಲ ಕಡೆ ಪಾಸಿಟಿವ್ ಅವನು ಹೇಳೋದು. ಹ್ಮ್. ಅವನ ಹತ್ರ ನೆಗೆಟಿವ್ ಇಲ್ವೇ ಇಲ್ಲ ಡಿಕ್ಷನರಿಲಿ ಕೃಷ್ಣನ ಹತ್ರ. ಹ್ಮ್. ಸೊ ಈವನ್ ಇಫ್ ಯು ಸ್ಟಾರ್ಟ್ ಥಿಂಕಿಂಗ್ ನೆಗೆಟಿವ್, ವಿಲ್ ಮೇಕ್ ಯು ಥಿಂಕ್ ಪಾಸಿಟಿವ್. ಹ್ಮ್. ಹಿ ಸೇಸ್ ಇದೊಂದು ಅನುಭವ. ಹ್ಮ್. ಫೇಲ್ಯೂರ್ ವಾಟ್ ಯು ಥಿಂಕ್, ನೀನು ಶಕ್ತಿ ಕಳ್ಕೊಳ್ಳೋದು ಅಂತ ನೀನು ಅನ್ಕೋತೀಯ, ಹ್ಮ್. ಧೈರ್ಯ ಸ್ಥೈರ್ಯ ಕಳ್ಕೊಳ್ಳೋದು ಅಂತ ನೀನು ಅನ್ಕೋತೀಯ. ನನ್ನ ಪ್ರಕಾರ ಇದೊಂದು ಅನುಭವ. ಹ್ಮ್. ಮುಂದೆ ಹೆಚ್ಚಿನದನ್ನ ನೀನು ಸಾಧಿಸ್ಲಿಕ್ಕೆ ಹ್ಮ್. ಇದೊಂದು ಅನುಭವ. ದಿಸ್ ಕ್ರಿಯೇಟ್ಸ್ ಅ ಫೌಂಡೇಶನ್. ಹ್ಮ್. ದಿಸ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಹ್ಮ್. ಹಾಗೆ ಹೇಳ್ತಾನೆ ಕೃಷ್ಣ ಇದನ್ನು. ಓಕೆ, ಗಾಟ್ ಇಟ್. ಅಮ್ಮ ಈಗ ಇನ್ನೊಂದು ಸ್ವಲ್ಪ ಡೀಪಾಗಿ ಹೋಗಂಗಿದ್ರೆ ನಮ್ಮಲ್ಲಿ ಯಾವುದೇ ಒಂದು ಮನುಷ್ಯ ಜೀವಿಯಲ್ಲಿ 3 ಗುಣ, ತ್ರಿಗುಣ ಇದ್ದೇ ಇರುತ್ತೆ. ಸತ್ವ, ರಜಸ್ ಮತ್ತೆ ತಾಮಸಿಕ್ ಗುಣ ಇರುತ್ತೆ. ಈ ನಾನು ಈ ಪ್ರೆಸೆಂಟ್ ಮೂಮೆಂಟಲ್ಲಿ ನಾನು ಯಾವ ಒಂದು ಸ್ಥಿತಿಲಿದ್ದೀನಿ ಮತ್ತೆ ಯಾವ ಸ್ಥಿತಿಲಿ ನನ್ನ ಮನಸ್ಸು ಸದಾಕಾಲ ಇದ್ದರೆ ಪರಮಾತ್ಮನ ಬೇಗ ಸೇರ್ಬೋದು ಅಂತ ಹೇಗೆ ಗೊತ್ತಾಗುತ್ತೆ ನಂಗೆ ಹ್ಮ್. ಭಗವದ್ಗೀತೆ ಪ್ರಕಾರ? ವೆರಿ ಗುಡ್ ಕ್ವಶನ್. ತ್ರಿಗುಣಗಳು ಈಗ ಬೆಳಗ್ಗೆ ಎದ್ದಾಗಿದೆ, ನಾನು ಹ್ಮ್. ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ, ಹ್ಮ್. ಎದ್ದಿದ್ದೀನಿ. ಹ್ಮ್. ನಿದ್ದೆ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ. ಹ್ಮ್. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಹೇಳ್ತಾನೆ ಹ್ಮ್. ಕೃಷ್ಣ. ಎಲ್ಲವೂ ಸರಿಯಾದ ರೀತಿಲಿ ಇರಬೇಕು. ಹ್ಮ್. ಯು ಹ್ಯಾವ್ ಟು ಸ್ಲೀಪ್ ಫಾರ್ 6 to 8 hours. ಹ್ಮ್. ಮಲಗೆದ್ದಿದ್ಯಾ 8 ಅಲ್ಲದ್ರೆ 10 ಅವರ್ ಮಲಗೆದ್ದಿದ್ಯಾ, ಹ್ಮ್. ಓಕೆನಾ? ತಿರ್ಗಾ ಲೆಥಾರ್ಜಿಯಾಗಿ ಕಂಟಿನ್ಯೂ ಆಗ್ತಾ ಇದೆ, ಹ್ಮ್. ದಟ್ ಇಸ್ ತಮೋಗುಣ. ತಮೋ ಗುಣ. ಹ್ಮ್. ದಟ್ ಇಸ್ ತಮೋಗುಣ. ಹ್ಮ್. ಸೊ ಆ ತಮೋಗುಣದ ಸ್ಥಿತಿಯಲ್ಲಿ ನೀನಿದ್ದಾಗ ಹ್ಮ್. ದ ಕ್ವಾಲಿಟಿ ಆಫ್ ಪರ್ಫಾರ್ಮೆನ್ಸ್, ಹ್ಮ್. ಎನರ್ಜಿ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಹ್ಮ್. ಆಗ ಇದು ಮಾಡೇಬೇಕು ಅಂತ ನಂಗೆ ಗೊತ್ತಿದ್ರು ಕೂಡ ಹ್ಮ್. ಬಲ ಇಲ್ಲ, ಪವರ್ ಇಸ್ ನಾಟ್ ದೇರ್. ಹ್ಮ್. ಓಕೆ, ನನ್ನ UPS ಕೆಪಾಸಿಟಿ ಕಡಿಮೆ, ಹ್ಮ್. ನನ್ನ ಜಾಗದಲ್ಲಿ ವರ್ಕ್ಶಾಪಲ್ಲಿ ಹ್ಮ್. ಲೈಟ್ಸ್ ತುಂಬ, ಹ್ಮ್. ಹಾಕಿದ ತಕ್ಷಣ UPS ಲೋಡ್ ತಗೊಳ್ಳಲ್ಲ. ದಿಸ್ ಇಸ್ ಆಲ್ಸೋ ದ ಹ್ಮ್. ಸೇಮ್ ತಮೋಗುಣ. ಹ್ಮ್. ಸೊ ಆಗ ನಾನು ಅರ್ಥ ಮಾಡ್ಕೊಳ್ಬೇಕು, ನಾನು ಅವಾಗ ಸ್ವಲ್ಪ ವಾರ್ಮ್ ಅಪ್ ಮಾಡೋದು ಹ್ಮ್. ಅಥವಾ ಒಂದು ಕಪಾಲಭಾತಿ ಮಾಡೋದು, ಹ್ಮ್. ಸಮಥಿಂಗ್ ಲೈಕ್ ದಿಸ್. ನಾನು ಏನಾದರೂ ಮಾಡಿ ಸ್ವಲ್ಪ ಬಿಸಿ ನೀರು ಕುಡಿದು
ಹ್ಮ್. ಬ್ರಿಸ್ಕ್ ವಾಕ್ ಮಾಡಿ. ಹ್ಮ್. ನಾನು ಐ ಹ್ಯಾವ್ ಟು ಗೆಟ್ ಇನ್ ಟು ದ ರಜೋಗುಣ. ಹ್ಮ್. ರಜೋಗುಣ ಈಸ್ ದ್ಯಾಟ್ ಇಟ್ ಕೀಪ್ಸ್ ಯು ಆಲ್ ದ ಟೈಮ್ ಆಕ್ಟಿವ್. ಹ್ಮ್. ಬೆಳಗಿಂದ ರಾತ್ರಿ ತನಕ ಕತ್ತೆಗಳ ಥರ ದುಡಿತಾರೆ ಕೆಲವು ಜನ. ಹ್ಮ್. ಕೊನೆಯಲ್ಲಿ ಗುಣಗ್ತಾರೆ. ಹ್ಮ್. ಯಾಕೆ ಮಾಡಿದೆ, ಏನು ಹ್ಮ್. ಮಾಡಿದೆ, ಯಾರು ಮೆಚ್ಕೊಳ್ಳಿಲ್ಲ, ಯಾರಿಗೋಸ್ಕರ ಮಾಡಬೇಕು, ಹ್ಮ್. ನಾನು ಯಾರಿಗೆ ಬದುಕಬೇಕು, ಇದು ಹ್ಮ್. ರಜೋಗುಣ ಪ್ರವೃತ್ತಿ. ಹ್ಮ್. ದೇ ಆರ್ ಟೂ ಆಕ್ಟಿವ್, ಎನರ್ಜೆಟಿಕ್, ದೇ ಹ್ಮ್. ವಿಲ್ ಡೂ ಹ್ಮ್. ಸೆನ್ಸ್ಲೆಸ್ಲಿ, ದೇ ವಿಲ್ ಡೂ. ಹ್ಮ್. ಈ ಥರ ಮಾಡಿದ ಕೆಲಸ ಭಗವಂತನ ಅಕೌಂಟ್ಗೆ ಹೋಗಲ್ಲ. ಅವಾಗ ನಮ್ಮ ಕರ್ಮ ಕಳಿಯಲ್ಲ. ಹ್ಮ್. ಎಷ್ಟು ವರ್ಷದಿಂದ ನಾನು ಮಾಡ್ತಾನೆ ಇದ್ದೀನಿ, ವಾಟ್ ಡಿಡ್ ಐ ಗೆಟ್ ಔಟ್ ಆಫ್ ದಿಸ್ ಅನ್ನೋ ಫೀಲಿಂಗ್ ಇದ್ದರೆ ನಮಗೆ, ಹ್ಮ್. ಎಂಡ್ ಆಫ್ ದ ಡೇ ನೀನೇನು ಅನ್ಕೊಂಡೆ, ಹ್ಮ್. ಭಗವಂತ ನೀನು ಮಾಡಿಸ್ದೆ, ನಾನು ಮಾಡಿದೆ, ಹ್ಮ್. ಮಾಡಬೇಕಾಗಿದ್ದ ಕರ್ಮ ನಾನು ಮಾಡಿದೆ. ಹ್ಮ್. 2-3 ಮಾತು ಒಳ್ಳೇದು ಮಾತಾಡ್ಕೊಂಡು ಮಲ್ಕೋಬೋದು ತಾನೆ? ಹ್ಮ್. ಮಾಡಲ್ಲ. ಇದು ರಜೋಗುಣ ಪ್ರವೃತ್ತಿ. ಹ್ಮ್. ಮಾಡ್ತಾನೇ ಇರ್ತಾರೆ ಮೆಷಿನ್ಗಳ ಥರ. ಹ್ಮ್. ಬಟ್ ದೇ ಡೋಂಟ್ ಎಂಡ್ ಅಪ್ ಇನ್ ದ ರೈಟ್ ಆನ್ಸರ್, ಆನ್ಸರ್. ಹ್ಮ್. ರೈಟ್ ಪ್ಲೇಸ್. ಹ್ಮ್. ಸೊ ದಟ್ ಈಸ್ ರಜೋಗುಣ. ಹ್ಮ್. ಸತ್ವಗುಣ ಅಂತ ಹೇಳಿದ್ರೆ ದ ಟೂ ಪ್ಲಾನಿಂಗ್. ಹ್ಮ್. ಓಕೆ, ಶಾಂತವಾಗಿ ಪ್ರೀತಿಯಿಂದ, ಅದರಿಂದ ಏನು ಅಪೇಕ್ಷೆ ಇಲ್ದಿರ, ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ನಾಟ್ ಫಾರ್ ದ ಸೇಕ್ ಆಫ್ ಸೆಲ್ಫ್ಲೆಸ್ಲಿ ದೇ ವಿಲ್ ಬಿ ಡೂಯಿಂಗ್. ಹ್ಮ್. ಅವರೊಂದು ಸಾಸಿವೆ ಕಾಳಷ್ಟು ಆಲೋಚನೆ ಮಾಡಿದ್ರು ಅದರಲ್ಲಿ ಪರ್ವತದಷ್ಟು ಶಕ್ತಿ ಇರುತ್ತೆ. ದಟ್ ಇಸ್ ಸತ್ವಗುಣ. ಹ್ಮ್. ದಟ್ ಇಸ್ ಸತ್ವಗುಣ. ಎಲ್ಲ ಮಾಡಿರ್ತಾರೆ ಬೆಳಗಿಂದ ರಾತ್ರಿ ತನಕ. ಹ್ಮ್. ಎಂಡ್ ಆಫ್ ದ ಡೇ ಐ ಆಮ್ ಟಯರ್ಡ್, ಹ್ಮ್. ಐ ರಿಲಿ ನೀಡ್ ಟು ಹಿಟ್ ಮೈ ಬೆಡ್, ಹ್ಮ್. ಡೋಂಟ್ ಟಾಕ್ ಟು ಮೀ, ಹ್ಮ್. ಇವಾಗ ಮಾತಾಡಿದ್ರೆ ನಿಂಗೆ ಸರಿಗೆ ಸಿಗುತ್ತೆ, ಹ್ಮ್. ಅವೇನೂ ಇಲ್ಲ, ಹ್ಮ್. ಏನೂ ಇಲ್ಲ. ವಿತ್ ಅನ್ ಅಂಡರ್ಸ್ಟ್ಯಾಂಡಿಂಗ್, ಅವೇರ್ಫುಲಿ, ಹ್ಮ್. ಕನ್ಸಿಸ್ಟೆಂಟ್ಲಿ, ಹ್ಮ್. ವಿತ್ ದ ಗೈಡೆಡ್ ಎಫರ್ಟ್, ಹಿ ವಿಲ್ ವರ್ಕ್. ಓಕೆ. ದಟ್ ಇಸ್ ಸತ್ವಗುಣ. ಹ್ಮ್. ಆದರೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನಿಮ್ಮ ಪ್ರಶ್ನೆ ಇನ್ನೊಂಚೂರು ಮುಂದುವರಿಸ್ಬೋದಾ? ಖಂಡಿತವಾಗಿ. ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತ ಹೇಳ್ತಾನೆ. ಹ್ಮ್. ಅಂದ್ರೆ ಈ 3 ಗುಣದಲ್ಲೂ ನಿಲ್ಬೇಡ, ಹ್ಮ್. ಗುಣಾತೀತನಾಗು. ಹ್ಮ್. ಲೋಕಕ್ಕೆ ಮಾಡ್ತಾ ಇದ್ದೀನಿ ಅನ್ನೋ ಅಹಂಭಾವನೂ ನಿನಗಿರಬಾರ್ದು. ಹ್ಮ್. ಆಯ್ತಾ? ನೀನ್ ಮಾಡಿಸ್ತಾ ಇದೀಯಪ್ಪ. ಹ್ಮ್. ಇದು ನನ್ನ ಈ ಜನ್ಮದ ಕರ್ಮ. ಹ್ಮ್. ಇದರಿಂದಾನೇ ನಾನು ಬಂಧನದಿಂದ ವಿಮುಕ್ತಿಯನ್ನು ಪಡ್ಕೊಳ್ಬೇಕು. ಹ್ಮ್. ಮತ್ತೆ ಪುನರ್ಜನ್ಮಕ್ಕೆ ಬರಬಾರ್ದಪ್ಪ. ಅದಕ್ಕೆ ಹೈಯರ್ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾ ಇದೆಯಾ. ಹ್ಮ್. ಐ ಆಮ್ ಹ್ಯಾಪಿ, ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ನಿಸ್ತ್ರೈಗುಣ್ಯ ಭವಾರ್ಜುನ. ಸೂಪರ್. ಅಮ್ಮ, ಈಗ ಈ ಮನಸ್ಸಿನ ಬಗ್ಗೆನೇ ಇನ್ನೊಂದು ಪ್ರಶ್ನೆ ಏನಂದ್ರೆ, ಜೀವನದಲ್ಲಿ ಕೆಲವೊಂದು ಸರಿ ಯಾವ ಥರ ಸಿಚುಯೇಷನಲ್ಲಿ ನಾವು ಹೋಗ್ತೀವಿ ಅಂದರೆ, 2-3 ಚಾಯ್ಸ್ಗಳಿರುತ್ತೆ. ಇದು ತಗೋಬೇಕಾ, ಇದು ತಗೋಬೇಕಾ, ಇದು ತಗೋ ಯಾವ ಚಾಯ್ಸ್ ಮಾಡೋದು ಅಂತ ಇಲ್ಲ. ಯಾವುದೇ ಒಂದು ವಿಚಾರದಲ್ಲಿರ್ಬೋದು. ಸೊ, ಕೃಷ್ಣ ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತಾನೆ ಅಂದರೆ, ಮಲ್ಟಿಪಲ್ ಚಾಯ್ಸಸ್ ಇದ್ದಾಗ ಯಾವ ಪಾತ್ ನಾನು ಕರೆಕ್ಟಾಗಿ ಹೋಗಬೇಕು ಅಂತ ಹೇಗೆ ಕಂಡುಹಿಡ್ಕೊಳ್ಳೋದು? ಇದು ಕೂಡ ಇಟ್ ಈಸ್ ಒನ್ ಆಫ್ ದ ಪವರ್ಸ್ ಆಫ್ ದ ಮೈಂಡ್. ಓಕೆ. ಓಕೆ, ಪವರ್ ಟು ಡಿಸ್ಕ್ರೀಟ್ ಅಂತ ನಾವೇನು ಹೇಳ್ತೀವಿ. ದಿಸ್ ಆಲ್ಸೋ ದೆರ್ ಆರ್ ಎನ್ ನಂಬರ್ ಆಫ್ ಪವರ್ಸ್ ಟು ಅವರ್ ಮೈಂಡ್. ಓಕೆ. ನಾನಾ ಶಕ್ತಿಗಳಿದೆ ನಮ್ಮ ಮನಸ್ಸಿಗೆ. ಇದು ನಮ್ಮ ಸಾಧನೆಯಿಂದ ಇದೇನಾಗುತ್ತೆ, ಅನಾವರಣಗೊಳ್ತಾ ಬರುತ್ತೆ, ಅನ್ಲೀಶ್ ಆಗುತ್ತೆ. ಹ್ಮ್. ಸೊ ಈಗ ಚಾಯ್ಸಸ್ ಅಲ್ಲಿ ನಾನು ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು, ತುಂಬ ಬಿಟಿಂಗ್ ದ ಬುಷ್ ಆಗಬಾರ್ದು ಅಂತ ಹ್ಮ್. ಅನಿಸಿದರೆ, ಹ್ಮ್. ನನ್ನ ಬಡ್ಜೆಟ್ ಎಷ್ಟಿದೆ, ನನಗೆ ಟೈಮ್ ಎಷ್ಟಿದೆ, ಹ್ಮ್. ನನಗೆ ಎಷ್ಟು ಸಾಮರ್ಥ್ಯ ಇದೆ, ಹ್ಮ್. ಇದ್ರ ಬಗ್ಗೆ ನನಗೆ ಎಷ್ಟು ಆಸೆ ಇದೆ, ಹ್ಮ್. ಉತ್ಸುಕತೆ ಇದೆ, ಹ್ಮ್. ಈ ಥರದ್ದು ಒಂದಷ್ಟು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಹಾಕ್ಕೊಳ್ಬೇಕು. ಹ್ಮ್. ಅವಾಗ ಆಟೋಮ್ಯಾಟಿಕ್ ಆಗಿ ನ್ಯಾರೋ ಆಗ್ಬಿಡುತ್ತೆ, ಓಕೆ. ಅಲ್ಲೇ ಸಾಲ್ವ್ ಆಗೋದು. ಅಲ್ಲೇ ಸಾಲ್ವ್ ಆಗುತ್ತೆ. ಓಕೆ. ಅದಕ್ಕೆ ಏನು ಅಷ್ಟೊಂದು ಒದ್ದಾಡೋ, ಓವರ್ ಥಿಂಕ್ ಮಾಡೋದು, ಹ್ಮ್. ಇವೆಲ್ಲ ಯಾವುದೂ ನೆಸೆಸಿಟಿ ಇಲ್ಲ. ಹ್ಮ್. ಈಗ ನಂತರ ಐ ಮೈಟ್ ಗೋ ಟು ಹೈ ಬ್ರ್ಯಾಂಡ್ ಶಾಪ್, ಹ್ಮ್. ನೋಡ್ಕೊಂಬರ್ಬೇಕಷ್ಟೇ. ಅಷ್ಟೇ. ದಟ್ಸ್ ಆಲ್. ದಟ್ಸ್ ಮೈ ಚಾಯ್ಸ್ ಫಾರ್ ಟುಡೇ. ವೈ ಶುಡ್ ಐ ಗೆಟ್ ಡಿಸ್ಟರ್ಬ್? ಹ್ಮ್. ಅಲ್ವಾ? ಸಿಂಪಲ್. ಇಲ್ದಿದ್ರೆ ಅಲ್ಲೇ ನಿಂತ್ಕೊಂಡು ಒಂದು ಮಹೋನ್ನತವಾದ ಉದ್ದೇಶ ಮನಸ್ಸಿಗೆ ಸಂಕಲ್ಪ ಇಟ್ಕೋಬೇಕು. ಹ್ಮ್. ಒನ್ ಡೇ ವಿಲ್ ಕಮ್ ಹ್ಮ್. ಅಂಡ್ ಗ್ರಾಬ್ ದ ಹೋಲ್ ರೋ. ಹ್ಮ್. ಆ ಥರ ಇರಬೇಕು. ಹ್ಮ್. 2 ಥಿಂಗ್ಸ್ ಯು ಕ್ಯಾನ್ ಡೂ, ಬಟ್ ಹೌದು. ಯು ಕ್ಯಾನ್ ಬಿ ಇನ್ ಬಿಟ್ವೀನ್. ಕರೆಕ್ಟ್. 2 ದೋಣಿ ಮೇಲೆ ಕಾಲಿಡಕ್ಕಾಗಲ್ಲ. ಆಗಲ್ಲ. ಇದು ಹೆಂಗೆ ಅಂದರೆ, ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಪ್ರಶ್ನೆನ ನಮಗೆ ನಾವೇ ಕೇಳ್ಕೊಂಡ್ರೆ ಕರೆಕ್ಟಾಗಿರೋ ಉತ್ತರ ಸಿಗತ್ತೆ ಅಂತ. ಆಟೋಮ್ಯಾಟಿಕಲಿ. ಅನ್ವಾಂಟೆಡ್ ಏನಿದೆ, ಹ್ಮ್. ಇವಾಗ ಒಬ್ಬ ಶಿಲ್ಪಿಗೆ ನೀವೊಂದು ದೊಡ್ಡ ಬಂಡೆ ಕೊಡ್ತೀರಾ, ಹ್ಮ್. ಅದರಲ್ಲಿ ಅವನಿಗೆ ವಿಗ್ರಹ ಮಾಡಬಹುದು ಅಂತ ಅವನಿಗೆ ಆ ಒಂದು ಮನಸ್ಸಿಗೆ ಬಂದ ತಕ್ಷಣ ಇಟ್ಸ್ ಓಕೆ ಅಂತ ತಗೋತಾನೆ ಅದನ್ನ. ಹ್ಮ್. ಅವನು ಚಿಸಲ್ ಮಾಡಬೇಕಾದ್ರೆ ಅನ್ವಾಂಟೆಡ್ ತೆಗಿತಾ ಹೋಗ್ತಾನಷ್ಟೇ, ಹ್ಮ್. ಪಿಕ್ಚರ್ ಬರ್ಕೊಂಡು. ಹ್ಮ್. ಸೊ ವಾಂಟೆಡ್ ರಿಮೈನ್ಸ್, ಹ್ಮ್. ದಟ್ ಅಷ್ಟೇ. ಬಿಕಮ್ಸ್ ಒಂದು ವಿಗ್ರಹನು. ಹೌದು. ನಮ್ಮ ಮನಸ್ಸಲ್ಲೂ ಅಷ್ಟೇ, ಬೇಡದ್ದೆಲ್ಲ ಬಂದು ಸೇರ್ಕೊಳ್ಳುತ್ತೆ, ಹ್ಮ್. ಬೇಡದ್ದನ್ನು ತೆಗೆದ್ರೆ ಬೇಕಾಗಿರೋದು ಉಳ್ಕೊಳ್ಳುತ್ತೆ. ದೇರ್ ಅಲ್ಲಿಗೆ ದೇರ್ ದ ಚಾಯ್ಸಸ್ ವಿಲ್ ಬಿಕಮ್ ನ್ಯಾರೋ. ನ್ಯಾರೋ. ಇನ್ನೊಂದು ಒಂದು ಮಂಡನೆಯನ್ನು ಕೊಡ್ತಾನೆ ಕೃಷ್ಣ. ಹ್ಮ್.
ನಾನು ಯಾಕೆ ತುಂಬ ವೈಡ್ ಚಾಯ್ಸಸ್ ಇಟ್ಟಿದ್ದೀನಿ ಅಂದರೆ, ಹ್ಮ್. ಈಕ್ವಲಿ ಹ್ಮ್. ನಿನಗೆ ವಿವೇಕ ಕೊಟ್ಟಿದ್ದೀನಿ. ಹ್ಮ್. ಅದನ್ನ ನೀನು ಜಾಗೃತವಾಗಿ ಇಟ್ಕೋಬೇಕು ಅಂದರೆ ಮಲ್ಟಿಪಲ್ ಚಾಯ್ಸಸ್ ಇರಬೇಕು. ನೀನು ಕನ್ಫ್ಯೂಷನ್ ಮಾಡ್ಕೊಳ್ದಿರ ರೈಟ್ ಚಾಯ್ಸ್ ಪಿಕಪ್ ಮಾಡಬೇಕು. ಹ್ಮ್. ದಟ್ಸ್ ಅ ಪವರ್ ಆಫ್ ವಿಸ್ಡಮ್, ಹ್ಮ್. ಡಿಸ್ಕ್ರಿಷನ್. ಹ್ಮ್. ಓನ್ಲಿ ಹ್ಯೂಮನ್ ಬೀಯಿಂಗ್ ಈಸ್ ಬ್ಲೆಸ್ಡ್ ವಿತ್ ದಿಸ್. ಹ್ಮ್. ಸೊ ಕರೆಕ್ಟ್. ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಅಷ್ಟೇ. ಇವಾಗ ನಾನೇ ನಿನ್ನ ಮಗು ಇದು ನಿನಗೆ ಇದೊಂದೇ ಸರಿ ಹೋಗೋದು ಅಂತ ನಾನೇ ಎತ್ಕೊಟ್ಬಿಟ್ರೆ, ತಾಯಿ ಎತ್ಕೊಟ್ರು ನಮ್ಮನ್ನು ಡಿಪೆಂಡೆಂಟ್ ಮಾಡ್ತಾಳೆ, ಹ್ಮ್. ಇಂಡಿಪೆಂಡೆಂಟ್ ಮಾಡಲ್ಲ. ಹ್ಮ್. ಸೊ ಭಗವಂತ ನಮ್ಮನ್ನ ಡಿಪೆಂಡೆಂಟ್ ಮಾಡಲ್ಲ, ಹ್ಮ್. ಇಂಡಿಪೆಂಡೆಂಟ್ ಮಾಡ್ತಾನೆ. ಹ್ಮ್. ಯೂಸ್ ಯುವರ್ ವಿಸ್ಡಮ್, ಹ್ಮ್. ಮೇಕ್ ಅ ರೈಟ್ ಚಾಯ್ಸ್. ಹ್ಮ್. ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಆಮೇಲೆ ಅದು ಅಭ್ಯಾಸ ಆಗುತ್ತೆ, ಆಮೇಲೆ ಆಲ್ವೇಸ್ ಯು ಆರ್ ಎಂಬ್ರೇಸಿಂಗ್ ದ ರೈಟ್ ಚಾಯ್ಸಸ್. ರೈಟ್ ಚಾಯ್ಸ್. ಸೂಪರ್. ಅಮ್ಮ, ಈಗ ಗೋಯಿಂಗ್ ಫರ್ದರ್, ಶ್ರೀಕೃಷ್ಣ ಪರಮಾತ್ಮ ಏನೋ ತುಂಬ ಅದ್ಭುತವಾಗಿ ಒಂದು ಮಾತನ್ನ ಹೇಳಿದ್ದಾರೆ. ಏನು ಅಂತ ಅಂದರೆ ಪರ್ಪಸ್. ಇವಾಗ ಈ ಚಾಯ್ಸಸ್ ಅಂತ ಬಂದಾಗ ಜೀವನದಲ್ಲಿ ನಾವು ಮಾಡೋ ಸಿಕ್ಕಾಪಟ್ಟೆ ದೊಡ್ಡ ಚಾಯ್ಸ್ ಅಂತ ಅಂದರೆ ಪರ್ಪಸ್. ಈಗಿರೋ ಯೂತ್ ಇನ್ಕ್ಲೂಡಿಂಗ್ ನಾನು ಸಾಕಷ್ಟು ವಿಚಾರದಿಂದ ಓಡ್ತಾ ಇರ್ತೀವಿ. ಇದಾ ನನ್ನ ಪರ್ಪಸ್ಸು, ಇದಾ ನನ್ನ ಪರ್ಪಸ್ಸು ಅಂತ. ಸೊ ಭಗವದ್ಗೀತೆಯ ಪ್ರಕಾರ ನನ್ನ ಜೀವನದ ಉದ್ದೇಶ ಅಥವಾ ನನ್ನ ಪರ್ಪಸ್ನ ಕಂಡಿಡ್ಕೊಳ್ಳೋದು ಹೇಗೆ? ಕಂಡಿಡ್ಕೊಳ್ಳೋಕ್ಕೆ ಇವಾಗ ನೀವು ಯಾಕೆ ಎಲ್ಲದ್ರ ಹಿಂದೆ ಓಡ್ತಾ ಇರ್ತೀರಾ? ಹ್ಮ್. ದ ಸೇಮ್ ಥಿಂಗ್ ಹ್ಯಾಸ್ ಹ್ಯಾಪನ್ ಟು ಮೀ ಆಲ್ಸೋ. ಹ್ಮ್. ಓಕೆ, ಐ ಸ್ಟಾರ್ಟೆಡ್ ವಿತ್ ಸತ್ಯಸಾಯಿ ಬಾಬಾ, ಹ್ಮ್. ಮೈ ಸಾಧನ. ಹ್ಮ್. ನಾವು ಐ ಎಂಡೆಡ್ ಅಪ್ ವಿತ್ ದಿಸ್ ಕೃಷ್ಣ ಹ್ಮ್. ಆ್ಯಂಡ್ ಪರಬ್ರಹ್ಮ. ಹ್ಮ್. ಓಕೆನಾ? ಈಗಿರೋ ಗುರುಗಳು ಎಲ್ಲ ದೇವರಲ್ಲಿ ಇರುವ ಪರಬ್ರಹ್ಮನನ್ನ, ಆ ಹ್ಮ್. ಪರಾಶಕ್ತಿಯನ್ನ ಹೆಂಗೆ ನೋಡೋದು ಅಂತ. ಹ್ಮ್. ಅಲ್ಲಿಗೆ ನಾನು ಬರಬೇಕಾದ್ರೆ ಹ್ಮ್. ಎಷ್ಟು ದೇವಸ್ಥಾನಕ್ಕೆ ಹೋದೆ, ಎಷ್ಟು ವ್ರತ ಮಾಡಿದೆ, ಎಷ್ಟು ಸಿದ್ಧಾಂತಗಳನ್ನು ತಿಳ್ಕೊಂಡೆ, ಹ್ಮ್. ಗುರುಚರಿತ್ರೆ ಓದಿದೆ, ಶ್ರೀಧರ ಚರಿತ್ರೆ ಓದಿದೆ, ಉಪವಾಸ ಮಾಡಿದೆ, ಪೂಜೆ ಪುನಸ್ಕಾರ ಮಾಡಿದೆ, ಬೆಟ್ಟ ಗುಡ್ಡ ಹತ್ತಿದೆ, ಎಲ್ಲ ಮಾಡಿದೆ. ಇದೆಲ್ಲ ಮಾಡಿದ್ದೇನಕ್ಕೆ ಅಂದರೆ ಆ ಲಾಸ್ಟ್ ಫೈನಲ್ ಡೆಸ್ಟಿನಿ ನಂದೇನಿದೆ, ಸೆಲ್ಫ್ ರಿಯಲೈಸೇಷನ್ ಅಂತ. ಅಲ್ಲಿಗೆ ಬರಲಿಕ್ಕೆ ಇವೆಲ್ಲವನ್ನ ಸ್ವಿಮ್ ಮಾಡ್ಬೇಕಾದ್ರೆ ನೀರು ತಳ್ಕೊಂಡ್ರೆ ಮುಂದಕ್ಕೆ ಹೋಗ್ತೀವಲ್ಲ, ಹ್ಮ್. ಹಾಗೆ ತಳ್ಕೊಂಡು ಬಂದಿದ್ದಾಯ್ತು ಅಷ್ಟೇ. ಹ್ಮ್. ದಿಸ್ ಇಸ್ ನಾಟ್ ರಾಂಗ್, ಹ್ಮ್. ಇಟ್ಸ್ ಅ ವೇ. ಇಟ್ಸ್ ಎ ವೇ. ಓಕೆ. ಹ್ಮ್. ಸೊ ಎಲ್ಲೋ ಒಂದು ಕಡೆ ಆ ಒಂದು ನಿಜವಾದ ಪರ್ಪಸ್ನ ಫಾಲೋ ಮಾಡಬೇಕು ಅಂತ ಮನಸ್ಸಲ್ಲಿದ್ರೆ ಎಷ್ಟೇ ಚಾಯ್ಸ್ ಬಂದರೂ ಎಲ್ಲಾನು ಕಂಪ್ಲೀಟ್ ಮಾಡಿ ಕೊನೆಗೆ ರೀಚ್ ಆಗ್ತೀವಿ. ಎಸ್, ಓಕೆ. ಸರ್ಟನ್ಲಿ ಯು ವಿಲ್ ರೀಚ್. ದಟ್ ಈಸ್ ವೈ ದೀಸ್ ಆರ್ ಆಲ್ ಕಮಿಂಗ್. ಹ್ಮ್. ಆಯ್ತಾ? ಇವೆಲ್ಲ ನಮಗೆ ಬರುವಂಥ ಟೆಸ್ಟ್ ಹ್ಮ್. ನಮಗೆ ಹ್ಮ್. ಹೌ ಫರ್ಮ್ ಯು ರಿಮೇನ್ ಹ್ಮ್. ಇನ್ ಈಚ್ ಸಿಚುವೇಶನ್ ಹ್ಮ್. ಆ್ಯಂಡ್ ಯು ಆರ್ ಅಗೇನ್ ಫೋಕಸಿಂಗ್ ಬ್ಯಾಕ್ ಟು ಹ್ಮ್. ಯುವರ್ ಡೆಸ್ಟಿನಿ. ಸೂಪರ್. ತಿರ್ಗಾ ಮತ್ತೆ ಮನಸ್ಸು ಅಲ್ಲಿಗೆ ಹೋಗಬೇಕು. ಹ್ಮ್. ಇದನ್ನ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಶಾರದಾ ದೇವಿ ಹೇಳ್ತಾರೆ. ಹ್ಮ್. ಹೇಗೆ ನಾನು ನನ್ನ ಮನಸ್ಸಲ್ಲಿ ಇದೆಲ್ಲ ಅಪ್ಲೈ ಮಾಡ್ಕೊಂಡೆ ಅನ್ನೋದಕ್ಕೆ, ಇಫ್ ಯು ಡೋಂಟ್ ಮೈಂಡ್ ಐ ವಿಲ್ ಹ್ಮ್, ಶೇರ್ ಮೈ ದಯವಿಟ್ಟು ಎಕ್ಸ್ಪೀರಿಯನ್ಸ್. ನಾನು ವಾತ್ಸಲ್ಯಮಯಿ ಶಾರದಾ ದೇವಿ ಅಂತ ಒಂದು ಪುಸ್ತಕ ಓದ್ತಾ ಇದ್ದೆ. ಹ್ಮ್. ಅವರು ಹೇಳ್ತಾರೆ, ಜ್ವರ ಬಂತು ಮಗು, 3 ದಿನ ನಿಂಗೆ ಆಹಾರನೇ ಸೇರಲಿಲ್ಲ. ಜ್ವರ ಬಿಡ್ತಾ ಬಂತು, ಆವಾಗ ಸ್ವಲ್ಪ ಗಂಜಿ ಕುಡಿದೆ, ಆಮೇಲೆ ಉಪ್ಪಿಟ್ಟು ಮಾಡಿಸ್ಕೊಂಡು ತಿಂದೆ, ಆಮೇಲೆ ಮತ್ತೆ ಅದೇ ಚಪಾತಿ ಗೊಜ್ಜು ತಿನ್ಲಿಕ್ಕೆ ಬಂದೆ ತಾನೆ ನೀನು ಹ್ಮ್. ವಾಪಸ್ಸು. ಹ್ಮ್. ಹಾಗೆ ಹ್ಮ್. ದುಃಖ ಬಂದಾಗ ಸ್ವಲ್ಪ ದಿನ ಸಾಧನೆ, ಭಗವಂತ, ನಂಬಿಕೆ ಹ್ಮ್. ಎಲ್ಲ ನಿನ್ನನ್ನು ಬಿಟ್ಟೋಗಿದ್ರು. ಹ್ಮ್. ಸ್ವಲ್ಪ ಸಂದರ್ಭ ಒಳ್ಳೇದಾಯ್ತಲ್ಲ, ಹ್ಮ್. ಅವಾಗ ವೈ ಕಾಂಟ್ ಯು ಕಮ್ ಬ್ಯಾಕ್ ಲೈಕ್ ದಟ್. ಹ್ಮ್. ಓಕೆ. ನನಗೆ ಇದೆಲ್ಲ ಬ್ಯೂಟಿಫುಲ್ ಆನಿಕ್ಡೋಟ್ಸು ನನ್ನ ಲೈಫಲ್ಲಿ, ಓಕೆ. ವಿಚ್ ಐ ಕ್ಯಾನ್ ನೆವರ್ ಫರ್ಗೆಟ್. ಹ್ಮ್. ಒಂದು ಕಡೆ ಆದರೆ ಹಸಿವು ನಮ್ಮನ್ನ ಎಳೆದು ಹ್ಮ್. ಬಿಡುತ್ತೆ. ಹೌದು. ಹಾಗೆ ನಮಗೆ ಜ್ಞಾನದ ಹಸಿವು ಇದ್ದರೆ ಹ್ಮ್. ನಮ್ಮ ಸೆಲ್ಫ್ ರಿಯಲೈಸೇಷನ್ ಗೋಲನ್ನು ಅದು ಬಿಡೋದೇ ಇಲ್ಲ. ಬಿಡೋದಿಲ್ಲ. ಓಕೆ. ನಾವು ಈ ಮಟ್ಟಕ್ಕೆ ಬಂದು ಅಂತಹ ಗುರುಗಳು ನಮಗೆ ಸಿಕ್ಕಿ ನಮಗವ್ರು ಹೇಳ್ಕೊಟ್ಟು ಹ್ಮ್. ಇವತ್ತು ನಾವು ಸೆಲ್ಫ್ ರಿಯಲೈಸೇಷನ್ ಅಂತಾನೆ ನಮ್ಮ ಪೂರ್ಣ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ಒಂದು ಬುಕ್ ರಿಲೀಸ್ ಮಾಡಿದ್ದೀವಿ. ಓ, ಓಕೆ. ಇನ್ ಅ ವೆರಿ ಸಿಂಪಲ್ ವೇ, ಜಸ್ಟ್ 4 ಚಾಪ್ಟರ್ಸ್. ಈ ಪುಸ್ತಕ ಬರಿಬೇಕಾದ್ರೆ ನಮ್ಮ ಗುರುಗಳು ಏನು ಗೊತ್ತಾ, ಹ್ಮ್. ಅರ್ಧ ಗಂಟೆ ಎಕ್ಸ್ಪ್ಲೇನ್ ಮಾಡಿದ್ರು ಅಷ್ಟೇ. ಹ್ಮ್. 4 ಚಾಪ್ಟರ್ಸ್, ಹ್ಮ್. ಮೇನ್ ಹೆಡ್ಡಿಂಗ್ಸ್. ಹ್ಮ್. ದೆನ್ ವಿ ಡೆವಲಪ್ಡ್, ಗ್ರೂಪ್ ಆಫ್ ಪೀಪಲ್ ಸ್ಯಾಟ್ ಅಂಡ್ ಹ್ಮ್. ಡೆವಲಪ್ಡ್. ಹ್ಮ್. ಆಯ್ತಾ? ಸೆಲ್ಫ್ ರಿಯಲೈಸೇಷನ್ ಬುಕ್ ಇವತ್ತು ತಂದು ಇಟ್ಟಿದ್ದೀವಿ, ಸೊಸೈಟಿಗೆ ಲೋಕಾರ್ಪಣೆ ಮಾಡಿ ಇಟ್ಟಿದ್ದೀವಿ. ಎನಿಬಡಿ ರೀಡ್ಸ್ ದಟ್ ಬುಕ್, ಹ್ಮ್. ದೇ ವಿಲ್ ಗೆಟ್ ದ ವೇ ಹೌ ದೇ ಕ್ಯಾನ್ ಡೂ ಇಟ್ ಅಂತ. ಡೂ ಇಟ್ ಅಂತ. ಹ್ಮ್. ಹಿಂಗಂದ್ರೆ ಸ್ಪಿರಿಚುಯಾಲಿಟಿ ಸಿಂಪ್ಲಿಫೈಡ್. ಸಿಂಪ್ಲಿಫೈಡ್ ಫಾರ್ಮ್. ಸಿಂಪ್ಲಿಫೈಡ್ ಅಷ್ಟೇ. ಎಸ್, ಸೂಪರ್. ಆಕ್ಚುಲಿ ಇಟ್ ಇಸ್ ಸಿಂಪಲ್ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಹ್ಮ್. ಲೈಫ್ ಅಂಡ್ ಪ್ರಿನ್ಸಿಪಲ್ಸ್ ಅಂಡ್ ಆಲ್ ಯುವರ್ ಅಡಾಪ್ಷನ್ಸ್ ಎವ್ರಿಥಿಂಗ್ ಇಸ್ ಸಿಂಪಲ್, ಯು ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಓಕೆ. ಸೊ ಈ ಕಾಂಪ್ಲಿಕೇಟೆಡ್ ವಿಚಾರ ಅಂತ ಬಂದಾಗ ಅಮ್ಮ, ಈ ನೆಕ್ಸ್ಟ್ ಕ್ವಶನ್ ಬಗ್ಗೆ ಸುಮಾರು ಜನಕ್ಕೆ ಒಂದು ಸ್ವಲ್ಪ ಅನ್‌ಕಂಫರ್ಟಬಲ್ ಆಗ್ಬೋದು ವೀಕ್ಷಕರಿಗೆ. ಈಗ ಡೆತ್ ಅಂತ ಅಂದರೆ ಸುಮಾರು ಜನರಿಗೆ ಅದೊಂದು, ಸುಮಾರು ಜನ ಹೆದರ್ಕೊಂತಾರೆ ಅದ್ರ ಬಗ್ಗೆ, ಇನ್ನೂ ಸುಮಾರು ಜನ ಮಾತಾಡೋದೇ ಇಲ್ಲ. ಬಟ್ ಅದು ಪ್ರಾಕ್ಟಿಕಲ್ ರಿಯಾಲಿಟಿ ಅನ್ನೋದನ್ನು ಜನಕ್ಕೆ ಗೊತ್ತದು. ಸೊ
ಭಗವದ್ಗೀತೆಯಲ್ಲಿ ಶ್ರೀ ಪರಮಾತ್ಮ ಈ ಡೆತ್ ಬಗ್ಗೆ ಏನ್ ಹೇಳಿದ್ದಾರೆ? ಜನ್ಮ, ಮೃತ್ಯು, ಜರಾ, ವ್ಯಾಧಿ ಅಂತ. ಹ್ಮ್. ಆಯ್ತಾ? ಹುಟ್ಟೋದು, ಸಾಯೋದು, ಹ್ಮ್. ಮತ್ತೆ ವಯಸ್ಸಾಗೋದು, ಹ್ಮ್. ಮುದಿತನ ಬರೋದು, ಕಾಯಿಲೆಗಳು ಬರೋದು. ದೀಸ್ ಆರ್ ಆಲ್ ದ ಪಾರ್ಟ್ಸ್ ಆಫ್ ಲೈಫ್. ಇನ್ನೆವಿಟಬಲ್ ಪಾರ್ಟ್ಸ್ ಆಫ್ ಲೈಫ್. ಹ್ಮ್. ಅವಿಭಾಜ್ಯ ಅಂಗಗಳು ಅಂತ ಹೇಳ್ತೀವಿ. ಹ್ಮ್. ನಿನಗೆ ಬೇಕೋ ಬೇಡವೋ ಅದನ್ನೆಲ್ಲ ಪ್ರತಿಯೊಬ್ಬರು ಪಾಸ್ ಥ್ರೂ ಮಾಡಲೇಬೇಕು. ಹ್ಮ್. ಆಯ್ತಾ? ಈಗ ಗೌತಮ ಬುದ್ಧಂಗೆ ಬಿಡ್ತಾ, ರಾಮನಿಗೆ ಬಿಡ್ತಾ, ಇಲ್ಲ. ಸಾಕ್ಷಾತ್ ಕೃಷ್ಣನಿಗೆ ಬಿಡ್ತಾ ಯಾವುದಾದ್ರೂ. ಹ್ಮ್. ಸೊ ದೆರ್ ಇಸ್ ನಥಿಂಗ್ ಲೈಕ್ ದ್ಯಾಟ್ ಹ್ಮ್. ಅಂತ ಅವ್ನು ಹೇಳ್ತಾನೆ. ಮಗು ಹುಟ್ಟಿದಾಗ ನಾವೆಲ್ಲ ತುಂಬ ಖುಷಿ ಪಡ್ತೀವಂತೆ. ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ, ಗಂಡಾಯಿತು ಹೆಣ್ಣಾಯಿತು ಅಥವಾ ನಾರ್ಮಲ್ ಡೆಲಿವರಿ ಆಯಿತು, ಹೇಗೋ ಇಬ್ಬರು ಚೆನ್ನಾಗಿದ್ದಾರೆ, ಏನು ಸಂತೋಷ, ಕೇಕ್ ಹಂಚು, ಬಿಸ್ಕೆಟ್ ಹಂಚು, ಚಾಕ್ಲೇಟ್ ಹಂಚು, ಅವ್ರವ್ರ ಕೆಪಾಸಿಟಿಗೆ. ಹ್ಮ್. ಆದರೆ ಕೃಷ್ಣ ಹೇಳ್ತಾನೆ, ಯಾವುದು ಸುಖ ಅಂತ ಅನ್ಕೋತಾ ಇದೀಯಾ, ಹ್ಮ್. ಅದರ ಹಿಂದೆನೇ ದುಃಖ ಇದೆ. ಹ್ಮ್. ಯು ಹ್ಯಾವ್ ಕಮ್ ವಿತ್ ದ ಟಿಕೆಟ್. ಹ್ಮ್. ಯು ಡಸಂಟ್ ನೋ ದ ಡೇಟ್ ಆಫ್ ಯುವರ್ ಡೆತ್. ಹ್ಮ್. ಹ್ಮ್. ಓಕೆ. ನೀನು ಬರೋವಾಗಲೇ ಟೂ ವೇ ಟಿಕೆಟ್ ಬುಕ್ ಮಾಡ್ಕೊಂಡೇ ಬಂದ್ಬಿಟ್ಟಿದೆ ಮಗು. ಹ್ಮ್. ಆದರೆ ನಿಂಗೆ ಗೊತ್ತಿಲ್ಲ. ಹ್ಮ್. ಆದರೆ ನಿಂಗೆ ಗೊತ್ತಿಲ್ಲ. ಹ್ಮ್. ಸೊ ಸುಖದ ಹಿಂದೆ ದುಃಖ ಇರುತ್ತೆ, ಹ್ಮ್. ದುಃಖದ ಹಿಂದೆ ಸುಖ ಇರುತ್ತೆ. ಹ್ಮ್. ಈ ಥಿಯರಿ ಅವನು ಉದ್ದಕ್ಕೂ ಹೇಳ್ಕೊಂಡು ಬರ್ತಾನೆ. ಗೀತೆ ಯಾವುದೊಂದು ಶ್ಲೋಕ ಅಂತ ನಾವೇನು ಮೆನ್ಷನ್ ಮಾಡೋದು ನೆಸೆಸಿಟಿ ಇಲ್ಲ. ಹ್ಮ್. ಹೇಳಿ ಗ್ರ್ಯಾಜುವಲ್ ಆಗಿ ನಮ್ಮ ಮೈಂಡನ್ನು ಪ್ರಿಪೇರ್ ಮಾಡ್ಕೊಂಡು ಬರ್ತಾನೆ. ಓಕೆ. ಆಯ್ತಾ? ಕರ್ಮಯೋಗದಿಂದ ಪ್ರಾರಂಭ ಮಾಡಿಕೊಂಡ್ರೆ ಹ್ಮ್. ಕೆಲಸ ಮಾಡ್ತೀಯಾ, ಎಲ್ಲ ಕಡೆ ಸಿದ್ಧಿನೇ ಆಗಲ್ಲ. ಹ್ಮ್. ಅಸಿದ್ಧಿನೂ ಇದೆ. ಹ್ಮ್. ಸಮಭಾವದಲ್ಲಿ ತಗೋ. ಹ್ಮ್. ಆಯ್ತಾ? ಅಲ್ಲಿ ಭಯ ಗೆದ್ದೆ. ಹ್ಮ್. ಎಕ್ಸ್ಪೀರಿಯನ್ಸ್ ಇಟ್ಕೊಂಡೆ ಭದ್ರವಾಗಿ. ಹ್ಮ್. ಸುಲಭ ಮಾಡಿಕೊಂಡೆ, ಮುಂದಕ್ಕೆ ಹೋದೆ. ಹ್ಮ್. ಅಲ್ಲಿಂದ ಜ್ಞಾನ ಪಡ್ಕೊಂಡೆ. ಹ್ಮ್. ಜ್ಞಾನದಿಂದ ಬೇಕಾಗದ್ದು ಬೇಡವಾಗಿದ್ದನ್ನ ತೆಗಿತಾ ಹೋದೆ. ಹ್ಮ್. ಅಲ್ಲಿಂದ ಏನು ಬೇಕು ಅದ್ರ ಮೇಲೆ ಧ್ಯಾನ ಮಾಡೋದು, ಗಮನ ಇಡೋದಾಯ್ತು. ಹ್ಮ್. ಆಯ್ತಾ? ಇಟ್ಟು ಯಾವ್ದು ಬೇಕೋ ಅದನ್ನು ತಗೊಂಡ್ಮೇಲೆ ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡ್ತಾ ಹೋದೆ. ಜ್ಞಾನ ಹ್ಮ್. ವಿಜ್ಞಾನ ಯೋಗ. ಹ್ಮ್. ಆಯ್ತಾ? ಅಕ್ಷರ ಪರಬ್ರಹ್ಮ ಯೋಗ ಮಾಡ್ತಾ ಇರೋ ಪ್ರತಿ ಕೆಲಸದಲ್ಲೂ ಪ್ರತಿಯೊಂದರಲ್ಲೂ ಭಗವಂತನ ಕಾಣ್ತೀಯ. ಹ್ಮ್. ನಾನಾ ವಿಧ ಇದೆ. ನಾನಾ ವಿಧ ಇದೆ. ಹ್ಮ್. ಅವನು ಅಷ್ಟು ಸುಲಭವಾಗಿ ಹೇಳ್ತಾ ಇದ್ದಾನೆ ಇದ್ರ ಹ್ಮ್. ಬಗ್ಗೆ ಎಲ್ಲ. ಹ್ಮ್. ನಾವೇನಕ್ಕೆ ಹೆದರ್ಕೊಳ್ಬೇಕು? ಹ್ಮ್. ಆ್ಯಂಡ್ ಅಮಾಂಗ್ 5 ಬೆಸ್ಟ್ ಫಿಯರ್ಸ್ ಆ್ಯಂಡ್ ಪವರ್ಫುಲ್ ಫಿಯರ್ಸ್ ಅಂತ ಏನು ಹೇಳ್ತೀವಿ, ಒನ್ ಅಮಾಂಗ್ ದೆಮ್ ಇಸ್ ಫಿಯರ್ ಆಫ್ ಡೆತ್. ಹ್ಮ್. ಆಯ್ತಾ? ಆದರೆ ನಮಗೆ ಯಾವಾಗ ನನ್ನ ಜೀವನ ನಾನು ಚೆನ್ನಾಗಿ ನಡೆಸಿದ್ರೆ, ಸಾವು ಇಚ್ಛಾಮರಣಿ ಅಂತ ಹೇಳ್ತಾರೆ ನೋಡಿ ಋಷಿ ಮುನಿಗಳು, ಹ್ಮ್. ದೇವಾನ್ ದೇವತೆಗಳು ಪಡ್ಕೊಂಡ ಹಾಗೆ ನಾವು ಕೂಡ ಇಚ್ಛಾಮರಣ ಪಡ್ಕೊಳ್ಬೋದು. ಹೌದಾ? ಇಚ್ಛಾಮರಣ ಪಡ್ಕೊಳ್ಬೋದು. ನಮ್ಮ ಹ್ಮ್. ತಂದೆ ಹ್ಮ್. ದಿನ ಭಗವದ್ಗೀತೆ ಓದೋರು. ಹ್ಮ್. 10 ಮಕ್ಕಳ ಸಂಸಾರ ಇದ್ರೂ ಕೂಡ ಹ್ಮ್. ಭಾಳ ಡಿಟ್ಯಾಚ್ಡ್ ಆಗಿ ನಮ್ಮ ತಂದೆ ಬದುಕ್ತಾ ಇದ್ರು. ಓಕೆ. ಹಿ ಯೂಸ್ ಟು ಡೂ ಆಲ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್, ಬಟ್ ಪ್ಯಾಂಪರಿಂಗ್ ಇಂಪ್ರಿಂಗ್ ಇಲ್ಲ. ಹ್ಮ್. ಲೆಕ್ಕಾಚಾರ ಇರ್ತಿತ್ತು. ನಮಗೆ ಆ ವಯಸ್ಸಲ್ಲಿ ಅರ್ಥ ಆಗ್ತಿರ್ಲಿಲ್ಲ. ಈಗ ಗೀತೆ ಓದಿದ್ಮೇಲೆ ನಂಗೆ ಅರ್ಥ ಆಗುತ್ತೆ. ರಿಯಲ್ ಮಾಡೆಲ್ ವಾಸ್ ದೇರ್ ಎಟ್ ಹೋಮ್ ಅಂತ. ಹ್ಮ್. ಆಯ್ತಾ? ಅವರು ಸಾಯಕ್ಕೆ ಮುಂಚೆ ಒಂದು ವಾರಕ್ಕೆ ಮುಂಚೆ ನನ್ನ ಹತ್ರ ಹೇಳಿದ್ರು, ಹ್ಮ್. ಮುಂದಿನ ಶುಕ್ರವಾರ ನಾನಿಲ್ಲಮ್ಮ ಅಂತ. ಎಕ್ಸಾಕ್ಟ್ಲಿ ಹಿ ಲೆಫ್ಟ್ ಹಿಸ್ ಬಾಡಿ ನೆಕ್ಸ್ಟ್ ಫ್ರೈಡೆ. ಓ, ನೆಕ್ಸ್ಟ್ ಫ್ರೈಡೆ. ಹೌದಾ? ಇವಾಗ ನಂತರ ಯಾರು ಏನು ಮಾತಾಡ್ಬೇಡಿ, ನನಗೆ ಮಂತ್ರ ಜಪ ಮಾಡಬೇಕು ಅಂತ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ನಾರಾಯಣ ಮಂತ್ರ ಜಪ ಮಾಡ್ಕೊಂಡಿದ್ದೋದ್ರು ಒಂದು ವಾರ. ಅವ್ರು ಹೇಳ್ದ ಹಾಗೆ ಅವ್ರು ಪ್ರಾಣ ಬಿಟ್ಟರು. 94 ವರ್ಷ. ಹ್ಮ್. ಆಯ್ತಾ? ಸೊ 10 ಜನ ಮಕ್ಕಳ ಮಧ್ಯೆ ಸಂಸಾರ, ಹ್ಮ್. ಒಂದು ಕಾಶಿ ಯಾತ್ರೆ, ಏನು ದಾನ ಧರ್ಮ ದೊಡ್ಡದಾಗಿ ಏನಿಲ್ಲ. ನನ್ನ ಸಂಸಾರನೇ ಅಲ್ಲಮ್ಮ, ಇಲ್ಲೆಲ್ಲ ಇಟ್ಟರೆ ನಾನು ಚೆನ್ನಾಗಿಟ್ರೆ ನಂಗೆ ಅಷ್ಟೇ ಸಾಕು ಅನ್ನೋರು ನಮ್ಮ ತಂದೆ. ಹ್ಮ್. ಅಂತಹ ವ್ಯಕ್ತಿ ಇಚ್ಛಾಮರಣಿ. ಅವ್ರು ಹೆಂಗೆ ಹೇಳಿದ್ರು ಹಾಗೆ ಸುನಾಯಾಸವಾಗಿ ಪ್ರಾಣ ಬಿಟ್ರು. ಸೊ ಪ್ರಾಬ್ಲಿ. ಏನಕ್ಕೆ ಭಯ ಬೀಳಬೇಕು? ಅವ್ರು ಹ್ಮ್. ಯಾವಾಗಲೂ ಹೇಳ್ತಾ ಇದ್ರು, ಹ್ಮ್. ನಮ್ಮ ಕರ್ತವ್ಯ ನಾವು ಮಾಡಬೇಕು. ಹ್ಮ್. ಯಾವ ದೇವಸ್ಥಾನಕ್ಕೂ ಹೋಗಬೇಕಾಗಿಲ್ಲ, ಯಾವ ಯಾತ್ರೆನೂ ಬೇಕಾಗಿಲ್ಲಮ್ಮ, ಹ್ಮ್. ಯಾವ ದಾನನೂ ಬೇಕಾಗಿಲ್ಲ. ಹ್ಮ್. ಗಾಟ್ ಇಟ್. ಇದು ಹೆಂಗೆ ಅಂತ ಅಂದ್ರೆ ಪ್ರಾಬ್ಲಿ ಅವ್ರಿಗೆ ಅದು ಇಲ್ಲಿಂದ ಒನ್ ವೇ ಟಿಕೆಟ್ ಅಂತ ಅನ್ಸತ್ತೆ. ಎಸ್. ಸೊ ಇವಾಗ ನಿಮ್ಮ ತಂದೆಯವ್ರ ವಿಚಾರಕ್ಕೆ ಬಂದ್ರೆ ಅಮ್ಮ, ಬಿಕಾಸ್ ಇವಾಗ ಒಬ್ರು ಸಂಸಾರಸ್ಥರು ಅಂತ ಅಂದ್ರೆ ಸಾಕಷ್ಟು ಡಿಸೈರ್ಸ್ ಅನ್ನೇ ಇರುತ್ತೆ, ಆಸೆ ಅಂತ ಬರುತ್ತೆ. ಸೊ ಭಗವದ್ಗೀತೆ ಪೂರ್ತಿ ಏನು ಶಿಕ್ಷ ಪರಮಾತ್ಮ ಆಸೆಗಳ ಬಗ್ಗೆ ಮಾತಾಡಿದ್ದಾರೆ. ಒಂದ್ ಕಡೆ ಇಲ್ಲ, ಈ ಒಂದು ಡಿಸೈರ್ಸ್ ಅನ್ನೋದು ಎನಿಮಿ ಅಂತಾನೂ ಹೇಳ್ತಾರೆ. ಇನ್ನೊಂದ್ ಕಡೆ ನಿನಗೆ ಏನ್ ಬೇಕೋ ಹೋಗಿ ಅಚೀವ್ ಮಾಡಿ ನೀನು ಅಂತಾನೂ ಅಂತಾರೆ. ಸೊ ಇಲ್ಲಿ ಭಗವಂತ ಬೇರೆ ಅರ್ಥದಲ್ಲಿ ಹೇಳಿದ್ರು, ಮನುಷ್ಯ ಇರೋ ನಮಗೆ ದ್ವಂದ್ವ ಇದೆ. ಸೊ ಆಸೆಗಳ ಬಗ್ಗೆ ಏನ್ ಹೇಳ್ತಾರೆ? ಇಟ್ಸ್ ಅ ವೆರಿ ಗುಡ್ ಸಬ್ಜೆಕ್ಟ್. ಆಸೆ ನಮ್ಮ ಕರ್ಮಾನುಸಾರ ಬರುತ್ತೆ.
ಹ್ಮ್. ಹಿಂದಿನ ಜನ್ಮದಲ್ಲಿ ನಾವು ಏನೇನು ಬಾಕಿ ಇಟ್ಕೊಂಡಿರ್ತೀವಿ ಅದು ಈ ಜನ್ಮದಲ್ಲಿ ನಮ್ಮ ಆಸೆ, ನಮ್ಮ ಸಂಕಲ್ಪಗಳಾಗಿ ಬರುತ್ತೆ. ಹ್ಮ್. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಅಂತ ಹ್ಮ್. ಹೇಳ್ತಾನೆ. ಈ ಕಾಮ ಅನ್ನೋದು ಇಟ್ ಇಸ್ ನಾಟ್ ಜಸ್ಟ್ ಪರ್ಟೈನಿಂಗ್ ಟು ಸೆಕ್ಸ್, ಇಟ್ ಇಸ್ ಹ್ಮ್. ವಿಶ್. ವಿಶ್. ಆಸ್ ಅ ಹೌದು. ಹೋಲ್ ಇಟ್ ಇಸ್ ವಿಶ್ ಹ್ಮ್. ಅಂತ. ಸೊ ಈ ಆಸೆಗಳು ಹ್ಮ್. ಮನುಷ್ಯನಿಗೆ ಇರಬೇಕು. ಈ ಆಸೆ ನಮ್ಮನ್ನ ಡೆಲ್ಯೂಡ್ ಮಾಡಬಾರ್ದು, ಭ್ರಮಾಲೋಕಕ್ಕೆ ತಗೊಂಡು ಹೋಗ್ಬಾರ್ದು ಅಷ್ಟೇ. ಓಕೆ. ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಹ್ಮ್. ನಮ್ಗೇನು ಬೇಕೋ ಹ್ಮ್. ಅದನ್ನ ನಾವೆಲ್ಲನೂ ಸಂಪಾದಿಸ್ಕೊಳ್ಳೇಬೇಕು. ಹ್ಮ್. ಈಗ ನಾನು ಅಂಗಡಿಗೆ ಹೋಗ್ತೀನಿ ಅಂತ ಅಂದ್ರೆ ಹ್ಮ್. ನನಗೆ ವ್ಯಾಪಾರ ಆಗಬೇಕು ಅನ್ನೋ ಸಂಕಲ್ಪಕ್ಕೆ ತಾನೇ ಹೋಗ್ಬೇಕು. ಹ್ಮ್. ಆ ಸಂಕಲ್ಪ ಇಲ್ದಿದ್ರೆ ನಾನೆಂತ ವ್ಯಾಪಾರ ಮಾಡೋಕ್ಕಾಗತ್ತೆ? ಕರೆಕ್ಟ್. ಸೊ ಪ್ರಾಪಂಚಿಕ ವಿಷಯದಲ್ಲಿ ಸಂಕಲ್ಪ ಇರಬೇಕು. ಹ್ಮ್. ಆಮೇಲೆ ಆ ಸಂಕಲ್ಪ ನಮ್ಮನ್ನ ದುರ್ಗತಿಗೆ ಕರ್ಕೊಂಡು ಹೋಗ್ಬಾರ್ದು. ಹ್ಮ್. ಆಸೆಯ ದುಃಖಕ್ಕೆ ಕಾರಣ ಅನ್ನೋ ಮಟ್ಟಕ್ಕೆ ಹೋಗ್ಬಾರ್ದು ಅದು. ಹ್ಮ್. ನಂಗೊಂದು ಮನೆ ಇದೆ, ಮಕ್ಕಳಿದ್ದಾರೆ, ಎಲ್ಲ ಚೆನ್ನಾಗಿದೆ, ಒಂದು ಹ್ಮ್. ವೆಹಿಕಲ್ ಇದೆ, ಹ್ಮ್. ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಹ್ಮ್. ಖುಷಿಯಾಗಿ ಅದನ್ನ ಎಂಜಾಯ್ ಮಾಡ್ಬೋದಲ್ಲ ಎಲ್ರ ಜೊತೆ. ಹ್ಮ್. ಮಾಡ್ಕೊಂಡು ನಾನು ಯಾವತ್ತೋ ಎಂಜಾಯ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹ್ಮ್. ಪರಮಹಂಸರು ಹೇಳ್ತಾರೆ, ನಾಳೆ ಸೂಟ್ ಹಾಕೊಳ್ತೀನಿ ಅನ್ನೋದಕ್ಕೆ ಹ್ಮ್. ಇವತ್ತು ಯಾಕಪ್ಪ ಹರ್ಕಲ್ ಬಟ್ಟೆ ಹಾಕೊಂತೀಯ, ನಾಳೆ ಇರ್ತೀಯೋ ಇಲ್ವೋ? ಹ್ಮ್. ಕರೆಕ್ಟ್. ಹಿಂಗಾಗ್ಬಾರ್ದು ಅಷ್ಟೇ. ಓಕೆ. ದಟ್ಸ್ ದ ರೈಟ್ ಗೈಡೆನ್ಸ್ ವಾಟ್ ವಿ ಹ್ಯಾವ್ ಟು ಫಾಲೋ ಫಾಲೋ. ವೆನ್ ಇಟ್ ಕಮ್ಸ್ ಟು ದ ಮ್ಯಾಟರ್ ಆಫ್ ವಿಶ್. ಹ್ಮ್. ಸೊ ವಿದ್ಯಾರ್ಥಿಗೆ ನಾನು ಓದಬೇಕು, ನಾನು 100% ತಗೊಳ್ಬೇಕು, ನಾನು ಒಳ್ಳೆ ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ನಾನು ಇನ್ನೂ ಏನೋ ಅಚೀವ್ ಹ್ಮ್. ಮಾಡಬೇಕು, ಎಲ್ಲ ಫೈನ್, ಹ್ಮ್. ತಪ್ಪೇನಿಲ್ಲ. ಓಕೆ. ಕರೆಕ್ಟ್. ಅದರಲ್ಲಿ ನಾನು ನನ್ನ ದೇಶಕ್ಕೇನು ಕೊಡುಗೆ ಕೊಡ್ತೀನಿ ನನ್ನ ವಿದ್ಯೆಯಿಂದ ಅಂತ ಅವನು ಯೋಚನೆ ಮಾಡಿಬಿಟ್ರೆ ಹ್ಮ್. ಅಲ್ಲಿ ಸ್ಪಿರಿಚುವಲ್ ಆ್ಯಂಗಲು ಕನೆಕ್ಟ್ ಆಗೋಯ್ತು. ಮಹದಾಸೆ ಅದು. ಹಾಂ, ಹ್ಮ್. ಅಲ್ಲಿಗೆ ಆಗೋಯ್ತು, ಬ್ಯಾಲೆನ್ಸ್ ಆಗೋಯ್ತು. ಹ್ಮ್. ಆಯ್ತಾ? ಆದರೆ ವೆನ್ ಇಟ್ ಕಮ್ಸ್ ಟು ಸ್ಪಿರಿಚುವಲ್ ವರ್ಲ್ಡ್, ಹ್ಮ್. ಏಕೋ ಭಗವಂತ, ಹ್ಮ್. ಆಯ್ತಾ? ಒಂದೇ ಇರೋದು ಅವನನ್ನು ಸೇರಬೇಕು ಅಂತ. ಹ್ಮ್. ಅಲ್ಲಿ 28 ಇಟ್ಕೊಳ್ಳೋದು ಬೇಕಾಗಿಲ್ಲ. ಹ್ಮ್. ಹ್ಮ್? ಓಕೆ. ಅಲ್ಲಿ ನನ್ನ ಉದ್ದೇಶವನ್ನು ನನ್ನ ಕಣ್ಮುಂದೆ ಕಾಣಿಸ್ತಾ ಇದ್ರೆ ಸಾಕಷ್ಟೇ. ಓಕೆ. ನಾನು ಹೆಂಗ್ ರೀಚ್ ಆದೆ ಅಂತ ನಾನು ಆವಾಗಲೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಳಿಲ್ವಾ? ಹ್ಮ್. ನಾ ಹೇಳೋಕೆ ಹೋದವಳು ನಾನು ಅದನ್ನು ಅನುಭವಿಸ್ಬಿಟ್ಟೆ ಅಂತ ಹ್ಮ್. ಹೇಳ್ಬಿಟ್ಟು, ಆ ರೀತಿ ದಟ್ಸ್ ಹೌ ಇಟ್ ಹ್ಯಾಪನ್ಸ್. ಸೂಪರ್. ಸೊ ಇದು ಹೇಗೆ ಅಂತಂದ್ರೆ ಸುಮಾರು ಜನ ಒಂದು ಕನ್ಫ್ಯೂಷನಲ್ಲಿ ಇರ್ತಾರಲ್ಲಮ್ಮ. ಅಂದರೆ ಇದು ನಾನು ಹುಟ್ತಿದ್ದೀನಿ ಭಗವಂತನ ಸರಕ್ಕೆ ಇಷ್ಟೆಲ್ಲ ನನಗೆ ಆಪ್ಷನ್ ಇದೆ ಅಂದರೆ ನಿನ್ನ ಕಣ್ಮುಂದೆ ಇರೋದನ್ನ ನೀನು ಫಾಲೋ ಮಾಡಪ್ಪ. ಬಿಕಾಸ್ ನಿನ್ನ ಕರ್ಮಾನುಸಾರವಾಗಿ ಹೌದು, ನಿನಗೆ ಸೂಟ್ ಆಗತ್ತೆ ಅಂತ ಕೊಟ್ಟಿದ್ದು ಫಾಲೋ ಮಾಡು. ಯಾಕೆ ಫಾಲೋ. ತಲೆ ಕೆಡಿಸ್ಕೊತೀಯ ಹೌದು, ಅಂತ. ಸೂಪರ್. ಇದಕ್ಕೆ ಅವನು ಪ್ರಸಾದ ಬುದ್ಧಿ ಹೇಳ್ತಾನೆ, ಹ್ಮ್. ವ್ಯವಹಾರ ಬುದ್ಧಿ ಹೇಳ್ತಾನೆ. ಹ್ಮ್. ಎಲ್ಲಿ ನೀನು ವ್ಯವಹಾರ ಬುದ್ಧಿ ಇಟ್ಕೋಬೇಕು, ಹ್ಮ್. ಆಯ್ತಾ? ಇವತ್ತು ನಾನು ಕೇಳಿರಲ್ಲ, ಹ್ಮ್. ನನಗೆ ಅಷ್ಟೈಶ್ವರ್ಯ ಬರುತ್ತೆ, ಹ್ಮ್. ಯಾವುದೋ ಜನ್ಮದ ಪುಣ್ಯ. ಹ್ಮ್. ಯಾಕೆಂದ್ರೆ ಪುಣ್ಯನೂ ನೀನು ಅನುಭವಿಸಿದಾಗಲೇ ಹ್ಮ್. ಜನ್ಮದಿಂದ ಮುಕ್ತಿ, ಎಕ್ಸಾಕ್ಟ್ಲಿ. ಪಾಪವನ್ನು ನೀನು ಅನುಭವಿಸಿ ತೀರಿಸ್ಕೊಂಡಾಗ್ಲೇ ಹ್ಮ್. ಜನ್ಮದಿಂದ ಮುಕ್ತಿ. ಪುಣ್ಯನ ಆ ಅನುಭವಿಸ್ಲೂಬೇಕು. ಆ ಹ್ಮ್. ಆದ್ರಿಂದ ನನಗಿವತ್ತು ಕೊಟ್ಟಿದ್ದಾನೆ ಭಗವಂತ, ಅನುಭವಿಸೋದ್ರಲ್ಲಿ ತಪ್ಪಿಲ್ಲ. ಹ್ಮ್. ಆದರೆ ನಾನು ಕೇಳಿ ಸಿಕ್ಕದಲ್ಲೇ ಇದ್ದಾಗ ಕೊರಗಬಾರ್ದು ಅಷ್ಟೇ. ಹ್ಮ್. ಇಸ್ ದ ನಾಲೆಜ್ ವಾಟ್ ವಿ ಶುಡ್ ಹ್ಯಾವ್. ಸೂಪರ್. ಈಗ ಆ, ಆಸೆ ಹಿಂದೆ ದುಃಖ ಹೇಗಿದೆಯೋ ಪಕ್ಕದಲ್ಲೇ ಬೆಸ್ಟ್ ಫ್ರೆಂಡ್ ಆಗಿ ಈಗೋನು ಕೊಟ್ಬಿಟ್ಟಿದ್ದಾನೆ ಹ್ಮ್ ದೇವರು. ಸೊ ಈ ಒಂದು ಈಗೋ ಬಗ್ಗೆ, ಈ ಒಂದು ಅಹಂ ಬಗ್ಗೆ, ಬಿಕಾಸ್ ಇಲ್ಲೂ ಮಾಡರ್ನ್ ಡೇಯಲ್ಲಿ ಏನಾಗ್ಬಿಟ್ಟಿದ್ದಾರೆ ಸುಮಾರು ಜನಕ್ಕೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದನೂ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು. ಸೊ ಈ ಒಂದು ಈಗೋ ಬಗ್ಗೆ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ? ಈಗೋ ಅಂದಾಗ ನಾನು ಕರ್ಮದ್ದೇ ತಗೊಂಡು ರಿಲೇಟ್ ಮಾಡಿ ಹೇಳಬೇಕಾಗತ್ತೆ. ಹ್ಮ್. ಎಲ್ಲವನ್ನೂ ಮಾಡಬೇಕು ಅನ್ನೋ ಪ್ರೇರೇಪಣೆ ಕೊಟ್ಟವನು ಭಗವಂತ, ಹ್ಮ್. ನಮ್ಮ ಮನಸ್ಸು ಬುದ್ಧಿಯ ಮೂಲಕ. ಆಮೇಲೆ ಮಾಡ್ಲಿಕ್ಕೆ ಒಂದು ಆರೋಗ್ಯಕರವಾದ ದೇಹ ಪರಿಸ್ಥಿತಿ ಹ್ಮ್. ಎಲ್ಲ ಕೊಟ್ಟಿದ್ದು ಹ್ಮ್. ಭಗವಂತನೇ. ಎಲ್ಲ ಆದ್ಮೇಲೆ ಮಾತ್ರ ಹ್ಮ್. ನಾನು ಮಾಡಿದ್ದು ಅಂತ ಯಾಕಂತೀವಿ? ಹ್ಮ್. ಆಯ್ತಾ? ಕರೆಕ್ಟ್. ಸೆಕೆಂಡ್ ಬಂದ್ರೆ ನಾನು ಅನ್ನೋದು ಆತ್ಮ ಆದ್ರೆ, ಹ್ಮ್. ಆತ್ಮ ಇಲ್ಲ ಅಂದ್ರೆ ಈ ದೇಹ ಏನ್ ಮಾಡುತ್ತೆ? ಕರೆಕ್ಟ್. ಈ ಪ್ರಶ್ನೆ ಮೂಲ ಪ್ರಶ್ನೆ ಇದು. ಹ್ಮ್. ಇಲ್ಲಿಗೆ ಬಂದ್ಬಿಟ್ವಿ ಅಂದ್ರೆ ಎಲ್ಲ ಮಾಡೋದು ನನ್ನ ಆತ್ಮ ಆದ್ರೆ, ಹ್ಮ್. ಹೊರಗಡೆಯಿಂದ ಇಟ್ ಇಸ್ ಐ ಡಿಡ್, ಇಟ್ ಇಸ್ ಮೈ ಕ್ರೆಡಿಟ್ ಅಂತ ನೀನ್ ಹೆಂಗ್ ಹೇಳ್ತೀಯ? ಹ್ಮ್. ಆತ್ಮಾರ್ಪಣೆ ಯಾಕೆ ಮಾಡಲ್ಲ? Correct. ವೈ? ಅಲ್ಲಿ ಈಗೋ ಇದೆಯಲ್ಲ, ಹ್ಮ್. ಈ ಜೀವೋ ಈಗೋ ಅಂದ್ರೆ ಇಂಗ್ಲಿಷಲ್ಲಿ ತುಂಬಾ ಚೆನ್ನಾಗಿ ಹ್ಮ್. ಎಕ್ಸ್ಪ್ಯಾನ್ಷನ್ ಕೊಟ್ಟಾರೆ, ಹ್ಮ್. ಎಡ್ಜಿಂಗ್ ಗಾಡ್ ಔಟ್ ಅಂತ. ಚೆನ್ನಾಗಿದೆ. ಈ ಜಿಯೋ ಈ ಎಡ್ಜಿಂಗ್ ಗಾಡ್ ಜೀವೋ ಔಟ್. ಎಡ್ಜಿಂಗ್ ಗಾಡ್ ಔಟ್ ಅಂತ. ಹ್ಮ್. ಅಂದ್ರೆ ನಾನೇನೋ ಒಂಚೂರು ಸಾಧಿಸಿದ ತಕ್ಷಣ ಭಗವಂತನೇ ಇಲ್ಲ ನನ್ನ ಅಕೌಂಟಲ್ಲಿ, ಇಟ್ ಇಸ್ ಆಲ್ ಐ ಆಮ್ ಡೂಯಿಂಗ್ ಅನ್ನೋ ಭಾವಕ್ಕೆ ಬಂದ್ವಿ. ಹ್ಮ್. ಆದ್ರಿಂದ ಈ ಅಹಂಕಾರ ಅನ್ನೋದು ನಮ್ಮ ಮುಕ್ತಿಗೆ ಹ್ಮ್. ಅಡ್ಡಗೋಡೆ ಅಂತ. ಹ್ಮ್. ಆಯ್ತಾ? ಆತ್ಮಜ್ಞಾನಕ್ಕೆ ಅಡ್ಡಗೋಡೆ, ದ ಬಿಗ್ಗೆಸ್ಟ್ ಬ್ಯಾರಿಯರ್
ಈಸ್ ದಟ್ ಅಂತ. ಎಸ್ ದಟ್. ಓಕೆ. ಅದಕ್ಕೆ ಕಾನ್ಷಿಯಸ್ಲಿ ಯು ಟ್ರೈ ಟು ಸೇ. ಹ್ಮ್. ಅದಕ್ಕೆ ನೋಡಿ ಯಾವ ದಾನ, ಯಾವ ಪೂಜೆ ಎಲ್ಲ ಮಾಡಿಸಿದ ನಂತರ ಶಿವಾರ್ಪಣಮಸ್ತು, ಲಲಿತಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು ಹ್ಮ್. ಅಂತ ಹೇಳಿ ಒಂದು ಉದ್ಧರಣೆ ನೀರು ಹಾಕಿಸಿ ಹ್ಮ್. ನ ಮಮ ಅಂತ ಹೋಮದಲ್ಲಿ ಆಹುತಿ ಹಾಕಿಸಿ ಎಲ್ಲ ಮಾಡಿಸ್ತಾರೆ. ವಾಪಸ್ ಲೈಕ್ ಎಲಾಸ್ಟಿಕ್ ಬಿಟ್ಟಿದ ತಕ್ಷಣ ಹ್ಮ್. ನಾನು ಅನ್ನೋದಕ್ಕೆ ಬಂದ್ಬಿಡ್ತೀವಿ. ಹ್ಮ್. ಆ ನಾನು ಅನ್ನೋದನ್ನ ನಾನು ದೇಹ ಅಂತ ಮಾಡ್ಕೊಂಡಿರೋದ್ರಿಂದ ಹ್ಮ್. ನಾನು ವಾಪಸ್ಸು ಆ ಜ್ಞಾನಕ್ಕೆ ಬರ್ತೀನಿ. ಈಗ ನಾನು ಆತ್ಮ ಅಂತ ನಾನು ಅನ್ಕೊಂಡ್ರೆ ಹ್ಮ್. ಜ್ಞಾನದ ಸ್ಥಿತಿಯಲ್ಲಿ ಹ್ಮ್. ನಾನು ಯಾರ ಮುಂದೆನೋ ಯಾರ ಹಿಂದೆನೋ ಹ್ಮ್. ಇದು ನಾನು ಮಾಡಿದೆ ಅಂತ ನಾ ಹೇಳಲ್ಲ. ಹೇಳಲ್ಲ. ಹೌದು. ಭಗವಂತನ ಅನುಗ್ರಹಪ್ಪ ಇವತ್ತೇನಾಗಬೇಕಾಗಿತ್ತು. ಅಷ್ಟೇ. ನಿದ್ದೆಲೆ ಎಬ್ಬಿಸ್ ಕೇಳಿದ್ರು ಅದೇ ಮಾತು ಬರುತ್ತೆ ಬೇಕಿದ್ರೆ. ಹೌದು. ಅದು ಒಳಗಡೆ ಹಂಗೆ ಬಂದಿರ್ಬೇಕು ಆ ಭಾವ, ಬಂದಿರ್ಬೇಕು. ಆ ಛಾಪು ಮೂಡಿರಬೇಕು. ಹೌದು. ನಮ್ಮ ಇನ್ನರ್ ಮೈಂಡ್ ಅಂತ ಏನು ಹೇಳ್ತೀವಿ, ಹ್ಮ್. ಅಲ್ಲಿ ಆ ಥರ ಕೂತ್ಕೊಂಡಿದ್ರೆ ಮಾತ್ರ ಹ್ಮ್. ವಿತೌಟ್ ಎನಿ ಎಫರ್ಟ್ ಯು ಹ್ಮ್. ಕ್ಯಾನ್ ಸೇ ದಟ್ ಭಗವಂತನ ಇಚ್ಛೆ ಭಗವಂತ ಸ್ಕ್ರೀನ್ ಪ್ಲೇ ಅವ್ರದ್ದು ಅಷ್ಟೇ. ಅಷ್ಟೇ. ಆಟೋ ಪೈಲಟ್ ಅಂತಿರಲ್ವಾ ನೀವು, ಅಷ್ಟೇ. ಹಂಗೆ ಕ್ರಿಯೇಟ್ ಕ್ರಿಯೇಟ್ ಆಗುತ್ತೆ. ಆಗ್ಬಿಡುತ್ತೆ. ಅದರ್ವೈಸ್ ವಾಟ್ ಹ್ಯಾಪನ್ಸ್ ಎವ್ರಿ ಟೈಮ್ ಜ್ಞಾಪಿಸ್ಕೋಬೇಕು, ಹ್ಮ್. ಜ್ಞಾಪಿಸ್ಕೊಂಡು ಹೇಳಬೇಕು. ಹ್ಮ್. ಗ್ರ್ಯಾಜುವಲ್ ಆಗಿ ಆವಾಗ ಅಹಂಭಾವ ಕಡಿಮೆ ಆಗುತ್ತೆ. ಹ್ಮ್. ಎಲ್ಲ ನಿಂದೇನಪ್ಪ, ಎವ್ರಿಥಿಂಗ್ ಈಸ್ ದೈನ್, ನಥಿಂಗ್ ಈಸ್ ಮೈನ್ ಅಂತ ಹ್ಮ್. ನಾನು ಹೇಳೋದು ಅಭ್ಯಾಸ ಮಾಡ್ಕೊಂಬಿಟ್ರೆ ಹ್ಮ್. ಅಭ್ಯಾಸ ಒಂದು ದಿನ ಏನಾಗುತ್ತೆ, ಫಲ್ ಪದ್ಧತಿ ಆಗುತ್ತೆ. ಪದ್ಧತಿ ಆಗುತ್ತೆ. ಪದ್ಧತಿಯಿಂದ ಪರಮಾತ್ಮನ ಕಾಣ್ತೀವಿ ಅಷ್ಟೇ. ಕಾಣ್ತೀವಿ. ಸೊ ಇನ್ನೊಂದು ಸಿಂಪಲ್ ಕ್ವಶನ್ ಏನು ಅಂದರೆ, ಇವಾಗ ಇದೊಂದು ಸ್ವಲ್ಪ ಆಸ್ಟ್ರೋನಮಿ ಆ ಕಡೆ ಒಂದು ಆ್ಯಂಗಲಲ್ಲಿ ನೋಡೋ ಹಾಗಿದ್ರೆ, ಭಗವಂತ ಹೇಳ್ತಾನೆ ಶ್ರೀ ಪರಮಾತ್ಮ ಎಲ್ಲನೂ ನಾನೇ, ವಿರಾಟ್ ರೂಪದಲ್ಲಿ ಎಲ್ಲನೂ ನಾನೇ ಅಂತ. ಸೊ ಈ ನವಗ್ರಹಗಳು ಅಥವಾ ಇಷ್ಟೊಂದು ಸಾಕಷ್ಟು ಬ್ರಹ್ಮಾಂಡಗಳಿವೆ, ಸಾಕಷ್ಟು ಗ್ಯಾಲಕ್ಸಿ ಇದೆ, ಅದೂ ನಾವೆಲ್ಲ ಭಗವಂತ ಅಂತ ನಾವು ನೋಡಿದ್ರೆ, ಈ 9 ಗ್ರಹಗಳನ್ನದು ಎಷ್ಟು ಮನುಷ್ಯನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ? ಅದು ಕರ್ಮಾನುಸಾರನ ಅಥವಾ ಗೀತೆಯಲ್ಲಿ ಹೇಳಿರೋ ಕೆಲವೊಂದು ವಿಚಾರನ ಫಾಲೋ ಮಾಡಿದ್ರೆ ಅದರ ಎಫೆಕ್ಟ್ ಚೂರು ಕಮ್ಮಿ ಆಗತ್ತಾ? ಈ ಕಾಂಪ್ಲಿಕೇಶನ್ ಹೆಂಗೆ ಅಂತ? ವೆರಿ ರೆಲೆವೆಂಟ್ ಕ್ವೆಶ್ಚನ್ ಫಾರ್ ದಿಸ್ ಪ್ರೆಸೆಂಟ್ ಆರ್. ಗರ್ಭದಲ್ಲಿ ಮಗು ಯಾವಾಗ ಇದಾಗುತ್ತೋ ಆವಾಗ ನವಗ್ರಹಗಳು ಬರಲಿಕ್ಕೆ ಆರಂಭ ಆಗುತ್ತೆ. ಮೊದಲ ತಿಂಗಳು ಸೂರ್ಯ, ಚಂದ್ರ, ಹೆಂಗೆ ಹೇಳ್ತೀವಲ್ಲ ಮಂತ್ರದಲ್ಲಿ, ಅದೇ ರೀತಿ ಇದು ನಮ್ಮ ಗುರುಗಳು ಮಾಡಿರೋಂಥ ಒಂದು ರಿಸರ್ಚ್. ಸೊ ಆ ಗ್ರಹಗಳು ಒಂದು ವ್ಯಕ್ತಿಯ ಜೀವನವನ್ನು ಪ್ರವೇಶ ಮಾಡುತ್ತೆ. ಮಾಡುವಾಗ ಇವಾಗ ನಾವು ಯಾವ್ದ್ರ ಮುಖಾಂತರ ಆದರೂ ಅಳಿಬೇಕಲ್ವಾ? ಇವಾಗ ಅಕ್ಕಿ ಬೆಳೆ ಇದೆ, ಪಾವು ಚಟಾಕು ಅಥವಾ ಒಂದು ವೇಯಿಂಗ್ ಮಿಷಿನ್ ಇಟ್ಟು ಅಳಿಬೇಕಲ್ವಾ? ಹಾಗೆ ಮತ್ತೆ ಭಗವಂತ ಹಿ ಹಸ್ ಡೆಲಿಗೇಟೆಡ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್. ಹಾಗೆ ನವಗ್ರಹಗಳಿಗೆ ನಮ್ಮ ಒಂದು ಹಣೆ ಬರಹದ ಒಂದು ಜವಾಬ್ದಾರಿಯನ್ನು ಅವ್ನು ಕೊಟ್ಟಿರೋದ್ರಿಂದ ಆಬ್ವಿಯಸ್ಲಿ ಇದನ್ನು ತಗೊಳ್ತಾರೆ. ನಾನು ಹೆಚ್ಚಿಗೆ ಆಸ್ಟ್ರಾಲಜಿನಲ್ಲಿ ಹೋಗಿಲ್ಲ, ಬಟ್ ನಾನು ಇದನ್ನು ಹೆಂಗೆ ಅರ್ಥ ಮಾಡಿಕೊಂಡು ನನ್ನ ಜೀವನದಲ್ಲಿ ನಿರಾಯಾಸವಾಗಿ ಹೋಗ್ತೀನಿ ಅಂತ ಹೇಳ್ತೀನಿ. ಸೊ ಅದು ಪ್ರವೇಶ ಆಗ್ತಾ ಇರಬೇಕಾದ್ರೆ ನವಗ್ರಹಗಳು ದೈವಾಧೀನ ಮಂತ್ರ ಅಂತ ಹೇಳ್ತಾರೆ. ದೇವಾನುದೇವತೆಗಳು ಮಂತ್ರಕ್ಕೆ ಅಧೀನರಾಗಿರ್ತಾರೆ. ಆದ್ರಿಂದ ಅವ್ರು ನಮ್ಮ ಜೀವನಕ್ಕೆ ಬರಬೇಕಾದ್ರೆ ಅವರವರ ಮಂತ್ರ ಹೇಳುವಂಥದ್ದು, ಆಯ್ತಾ? ಆ ನಂತರ ಅವ್ರಿಗೆ ಇಷ್ಟವಾದ್ದನ್ನು ದಾನವಾಗಿ ಕೊಡೋದು, ಅಂದರೆ ನೈವೇದ್ಯ ಏನು ಕೊಡ್ತೀವಿ ಅದು. ಅವ್ರಿಗೆ ಇಷ್ಟ ಆಗೋದು ಇದೆರಡೇನಂತೆ, ಆಯ್ತಾ? ಅವೆರಡನ್ನ ನಾವು ಮಾಡಿದಾಗ ಸೂರ್ಯ ಮೊದಲ ತಿಂಗಳು ಬರೋವಾಗಲೇ, ಈಗ ನಾನು ಐ ಡೂ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಆ್ಯಕ್ಚುಲಿ, ಅಲ್ಲಿ ಗರ್ಭ ಸಂಸ್ಕಾರ ಹೇಳ್ಕೊಡುವಾಗ ನಾನು ಇದೆಲ್ಲ ನಮ್ಮ ಸ್ಟಡೀಸ್ ಏನಾಗಿದೆ ಇದೆಲ್ಲ ಇನ್ಕಾರ್ಪೊರೇಟ್ ಮಾಡಿ ನಾನು ಅಲ್ಲಿ ಹೇಳ್ತೀನಿ ಅವ್ರಿಗೆ, ಮೊದಲ ತಿಂಗಳು ಈ ಗ್ರಹ ಬರುತ್ತೆ, ಇವಾಗ ನೀವು ಈ ಮಂತ್ರ ಹೇಳಬೇಕು, ಈ ದಾನ ಕೊಡಬೇಕು, ಈ ಗ್ರಹದ ಒಂದು ಜವಾಬ್ದಾರಿಯನ್ನು ನೀವು ಮಗುಗೆ ಆ ಗ್ರಹಕ್ಕೆ ಪ್ರಾರ್ಥನೆ ಮಾಡಿಕೊಂಡು ಮಗುವಿಗೆ ಈ ವಿಷಯದಲ್ಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ನೀವು ಇಡೀ ತಿಂಗಳು ಪ್ರಾರ್ಥನೆ ಮಾಡಿ. ಓಕೆ. ಸೊ 30 ರಿಪಿಟೇಷನ್ಸ್ ಆದರೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಅಕಾರ್ಡಿಂಗ್ ಟು ಸೈಕಾಲಜಿ. ರಿಪಿಟೇಷನ್ ಇಸ್ ದ ಗೋಲ್ಡನ್ ರೂಲ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ. ಸೊ ಆ ರೂಲ್ ಫಾಲೋ ಮಾಡಿಸ್ತೀನಿ, ಅದನ್ನು ಅವ್ರು ಮಾಡ್ತಾರೆ. ಅ ಪರ್ಟಿಕ್ಯುಲರ್ ಡೇ ಅದೇನು ಧಾನ್ಯ, ವಸ್ತ್ರ ಏನಿರುತ್ತೆ ಅದೆಲ್ಲ, ಆಮೇಲೆ ಇಷ್ಟು ನಂಬರ್ ಆಫ್ ಚಾಂಟಿಂಗ್ ಆಗ್ಬೇಕು ಈ ಮಂತಲ್ಲಿ, ಅವರು ಅಷ್ಟನ್ನು ಮಾಡ್ತಾರೆ. ರಾಹುಕಾಲದಲ್ಲಿ ಹುಟ್ಟಿರೋ ಮಕ್ಕಳು, ಪೌರ್ಣಮಿಲಿ ಹುಟ್ಟಿರೋ ಮಕ್ಕಳು, ಆಮೇಲೆ ಪರ್ವಕಾಲಗಳಲ್ಲಿ ಹುಟ್ಟಿರೋ ಮಕ್ಕಳು, ಬಹಳ ಕಡಿಮೆ ದೋಷದಲ್ಲಿ ಹುಟ್ಟಿದ್ದಾರೆ ಮಕ್ಕಳು, ಆಯ್ತಾ? ಇವಾಗ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ದಾಸರು ಹೇಳಿರೋ ಹಾಡು ಸತ್ಯ ತಾನೆ? ಪರಮಾತ್ಮ ಮಾರ್ಗ ತೋರಿಸ್ಯಾನೆ. ಅಫ್ಕೋರ್ಸ್ ನವಗ್ರಹಸ್ ಪ್ಲೇ ಅ ರೋಲ್, ಓಕೆ, ಬಿಕಾಸ್ ಹಿ ಹಸ್ ಡೆಲಿಗೇಟೆಡ್ ದ ವರ್ಕ್.
ಹ್ಮ್. ಅವನು ನಾನೇ ಸರ್ವಶಕ್ತ ಅಂತ ಹೇಳ್ಕೊಂಡಂತೆ ಭಗವಂತ. ಹ್ಮ್. ಆದ್ರೆ ನಾವು ನಂಬ್ಲಿಲ್ವಂತೆ. ಹ್ಮ್. ಯಾಕೆ ನೀನು ಒಬ್ಬನೇ ಹೆಂಗ್ ಮಾಡ್ತೀಯ ಈ ಇಡೀ ಬ್ರಹ್ಮಾಂಡನ ಮ್ಯಾನೇಜ್ ಅಂತ ಹ್ಮ್. ಕೇಳಿದ್ವಂತೆ. ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ಬೇಕಲ್ಲ. ಆ ಆವಾಗ ಅವನು ತೋರಿಸ್ತಾ ಹೋದ್ನಂತೆ. ಹ್ಮ್. ನೋಡಪ್ಪ ಸರಸ್ವತಿಗೆ ಈ ಕೆಲ್ಸ ಕೊಟ್ಟಿದ್ದೀನಿ, ಲಕ್ಷ್ಮಿಗೆ ಈ ಕೆಲ್ಸ ಕೊಟ್ಟಿದ್ದೀನಿ, ಹ್ಮ್. ಇನ್ನೊಬ್ಬರಿಗೆ ಇನ್ನೊಂದು ಕೆಲ್ಸ ಕೊಟ್ಟಿದ್ದೀನಿ ಅಂತ ಹೇಳಿದ್ನಂತೆ. ಹ್ಮ್. ನೋಡು ಬೇಕಾದ್ರೆ ನೀನ್ ನನ್ನನ್ನ ನಂಬಿದ್ರೆ ಡೈರೆಕ್ಟ್ ಬಾಸ್ ಹತ್ರ ಬಾ. ಹ್ಮ್. ಇಲ್ದೆಲ್ಲ ಇದ್ರೆ ಲೋಯರ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇರೋರ ಹತ್ರ ಹೋಗಿ ನಿನ್ ಕೆಲ್ಸ ಸ್ವಲ್ಪ ಲಾಂಗ್ ವೇ ಬರುತ್ತೆ, ಹ್ಮ್. ರೌಂಡ್ ಅಬೌಟ್ ಆಗುತ್ತೆ. ನೀನ್ ಬಾ, ಶಾರ್ಟ್ ವೇ ತಗೋತೀಯ ಲಾಂಗ್ ವೇ ತಗೋತೀಯ, ಇಟ್ ಈಸ್ ಅಪ್ ಟು ಯು ಅಂತ ಹೇಳಿ ವಿಚಾರಗಳನ್ನ ಮಂಡನೆ ಮಾಡಿ ಬಿಟ್ಟಿಯಾನ್ ಭಗವಂತ. ಇಟ್ ಹ್ಮ್. ಈಸ್ ಅಪ್ ಟು ಅಸ್ ನೌ ಹೌ ಟು ಚೂಸ್ ಇಟ್ ಅಂತ. ಅಷ್ಟೇ. ಅಂಡ್ ದರ್ ಇಸ್ ಅ ರೈಟ್ ವೇ. ಹ್ಮ್. ಅವ್ರಿಗೇನ್ ಇಷ್ಟ ನಾವು ಅದನ್ನ ಕೊಟ್ಟಾಗ ಹ್ಮ್. ಅಲ್ವಾ. ಈಗ ಹ್ಮ್. ನಮ್ಮ ತಾಯಿ ತಂದೆ ನಮ್ಗೇನ್ ಇಷ್ಟನೋ ಅದು ಅಡಿಗೆಲಾಗ್ಲಿ, ಬಟ್ಟೆಲಾಗ್ಲಿ, ವಿದ್ಯೆಲಾಗ್ಲಿ ಕೊಟ್ಟಾಗ ಹ್ಮ್. ಹೌ ಮಚ್ ವಿ ಆರ್ ಗ್ರೇಟ್ಫುಲ್ ಟು ದೆಮ್, ಹೌ ಹ್ಮ್. ಮಚ್ ವಿ ಆರ್ ಥ್ಯಾಂಕ್ಫುಲ್ ಟು ದೆಮ್. ಹ್ಮ್. ಇಫ್ ದಿಸ್ ಹ್ಯಾಪನ್ಸ್ ಇನ್ ದ ಮೈಕ್ರೋ ವರ್ಲ್ಡ್, ವೈ ಹ್ಮ್. ನಾಟ್ ಇನ್ ದ ಮ್ಯಾಕ್ರೋ ವರ್ಲ್ಡ್ ಓಕೆ. ಅಲ್ವಾ. ಕರೆಕ್ಟ್. ಬ್ರಹ್ಮಾಂಡದಲ್ಲಿ ಯಾಕಾಗಲ್ಲ? ಅಲ್ಲೂ ಇದೇ ಥಿಯರೀಸ್ ಇದೆಯಲ್ಲ, ಕರೆಕ್ಟ್. ನಮಿಗೂ ಅದೇ ಇಟ್ಟಿದಾನಲ್ಲ ರೂಲ್ಸು. ಹ್ಮ್. ಸೊ ನಾವು ಅದನ್ನ ಫಾಲೋ ಮಾಡಿದಾಗ ಹ್ಮ್. ದೇರ್ ಇಸ್ ಅ ರೈಟ್ ಟೈಮ್ ಅಂಡ್ ದೇರ್ ಇಸ್ ಅ ರೈಟ್ ವೇ ಟು ಫಾಲೋ. ಟು ಫಾಲೋ. ಇವಾಗ ನಮಗೆ ಗೊತ್ತಾಗಿರೋದೆಲ್ಲ ನಾವು ಇನ್ಕಾರ್ಪೊರೇಟ್ ಮಾಡಿ ಹ್ಮ್. ಅದ್ರದ್ದು ಇಂಪ್ಯಾಕ್ಟ್ ರೆಡ್ಯೂಸ್ ಮಾಡ್ತಾ ಇದೀವಿ. ಹ್ಮ್. ಸೊ ಈಗ ಭಗವಂತನ ನಂಬಿ ಭಗವಂತ ಹೇಳಿದ ಮಾರ್ಗದಲ್ಲಿ ಹೋದಾಗ ನಾವೇನು ಅನುಭವಿಸ್ತೀವಿ ಕೆಟ್ಟ ಕರ್ಮಗಳ ಅದರ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಸಿ ಫಾರ್ ಎಕ್ಸಾಂಪಲ್ ಯು ಶೂಟ್ ಹ್ಮ್. ಒನ್ ಬುಲೆಟ್, ಹ್ಮ್. ಅದು ಗ್ಲಾಸ್ ಮುಖಾಂತರನೇ ಹೋಗುತ್ತೆ. ಅದು ಬುಲೆಟ್ ಪ್ರೂಫ್ ಆದ್ರೂ ಹ್ಮ್. ನೀವು ಹೊಡೆಯೋ ಫೋರ್ಸ್ಗೆ ಅದು ದಾಟ್ಕೊಂಡು ಹೋಗುತ್ತೆ. ದಾಟ್ಕೊಂಡು ಹೋಗುತ್ತೆ. ಹ್ಮ್. ಆದ್ರೆ ಅಲ್ಲಿ ಮುಂದೆ ಅದು ಹೋಗಿ ವ್ಯಕ್ತಿಗೆ ಹೊಡಿದೇ ಇರ್ಬೋದು, ನೆಲಕ್ಕೆ ಬೀಳ್ಬೋದು. ಹ್ಮ್. ಅದು ನಮ್ಮ ಕೈಲಿ ಇಲ್ಲ. ಹಾ, ಬಟ್ ಗ್ಲಾಸಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಯ್ತಲ್ಲ. ಹ್ಮ್. ಹೌ ಮಚ್ ಯು ಅವಾಯ್ಡೆಡ್? ಅದು ಯಾರ ತಲೆಗೋ ಹೋಗಿ ಹೊಡ್ತಿದ್ದಿದ್ರೆ ಹ್ಮ್. ಹೆಂಗಾಗ್ತಿತ್ತು? ಹ್ಮ್. ಇವಾಗ ಅದು ನೆಲಕ್ಕೆ ಬಿತ್ತು, ಹ್ಮ್. ಗಾಜು ಮಾತ್ರ ಹೊಡಿತು. ಹ್ಮ್. ಇಸ್ ಹೌ ಇಂಟೆನ್ಸಿಟಿ ರೆಡ್ಯೂಸಸ್. ಓಕೆ. got it. ಇಸ್ ಹೌ ಇಂಟೆನ್ಸಿಟಿ ರೆಡ್ಯೂಸಸ್. ಸೂಪರ್. ಆಮೇಲೆ ಭಗವಂತನಿಗೆ ಮೀರಿದ ಶಕ್ತಿ ಇನ್ಯಾವುದು ಇಲ್ಲ ಅಂತಂದಾಗ ಹ್ಮ್. ನಾವು ಅಜ್ಞಾನದಲ್ಲಿ ಯಾಕೆ ನವಗ್ರಹಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದೀವಿ? ಕರೆಕ್ಟ್ ಅಲ್ವಾ? ನೀವು ತುಂಬಾ ಸಿಂಪಲ್ ಆಗಿ ಹೋದ್ರೆ ನವಗ್ರಹಗಳ ಮುಂದೆ ತಲೆ ಬಗ್ಸ್ಬೇಡಿ ಅಂತ ಹೇಳ್ತಾರೆ. ಹ್ಮ್. ಆಯ್ತಾ? ಹ್ಮ್. ಆದ್ರೆ ನಾವೇ ಪೂಜ್ಯತನ ಪಡ್ಕೊಂಡ್ರೆ ಹ್ಮ್. ನಮಗೆ ತಲೆ ಬಗ್ಸ್ತಾರೆ ಜನ. ಹೌದು. ಅವಾಗ ನವಗ್ರಹಕ್ಕಿಂತ ನೀವು ಜಾಸ್ತಿ ಆಗ್ಲಿಲ್ವಾ? ಕರೆಕ್ಟ್. ಸೊ ಇಟ್ಸ್ ಆಲ್ ಅಬೌಟ್ ಪರಮಾತ್ಮನ ಎಷ್ಟು ಒಳಗೆ ತಗಂತೀವಿ ಅಂತ ಅಷ್ಟೇ ಅಷ್ಟೇ. ಅಷ್ಟೇ. ಸೂಪರ್. ಸರಿಯಾದ ರೀತಿಯಲ್ಲಿ ನಾವು ಹೇಗೆ ಹೇಗೆ ತಗೋತೀವಿ, ತಗೊಂತೀವಿ ಅಂತ. ಅದಕ್ಕೆ ಅಲ್ಲಿ ಜ್ಞಾನ ಮಾರ್ಗ ಇದೆಯಲ್ವಾ, ಹೌದು. ಅದನ್ನ ನಾವು ತಗೊಂಡ್ರೆ ಇಲ್ದಿದ್ರೆ ಗೀತೆಯಲ್ಲಿ ಏನಕ್ಕೆ ಹೇಳ್ತಾ ಇದ್ದ? ಹ್ಮ್. ಶ್ರದ್ಧಾವಾನ್ ಲಭತೆ ಜ್ಞಾನ. ಕರೆಕ್ಟ್. ಸೂಪರ್. ಹ? ನಹಿ ಕರೆಕ್ಟ್. ಜ್ಞಾನೇನ ಹ್ಮ್. ಮಿದಂ ಪವಿತ್ರಂ ಅಂತ ಕೂಡ ಹೇಳ್ಬಿಟ್ಟ. ಜ್ಞಾನಕ್ಕಿಂತ ಮಿಗಿಲಾದ್ದು ಪವಿತ್ರವಾದ್ದು ಇನ್ನೊಂದಿಲ್ಲ ಅಂತ. ಹ್ಮ್. ಕಷ್ಟ ಆದ್ರೂ ಪರವಾಗಿಲ್ಲ, ಹ್ಮ್. ಅದನ್ನ ತಗೊಂಡ್ಬಿಟ್ಟು ಹ್ಮ್. ಒಂದ್ 6 ತಿಂಗಳು ವರ್ಷ ಸ್ವಲ್ಪ ಸರ್ಕಸ್ ಮಾಡ್ಬಿಟ್ರೆ ಹ್ಮ್. ನನ್ನ ಅನುಭವದ ಪ್ರಕಾರ ಹ್ಮ್. ಜೀವನ ಪರ್ಯಂತ ಅಜ್ಞಾನ ನಿಮ್ಮೊಳಗಡೆಗೆ ಬರೋಕ್ ಪ್ರವೇಶ ಚಾನ್ಸ್ ಇಲ್ಲ. ಇರಲ್ಲ. ಅಮ್ಮ ಈಗ ಅಹಂ ಬ್ರಹ್ಮಾಸ್ಮಿ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಥಿಯರೀಸ್ ಇದೆ. ದ್ವೈತ ಇದೆ, ಅದ್ವೈತ ಇದೆ, ವಿಶಿಷ್ಟ ದ್ವೈತ ಇದೆ. ಕೆಲವೊಬ್ಬರು ಪರಮಾತ್ಮನೇ ನಾವೇ ಅಂತಾರೆ. ಇನ್ನು ಕೆಲವೊಬ್ರು ನಮ್ಮೊಳಗೆ ಪರಮಾತ್ಮ ಇದೆ ಅಂತಾರೆ. ಸೊ ಈ ಥಿಯರೀಸಲ್ಲಿ ಯಾವ ಒಂದು ಥಿಯರಿ ಶ್ರೇಷ್ಠ ಅನ್ನೋದು ಬೇಡ. ಬದಲಾಗಿ ನಾನೇ ಕೃಷ್ಣ, ನಾನೇ ಪರಮಾತ್ಮ ಅನ್ನೋ ಒಂದು ಸ್ಥಿತಿಗೆ ತಲುಪ್ಬೋದಾ? ಖಂಡಿತವಾಗ್ಲೂ ತಲುಪ್ಬೋದು. ಇದೇ ಅಲ್ವಾ ಅಧ್ಯಾತ್ಮದ ಮುಖ್ಯ ಉದ್ದೇಶ. ಹ್ಮ್. ಸೊ ನಾನು ಪಶು ಪ್ರಾಣಿಯಿಂದ ಮನುಷ್ಯ ಆಗಿದ್ದೇನೆ. ಹ್ಮ್. ಮನುಷ್ಯನಿಂದ ನಾನು ದೇವ್ರಾಗ್ಬೋದಲ್ಲ. ಹ್ಮ್. ಸೊ ಆಗಬಹುದು ಅನ್ನೋದಕ್ಕಿಂತ ಐ ಆಮ್ ಆಕ್ಚುಲಿ ದ ಗಾಡ್, ಹ್ಮ್. ಬಟ್ ಐ ಹ್ಯಾವ್ ನಾಟ್ ರಿಯಲೈಸ್ಡ್. ಹ್ಮ್. ನನಗೆ ನನ್ನಲ್ಲಿರುವ ದೈವತ್ವವನ್ನ ಕಂಡುಕೊಳ್ಳೋಕ್ಕಾಗಲಿಲ್ಲ. ಹ್ಮ್. ಸೊ ಮನುಷ್ಯನಾಗಿ ಹುಟ್ಟಿ ಮನುಷ್ಯತ್ವನೇ ಬೆಳೆಸ್ಕೊಳ್ಳಿಲ್ಲ ನಾನು. ಹ್ಮ್. ಇನ್ನು ನನ್ನಲ್ಲಿರುವ ಆ ವಿಶೇಷ ಶಕ್ತಿ, ಆ ಹ್ಮ್. ಬೇರೆನೇ ಆಯಾಮ ಅದು. ಆ ದೈವತ್ವವನ್ನ ನನಗೆ ಕಂಡುಕೊಳ್ಳೋಕೆ ಹ್ಮ್. ಸರಿಯಾದ ಒಬ್ಬ ಸದ್ಗುರು ಬರಬೇಕು, ಹ್ಮ್. ಸರಿಯಾದ ಒಂದು ಸನ್ಮಾರ್ಗ ಕೊಡಬೇಕು. ಹ್ಮ್. ಅದು ಎಷ್ಟೇ ಕಷ್ಟ ಆದರೂ ಕ್ಲಿಷ್ಟ ಆದರೂ ಕೂಡ ನಾವು ಆ ಸನ್ಮಾರ್ಗದಲ್ಲಿ ನಡೆದೇ ತೀರಬೇಕು. ಹ್ಮ್. ಅದಕ್ಕೆ ತಾನು ಅವನು ಹೇಳ್ತಾನೆ ಬಹೂನಾಂ ಜನ್ಮನಾಮಂತೆ ಹ್ಮ್. ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ. ಅವನ ಪ್ರಶ್ನೆ. ಹ್ಮ್. 1000 ಜನ ಹೊಡ್ತಾರಂತೆ ಸಾಧನೆ ಮಾರ್ಗದಲ್ಲಿ. ಹ್ಮ್. ಒಬ್ಬರು ತಲುಪ್ತಾರ, ಇಬ್ಬರು ತಲುಪ್ತಾರ. ಹ್ಮ್. ತಲುಪ್ದಾಗ್ಲೂ ಕೂಡ ವಾಸುದೇವ ಸರ್ವಮಿತಿ ಅಂತ ಬರಲ್ವಂತ ಅವ್ರ ಬಾಯಲ್ಲಿ. ಹ್ಮ್. ನಾನು ಕಷ್ಟಪಡ್ಲಿಲ್ವಾ, ನಾನು ಸಾಧನೆ ಮಾಡ್ಲಿಲ್ವಾ, ಹ್ಮ್. ಗುರು ಹೇಳ್ಬಿಟ್ಟಿದ ಮಾತ್ರಕ್ಕೆ ನನಗೆ ಸಾಧನೆ ಆಯ್ತಾ? ಹ್ಮ್. ನನ್ನ ಪುಣ್ಯ ಇದ್ದಿದ್ದಕ್ಕಲ್ವಾ ಗುರು ಸಿಕ್ಕಿದ್ದು. ಹ್ಮ್. ಸಿ ಕಮ್ ಬ್ಯಾಕ್. ಎಲ್ಲಿಗೆ ಬರ್ತೀವಿ? ಬ್ಯಾಕ್ ಟು ದ ಸ್ಕ್ವೇರ್ ಒನ್ನಿಗೆ ನಾವು ಬಂದ್ಬಿಡ್ತೀವಿ. ಹ್ಮ್. ಸಮಹಾತ್ಮ ಸುದುರ್ಲಭ ಅಂತ ಹೇಳ್ತಾನೆ. ಅಂತ ಮಹಾತ್ಮರು ಒಬ್ಬರು ಇಬ್ರು. ಹ್ಮ್. ಆ ಸ್ಥಿತಿಗೆ ಹೋದಾಗ್ಲೂ ಯು ಆರ್ ಸೋ ಗ್ರೌಂಡೆಡ್, ಸೋ ಹಂಬಲ್. ಹ್ಮ್.
and to say that it is all because of you. ನೀವು. It is ಸೂಪರ್. all because of you. ಸೂಪರ್. ಅಮ್ಮ ಈಗ ಲೈಫ್ ಪಾರ್ಟ್ನರ್ ವಿಚಾರದ ಬಗ್ಗೆ ಬಂದಾಗ ಒಂದ್ ಕಡೆ ಹೇಳ್ತಾರೆ ಎಲ್ಲಾನು ನಿನ್ನ ಫೇಟೆ Destiny, ಅಂತ ಅಂತ free will. ಅಂತಾರೆ. ಲೈಕ್ ನಿನ್ನ ಕರ್ಮಾನುಸಾರ ಬರುತ್ತೆ ಅಂತ. ಇನ್ನೊಂದ್ ಕಡೆ ಇಲ್ಲ ನಿನ್ನ ಫ್ರೀ ವಿಲ್ಲು ಇದೆ ಅಂತಾರೆ. ಈ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಒಂದ್ ಕಡೆ ಆದ್ರೆ ಈ ಫ್ರೀ ವಿಲ್ ಹೇಗೆ ಆಕ್ಟ್ ಮಾಡುತ್ತೆ? ಡೆಸ್ಟಿನಿ ಮತ್ತೆ ಫ್ರೀ ವಿಲ್ ಮಧ್ಯ ಏನ್ ಲಿಂಕು? ಅದೇ ಶ್ಲೋಕದಲ್ಲಿ ಹ್ಮ್. 2 ರೀತಿಯ ಉತ್ತರ ಇದೆ. ಹ್ಮ್. ಫೇಟ್ ಅಂದರೆ ಇದು ನನ್ನ ಮಕ್ಕಳಾಗಲಿ ತಾಯಿ ತಂದೆ ಆಗಲಿ ಹ್ಮ್. ಎಲ್ಲವೂ ಕೂಡ ನಾವೇ ಯಾವ ವಾತಾವರಣದಲ್ಲಿ ನಾನು ಹುಟ್ಟಬೇಕು ಬೆಳಿಬೇಕು ಎಲ್ಲ ನಾನೇ ನನಗೆ ಬೇಕಾಗಿರೋದನ್ನ ಕರ್ಮಾನುಸಾರ ಚೂಸ್ ಮಾಡ್ಕೊಂಡು ಬರೋದು. ಹ್ಮ್. ದೇರ್ ಎಂಡ್ಸ್ ದ ಮ್ಯಾಟರ್. ಆಯ್ತಾ? ತುಂಬ ಕರೆಕ್ಟಾಗಿ ಕೆಳಗೊಟ್ಟೋದ್ವಿ ಕ್ಲಿಯರ್ ಆಗಿ ಅಂದರೆ ಹ್ಮ್. ನಾನೇ ಆರಿಸ್ಕೊಂಡು ಬಂದಮೇಲೆ ಹ್ಮ್. ಇಫ್ ದಿಸ್ ಇಸ್ ಮೈ ಪ್ಲೇಟ್, ಹ್ಮ್. ಓಕೆ, ಇಟ್ಸ್ ಸರ್ವ್ಡ್ ಲೈಕ್ ದಿಸ್, ಹ್ಮ್. ಓಕೆ, ಇಫ್ ಐ ಥಿಂಕ್ ಇಟ್ ಈಸ್ ಹ್ಯಾಪಜಾರ್ಡ್, ಇಟ್ ಈಸ್ ಹ್ಯಾಪಜಾರ್ಡ್. ಇಟ್ಸ್ ಗುಡ್, ಲೆಟ್ ಮಿ ಗೋ ಗುಡ್ ವಿತ್ ದಿಸ್ ಅಂದ್ಕೊಂಡ್ರೆ ಅವಾಗ ಅದು ಹಾಗೆ ಸರಿ ಹೋಗುತ್ತೆ. ಆಯಿತಾ? ಫೇತ್ ಇರೋನೇನು ಮಾಡ್ತಾನೆ, 4 ಜನ ಹೆಂಡ್ತಿರ್ನ ಕಟ್ಕೊಂಡ್ರು ಇಷ್ಟೇ ಹಣೆ ಬರ, ಹ್ಮ್. ಇವಳು ಇದರಲ್ಲಿ ಅವಳು ಅದರಲ್ಲಿ ಅಂತ ಹ್ಮ್. ಯಾರಿಗೆ ಈ ಅಧ್ಯಾತ್ಮ ಭಾವ ಈ ಲೆವೆಲಲ್ಲಿ ಅರ್ಥ ಆಗುತ್ತೋ ಹ್ಮ್. ಇವಳ ಜೊತೆನೇ ಏನಿದೆಯೋ ಕರ್ಮ ತೀರಿಸ್ಕೊಂಡು ಹ್ಮ್. ಈ ಇಂಟೆನ್ಸಿಟಿ ಆಫ್ ಸಫರಿಂಗ್ ಕಡಿಮೆ ಮಾಡಿಕೊಂಡು ಹ್ಮ್. ವಾಟ್ ಈಸ್ ಶಿ ಟ್ರೈಂಗ್ ಟು ಟೆಲ್ ಮೀ, ವೈ ಇಸ್ ಶಿ ಆ್ಯಕ್ಟಿಂಗ್ ಲೈಕ್ ದಿಸ್, ಏನು ಕಾರಣ ಇವಳಿಗೆ ನಡ್ಕೊಳ್ಳೋಕೆ ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಅದಕ್ಕೆ ನಾವು ವಿರೋಧ ಕೊಡ್ದಿರ ನಾವು ಹೇಗೆ ನಮ್ಮ ಥಿಯರಿನ ನಾವು ಮಂಡಿಸ್ಕೊತಾ ಹೋಗ್ಬೇಕು ಹಂಗೆ ಮಾಡ್ಕೊಂಡು ಹೋದಾಗ ಹ್ಮ್. ದಟ್ ಕಮ್ಸ್ ಅಕಾರ್ಡಿಂಗ್ ಟು ಮೀ ಅಂಡರ್ ದ ಫೇತ್. ಹ್ಮ್. ಓಕೆ, ಐ ಹ್ಯಾವ್ ಟ್ರಸ್ಟೆಡ್, ಇಷ್ಟೇ, ದಿಸ್ ಇಸ್ ದ ಪ್ಯಾಕೇಜ್ ಹ್ಮ್. ಅಲ್ವಾ. ಹೇಗೊಂದು ನಾವು ಟ್ರಿಪ್ಪಿಗೆ ಹೋಗ್ತೀವಿ, ನಾವೇ ಎಷ್ಟು ಕಸ್ಟಮೈಸ್ ಮಾಡಿಸ್ಕೋತೀವಿ, ಎಷ್ಟೆಲ್ಲ ತಲೆ ಉಪಯೋಗಿಸ್ಕೊಂಡು ಒಂದು ಟ್ರಿಪ್ ಮಾಡ್ಕೋತೀವಿ ಅಂದ್ರು ದಿಸ್ ಪಾರ್ಟ್ ವಾಸ್ ವೇಸ್ಟ್ ಡ್ಯೂಡ್ ಅಂತೀವಿ. ಹ್ಮ್. ಎಷ್ಟು ತಲೆ ಓಡಿಸಿದ್ರು ಅಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಫುಡ್ ಸರ್ ಹೋಗಲ್ಲ, ಅಥವಾ ಇನ್ಯಾವುದೋ ಒಂದು ಸೈಟ್ ಸೀಯಿಂಗ್ ಸರ್ ಹೋಗಲ್ಲ, ಹ್ಮ್. ಒಂದು ವೆಹಿಕಲ್ ಸರ್ ಹೋಗಲ್ಲ, ಒಬ್ಬ ಡ್ರೈವರ್ ಸರ್ ಹೋಗಲ್ಲ. ಯಾ, ಇಟ್ ಹ್ಯಾಸ್ ಕಮ್ ಇನ್ ದ ಪ್ಯಾಕೇಜ್ ಅಷ್ಟೇ. ಅಷ್ಟೇ. ಸೂಪರ್. ಅದು ಫ್ರೀ ವಿಲ್ ಅಂದರೆ ನಾನು ಪ್ರಯತ್ನ ಮಾಡ್ಬೋದು, ಭಗವಂತ ಬುದ್ಧಿ ಕೊಟ್ಟಿಯಾನಲ್ಲ, ಬದಲಾಯಿಸ್ಕೋತೀನಿ. ಹ್ಮ್. ಇವಳು ಅಲ್ದಿದ್ರೆ 4 ಜನ ಬೇರೆ ಬೇರೆ ಮದುವೆ ಆಗ್ತೀನಿ, ಹ್ಮ್. ನನಗೆ ಹೆಂಗೆ ಬೇಕೋ ಹಾಗೆ. ಹ್ಮ್. ಎಷ್ಟು ದಿನ ಒಬ್ಬೊಬ್ರ ಹತ್ರ ಸುಖವಾಗಿರೋಕ್ಕಾಗತ್ತೋ, ಹ್ಮ್. ಸೀನ್ ಎನಿ ರಿಲೇಷನ್ಶಿಪ್ ಫಾರ್ ದಟ್ ಮ್ಯಾಟರ್, ಮೊದಲಲ್ಲಿ ಬಿಟರ್ನೆಸ್ ಫೀಲ್ ಆಗಲ್ಲ. ಹ್ಮ್. ಅಷ್ಟು ಒಂದು ರಿಲೇಷನ್ಶಿಪ್ಪಲ್ಲಿ 3-4 ವರ್ಷ ಹ್ಯಾಪಿ ಆಗಿದ್ದೀನಿ ಅಂದರೆ ತಳ್ಳು ಮುಂದಿನ ತಗೋ ಅಂತಂದರೆ ಹ್ಮ್. ಫ್ರೀ ವಿಲ್. ಅಷ್ಟೇ. ಇಲ್ಲ ಒಂದರಲ್ಲಿ ಮುಗಿಸ್ಬಿಟ್ಟು ಹೊಟ್ಟೋಗ್ತೀನಪ್ಪ, ಹ್ಮ್. ಯಾತಕ್ಕೆ ಹ್ಮ್. ಅಂತ. ಇವಾಗ ನೀವು ಕೋರ್ಟ್ಗೆ ಹೋಗಿ ಡೈವರ್ಸ್ ಅಪ್ಲೈ ಮಾಡಿದ್ರು, ಹ್ಮ್. ಲಾಯರ್ಸ್ ಕೂಡ ಲಾಸ್ಟಲ್ಲಿ 6 ಮಂತ್ಸ್ ಗಡುವು ಕೊಡ್ತಾರೆ. ಹ್ಮ್. ಕ್ಯಾನ್ ಯು ಪ್ಯಾಚ್ ಅಪ್ ಇನ್ ದಿಸ್ ಹ್ಮ್. ರಿಲೇಷನ್ಶಿಪ್? ಹ್ಮ್. ಅವ್ನು ಕೇಸ್ ಗೆಲ್ಸ್ಕೊಟ್ರೆ ದುಡ್ಡು ಬರ್ತಿತ್ತು ತಾನೇ, ಹ್ಮ್. ಅವ್ನು ಇದಕ್ಕೆ ಯಾತಕ್ಕೆ ಕೊಡಬೇಕಾಗಿತ್ತು? ಮೀನ್ಸ್ ನೀವು ಅಲ್ಲಿಗೆ ಹೋದ್ರೂ ಇದೇ ಸತ್ಯ ಅಂತ ಅವ್ರು ತೋರಿಸ್ತಾರೆ ನಮಗೆ. ಸೂಪರ್. ಟ್ರೈ ಕರೆಕ್ಟಿಂಗ್ ಯುವರ್ ಸೆಲ್ಫ್, ಹ್ಮ್. ದಿಸ್ ಇಸ್ ಯುವರ್ ಬಂಡಲ್, ಮಂಡಲ್. ಟ್ರೈ ಟು ಫಿನಿಶ್ ಇಟ್ ಹ್ಮ್. ಸರಿಯಾದ ರೀತಿನಲ್ಲಿ ಸಂತೋಷವಾಗಿ. ಹ್ಮ್. ಅದೇ ಹೆಂಡ್ತಿನಲ್ಲೇ ರಂಬೆ ಉರ್ವಶಿ ಮೇನಕಾನು ನೋಡ್ಬೋದು ಹ್ಮ್. ಅಲ್ವಾ. ಸೂಪರ್. ಆ ರಂಬೆ ಉರ್ವಶಿ ಮೇನಕ ಬೇರೆ ಬೇಕು ಅಂತ ಹೋದಾಗ ನನಗೆ ಖರ್ಚು ಎಷ್ಟಿದೆ ಅಂತ ಯೋಚನೆ ಮಾಡಿದಾಗ ದಟ್ ಈಸ್ ಆಲ್ಸೋ ಎ ಪೇನ್. ಸೂಪರ್. when we understand all these things, ಹೌದು. ನನಗನ್ಸೋದು ಯಾವುದೇ ವಿಷಯದಲ್ಲಿ ಫ್ರೀ ವಿಲ್ ಅಂಡ್ ಡೆಸ್ಟಿನಿ ಹಾ, ಅಷ್ಟೇ. ಇದು ನಮ್ದೇ. ಅಷ್ಟೇ. ಆಯ್ತು, ಪ್ರಯತ್ನ 2 ಥರ ಮಾಡೋಣಂತೆ, ಅಷ್ಟೇ. ನಮಗೆ ಯಾವ್ದು ಖುಷಿ ಕೊಡುತ್ತೋ ಅದ್ರಲ್ಲಿ ಹೋಗೋಣ. ಸೂಪರ್. ಅಮ್ಮ, ಈ ವಿಚಾರವಾಗಿ ನಂದು ಕೈಂಡ್ ಆಫ್ ಲಾಸ್ಟ್ 3 ಕ್ವಶನು. ಸೊ ಇದೊಂದೊಂದು ಸ್ವಲ್ಪ ನಮ್ಮ ಜೆನ್ಸೀಸ್ಗೆ ಮತ್ತು ನಮಗೆಲ್ಲ ತುಂಬ ಕನೆಕ್ಟ್ ಆಗೋ ಕ್ವಶನು. ಈ ಏಲಿಯನ್ಸ್ ಬಗ್ಗೆ ಏನಾದ್ರು ಶ್ರೀಕೃಷ್ಣ ಪರಮಾತ್ಮ ಮಾತಾಡಿದಾರೆ ಭಗವದ್ಗೀತೆಯಲ್ಲಿ ಅಂತ? ಖಂಡಿತವಾಗ್ಲು ಓಕೆ. ನಮ್ಮ ದೇಹದಲ್ಲಿ ಎಷ್ಟು ಕೂದಲಿದೆಯೋ ಹ್ಮ್. ಅಷ್ಟು ಬ್ರಹ್ಮಾಂಡಗಳಿದೆ ಅಂತ ಹೇಳಿದ್ದಾರೆ. ಒಂದು ಬ್ರಹ್ಮಾಂಡ ನಾವು ನೋಡ್ತಾ ಇರೋದು. ಹೌದು. ಸೊ ಇಲ್ಲೇನು ಗ್ಯಾಲಕ್ಸಿಸ್ ನೋಡ್ತೀವಿ, ಎಲ್ಲ ದೇವಾನ ದೇವತೆಗಳು ನೋಡ್ತೀವಿ, ಪಂಚಭೂತ ನೋಡ್ತೀವಿ. ಹ್ಮ್. ಇದೇ ಥರ ನಮ್ಮ ದೇಹದಲ್ಲಿ ಎಷ್ಟು ಕೂದಲಿದೆಯೋ ಅಷ್ಟು ಬ್ರಹ್ಮಾಂಡ ಇದೆ ಅಂದರೆ ಇಸ್ ಇಟ್ ನಾಟ್ ಸ್ಪೀಕಿಂಗ್ ಅಬೌಟ್ ದ ಏಲಿಯನ್ ವರ್ಲ್ಡ್? ಏಲಿಯನ್ಸ್. ವಾವ್. ಓಕೆ. ನಾವು ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಷ್ಟೇ, ಮಾಡಿಲ್ಲ ಅಷ್ಟೇ. ನಮ್ಗೆ ಇಲ್ಲಿರೋದೇ ಗೊತ್ತಿಲ್ಲ. ಒಂದೊಂದು ಬ್ರಹ್ಮಾಂಡಕ್ಕೂ ಬ್ರಹ್ಮ, ವಿಷ್ಣು, ಮಹೇಶ್ವರ, ಅಗ್ನಿದೇವತೆ, ಪಂಚಭೂತ ಪ್ರತಿಯೊಂದು ಇದೆಯಂತೆ. ಹ್ಮ್. ಆದರೆ ನನಗೆ ಗೊತ್ತಾಗ್ತಾ ಇರೋದು ನಾನು ಬದುಕ್ತಾ ಇರೋ ಪ್ರಪಂಚ, ಈ ಪ್ರಪಂಚ. ವಿಶ್ವ. ಸೂಪರ್. ನಮ್ಮ ಗುರುಗಳೇ ಭಾಳಷ್ಟು ಇದ್ರ ಬಗ್ಗೆ ಎಲ್ಲ ಅವರಿಗೆ ಜ್ಞಾನ ಇದೆ. ಹ್ಮ್. ಇವಾಗೆಲ್ಲ ಏನು ನಡೀತಾ ಇದೆ ಇದ್ರ ಹ್ಮ್. ಬಗ್ಗೆ ಎಲ್ಲ ಅವರು ಸ್ವಲ್ಪ ತಿಂಗಳುಗಳ ಹಿಂದೆನೇ ನಮಗೆ ಎಲ್ಲೆಲ್ಲಿಂದ ಏಲಿಯನ್ ಫೋರ್ಸಸ್ ಬಂದು ಎಲ್ಲ ಅಟ್ಯಾಕ್ ಆಗುತ್ತೆ, ಏನೇನು ತೊಂದರೆಗಳಾಗುತ್ತೆ ಎಲ್ಲ ಹೇಳಿದ್ದಾರೆ. ಸೂಪರ್. ಲಾಸ್ಟ್ 2 ಕ್ವಶನ್ ಅಮ್ಮ.
ಇವತ್ತಿನ ಪ್ರಸ್ತುತ ಕಾಲಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ, ಒಂದೇ ಒಂದು ಪ್ರಶ್ನೆ ನೀವು ಕೇಳ್ಬೋದು ಅಂತ ಆದ್ರೆ ಏನ್ ಕೇಳ್ತೀರಾ? ಈ ಜನ್ಮದ ಕರ್ಮ ಏನಿದೆಯೋ ಹ್ಮ್. ಅದನ್ನ ನೀನು ಯಾವ ಯೋಗ ಭಾವದಲ್ಲಿ ಹೇಳ್ತೀಯೋ ಹ್ಮ್. ಹಾಗೆ ಮಾಡಿ ಹ್ಮ್. ನನ್ನ ಜನ್ಮಕ್ಕೆ ಹ್ಮ್. ನಾನು ತಿರುಗಿ ಬಾರದ ಸ್ಥಿತಿ ತಂದ್ಕೋಬೇಕು ಅಂತ ಕೇಳ್ತೀನಿ ಅವನ ಹತ್ರ. ವಾವ್! ಸೂಪರ್. ವೆರಿ ವೆಲ್ ಸೆಡ್. ಸೊ, ತುಂಬಾ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಉತ್ತರ ಹೇಳಿದ್ರಿ. ಸೊ, ಈ ಒಂದು ಎಪಿಸೋಡಿನ ಕೊನೆಯ ಪ್ರಶ್ನೆ ಏನಂದ್ರೆ, ಈ ಎಪಿಸೋಡ್ ನೋಡ್ತಿರೋ ಯಾರೋ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಇನ್ನ ಗುರು ಪ್ರವೇಶ ಆಗಿಲ್ಲ, ಸಾಕಷ್ಟು ವಿಚಾರದಿಂದ ಓಡ್ತಿದ್ದಾರೆ ಅಂತ ಅಂದ್ರೆ, ಅವರಿಗೆ ಭಗವದ್ಗೀತೆಯ ಯಾವ ಒಂದು ಸಾಲನ್ನ ಹೇಳ್ತಾ ಈ ಒಂದು ಎಪಿಸೋಡ್‌ನ ಎಂಡ್ ಮಾಡ್ತೀರಿ? ಯತ್ರ ಯೋಗೇಶ್ವರ ಕೃಷ್ಣ ಅಂತ ಲಾಸ್ಟ್ ಶ್ಲೋಕ ಬರುತ್ತೆ ಗೀತೆನಲ್ಲಿ, ಹ್ಮ್. 700ನೇ ಶ್ಲೋಕ. ಆ ಶ್ಲೋಕ ಹೇಳಿದಾಗ ಹ್ಮ್. ಅರ್ಜುನ ಕೃಷ್ಣ ಎಲ್ಲಿ ಇರ್ತಾರೋ ಅಥವಾ ಯಾರ ಮನಸ್ಸಿನಲ್ಲಿ ಸ್ಮರಣೆ ಆಗುತ್ತೋ ಹ್ಮ್. ಅವರಿಗೆ ಇಂಥದ್ದಿಲ್ಲ ಅನ್ನೋದಿಲ್ಲ ಜೀವನದಲ್ಲಿ. ಎಲ್ಲ. ಎಲ್ಲ ಸುಖ ಸಂತೃಪ್ತಿ ಯೋಗ ಮಾರ್ಗ ಎಲ್ಲವೂ ಸಿಗುತ್ತೆ, ಅದು ನಾನು ಕೊಡೋ ಭರವಸೆ ಅಂತ ಕೃಷ್ಣ ಹೇಳ್ತಾನೆ. ಆ ಕೊನೆಯ ಶ್ಲೋಕ ಮಮ, ಯಾಕಂದ್ರೆ ನಾವು ನನಗೇನು ಅಂತ ಕೇಳ್ತೀವಲ್ವಾ, ಹ್ಮ್. ಒಂದು ಮಟ್ಟಕ್ಕೆ ಹೋಗೋ ತನಕ ಹ್ಮ್. ಎಲ್ಲ ನಿನ್ನದು ಅನ್ನೋದು ಲೆವೆಲಿಗೆ ಹೋಗೋ ತನಕ ನಾವು ಮಮ ಕೇಳ್ತೀವಿ. ಅದಕ್ಕೆ ನಿನ್ನ ಧರ್ಮ ಏನು ಅಂತ ನಾನು ಹೇಳಿದ್ದೀನಿ, ಹ್ಮ್. ಅದರಂತೆ ನೀನು ನಡ್ಕೊಂಡ್ರೆ ಹ್ಮ್. ನಾನು ಅರ್ಜುನ, ಹ್ಮ್. ಜ್ಞಾನ ಅಜ್ಞಾನ, ಯಾಕಂದ್ರೆ ವಿ ಆರ್ ದ ಬಂಡಲ್ ಆಫ್ ದಟ್ ನೋ. ಹ್ಮ್. ಹ್ಮ್. ಏನಂತ ಹೌದು, ಹೇಳ್ತೀವಿ, ಗೊತ್ತಾಯ್ತು. 2 ಫೇಸಸ್ ಆಫ್ ದ ಸೇಮ್ ಕೆರೆ ದಡ ಹ್ಮ್. ಅಂತ ಆಡ್ತಾ ಹ್ಮ್. ಇರುತ್ತಲ್ಲ ನಮ್ಮ ಹ್ಮ್. ಮನ್ಸು. ಆ ಸ್ಥಿತಿಯಿಂದ ನೀ ಹೊರಗೆ ಬಂದು ಹ್ಮ್. ಸದಾ ನೀರಲ್ಲಿ ಪ್ರಶಾಂತವಾಗಿರ್ಬೇಕು. ನೀರಲ್ಲೇ ಇದ್ರೂ ಪ್ರಶಾಂತವಾಗಿರ್ಬೇಕು, ಹ್ಮ್. ದಡದಲ್ಲೇ ಇದ್ರೂ ಪ್ರಶಾಂತವಾಗಿರ್ಬೇಕು. ಹ್ಮ್. ಹಾಗೆ ನಾನು ನಿನಗೆ ಎಲ್ಲದಕ್ಕೂ ಒಂದು ಮಾರ್ಗದರ್ಶನ ಮತ್ತೆ ಅದಕ್ಕೆ ಸರಿಯಾದ ಒಂದು ಪ್ರಾಪ್ತಿ, ಪ್ರಾಪ್ತಿ. ಯೋಗ ಮತ್ತೆ ಪ್ರಾಪ್ತಿ ಹ್ಮ್. ಎರಡನ್ನೂ ಕೊಡ್ತೀನಿ ಅಂತ ಹೇಳ್ತಾರೆ. ಸೂಪರ್. ಸಿಕ್ಕಾಪಟ್ಟೆ ಒಂದು ಬರೀ ಮನಸ್ತೃಪ್ತಿ ಅಲ್ಲ, ಆತ್ಮತೃಪ್ತಿ ಆಗುವಂತಹ ಎಪಿಸೋಡ್ ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಮನಸ್ಸು ಖುಷಿಯಾದಾಗ ಕೆಲವೊಂದು ಸರಿ ಆತ್ಮನ ಮರೆಯತ್ತಂತೆ. ಬಟ್ ಈ ವಿಚಾರಗಳು ಹೆಂಗೆ ಅಂತಂದ್ರೆ, ಮನಸ್ತೃಪ್ತಿ ಆದ್ಮೇಲೆ ಡೈರೆಕ್ಟಾಗಿ ಆತ್ಮ ಜೊತೆ ಕನೆಕ್ಟ್ ಆಗತ್ತೆ. ಈ ಥರ ವಿಚಾರಗಳನ್ನ ಮಾತಾಡಿದಾಗ ಸಾಕಷ್ಟು ವಿಚಾರನ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದೀರಮ್ಮ. ಅದಕ್ಕೋಸ್ಕರ ವೀಕ್ಷಕರ ಪರವಾಗಿ ಮತ್ತೆ ನನ್ನ ಕಡೆಯಿಂದ ನಿಮಗೆ ಮನಸ್ಸಿನಿಂದ ಮತ್ತೆ ಆತ್ಮದಿಂದ ಧನ್ಯವಾದಗಳು. ಬಿ ಬ್ಲೆಸ್ಡ್. ಥ್ಯಾಂಕ್ ಯು. ಇವತ್ತು ಈ ಒಂದು ಎಪಿಸೋಡ್ ಎಂಡ್ ಆಗೋ ಹೊತ್ತಿಗೆ ನನ್ನ ಮುಖದಲ್ಲಿರೋ ಒಂದು ನಗುನೇ ಸಾಕ್ಷಿ. ಎಲ್ಲರ ಒಂದು ಮನಸ್ಸು ಎಷ್ಟು ಖುಷಿಯಾಗಿದೆ, ಮತ್ತು ಆ ಒಂದು ಆತ್ಮಜ್ಞಾನ ಅನ್ನೋದು ಕೆಲವೊಬ್ಬರಿಗೆ ಇವತ್ತು ಶೇಕ್ ಹ್ಯಾಂಡ್ ಕೊಟ್ಟಿದೆ, ಕೆಲವೊಬ್ಬರನ್ನ ನೋಡಿ ನಕ್ಕಿದೆ, ಇನ್ನು ಕೆಲವೊಬ್ಬರನ್ನ ಒಂದು ಆತ್ಮಜ್ಞಾನ ಮತ್ತು ಆತ್ಮತೃಪ್ತಿ ಅಂತ ಅನ್ನೋದು ಬಂದು ಒಂದು ಹಗ್ಗು ಕೊಟ್ಟಿರುತ್ತೆ. ಸೊ ಒಟ್ಟಿನಲ್ಲಿ ಇವತ್ತಿನ ಒಂದು ಎಪಿಸೋಡು ನಿಮ್ಮೆಲ್ಲರ ಮನಸ್ಸಲ್ಲಿ ಮತ್ತು ಆತ್ಮದಲ್ಲಿ ನಗುನ ತಂದಿದೆ ಅಂತ ಹೇಳ್ತಾ, ಮತ್ತೊಂದು ಎಪಿಸೋಡಲ್ಲಿ ಇನ್ನು ಒಂದು ಏನು ಹೇಳ್ತಾರೆ ಡೀಪಾಗಿ ಅಮ್ಮ ಹತ್ರ ಮಾತಾಡೋಣ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ಹೋಗಿ ಬರ್ತೀನಿ.